ಒಮ್ಮೆಲ್ಲ ಗಮನಿಸಿ. ಬಂದಿರುವ ಎಲ್ಲ ಬಹುವಚನ ಸ್ನೇಹಿತರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಈ ತಿಂಗಳ ಕಾರ್ಯಕ್ರಮ ಜನಪದಕ್ಕೆ ಸಂಬಂಧಪಟ್ಟ ಹಾಗೆ, ಆರಾಧನೆಗೆ ಸಂಬಂಧಪಟ್ಟ ಹಾಗೆ, ಬಹುಮುಖಗಳಿಂದ ಕೇಳ್ತಿರುವಂತಹ ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಡಾಕ್ಟರ್ ರವೀಶ್ ಪಡುಮಲೆ ಅವರು ಮಾತಾಡ್ತಾರೆ. ಅವರು ಇಲ್ಲಿಗೆ ಬಂದಿದ್ದಾರೆ. ರವೀಶ್ ಪಡುಮಲೆ ಅವರಿಗೆ ವಿಶೇಷವಾದಂತಹ ಸ್ವಾಗತ. ಸರ್, ದಯವಿಟ್ಟು ಬನ್ನಿ. ಡಾಕ್ಟರ್ ರವೀಶ್ ಪಡುಮಲೆ ಅವರು ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ವಿಭಾಗದ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಅವರ ಒಟ್ಟು ಬಾಲ್ಯದಿಂದಲೂ ಮತ್ತು ಅದೇ ಜನಾಂಗದಿಂದ ಬಂದಿರುವಂತಹ ರವೀಶ್ ಅವರು ಇವತ್ತಿಗೂ ಕೂಡ ಭೂತಾರಾಧನೆಯ ಎಲ್ಲ ಆಚರಣೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ಧಾರ್ಮಿಕ ನೆಲೆಯಲ್ಲಿ ಮತ್ತು ಜನರ ನೆಲೆಯಲ್ಲಿ ಯೋಚನೆ ಮಾಡಿಕೊಂಡು ಮಾಡ್ತಿರುವಂತಹ ರವೀಶ್ ಅವರು ಬಂದಿದ್ದಾರೆ. ಅವರಿಗೆ ಅವರ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆ ಅವರಿಗೆ ವಿಶೇಷವಾಗಿ ಗೌರವ ಸನ್ಮಾನವನ್ನು ಮಾಡಿದ್ದಾರೆ. ಸರ್ಕಾರದ ಬೇರೆ ಬೇರೆ ಈ ಕಲಾವಿದರ ಯೋಜನೆಗಳಲ್ಲಿ ಇವರು ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಭೂತಾರಾಧನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ. ಅವರಿಗೆ NRCCಯ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರವಿಪ್ರಸಾದ್ ಅವರು ಬರಬೇಕು, ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಶಿವಕುಮಾರ್ ಅವರು ವಾಸ್ತವಿಕವಾಗಿ ಎರಡು ಮಾತುಗಳನ್ನು ಮಾತಾಡ್ತಾರೆ. ಪ್ರೀತಿಯ ಎಲ್ಲ ಬಹುವಚನ ಬಂಧುಗಳು, ಕಳೆದ 6 ತಿಂಗಳುಗಳಲ್ಲಿ ಈ ಎಲ್ಲ ಯೋಜನೆಗಳನ್ನು ಮೊದಲೇ ಯೋಜಿಸಲಾಗಿತ್ತು. ಇವತ್ತಿನವರೆಗಿನ ಕಾರ್ಯಕ್ರಮಗಳು ರಾಮನವಮಿಯ ದಿನ ನಿಮ್ಮ ಕೈಗೆ ಸಿಕ್ಕಿದ ಆಮಂತ್ರಣದಲ್ಲಿ ದಾಖಲಾಗಿತ್ತು. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಸುಮಾರು 3 ಕಾರ್ಯಕ್ರಮಗಳನ್ನು ಈಗಾಗಲೇ ಸಂಯೋಜನೆ ಮಾಡಿಕೊಂಡಿದ್ದೇವೆ. ಬಹುವಚನ ಪ್ರತಿ ತಿಂಗಳು ಕೂಡ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಹಾಗೆ ಇವತ್ತು ಸ್ನೇಹಿತರಾಗಿರುವಂತಹ ಡಾಕ್ಟರ್ ರವೀಶ್ ಅವರು ಭೂತಾರಾಧನೆಯ ವರ್ತಮಾನದ ಸ್ಥಿತಿಗತಿಗಳು, ತಲ್ಲಣಗಳ ಬಗ್ಗೆ ಅವರು ವಿವರಗಳನ್ನು ಮಾತನಾಡ್ತಾರೆ. ಅವರು ಮಾತನಾಡಿ ಆದಮೇಲೆ ಅವರು ಮಾತನಾಡಿದ ಚೌಕಟ್ಟಿನ ಒಳಗೆ ನಾವು ಸಂವಾದವನ್ನು ನಡೆಸುವುದು.
ಯಾಕೆಂದರೆ ಅದೊಂದು ಪ್ರಪಾತವೂ ಹೌದು, ಅದು ಸ್ವರ್ಗವೂ ಹೌದು. ಇವತ್ತು ಆಧುನಿಕವಾಗಿ ಆಗ್ತಾ ಇರುವಂಥ ಭೂತಾರಾಧನೆ ಗೊಂದಲಗಳು ಎಲ್ರಿಗೂ ಗೊತ್ತಿದೆ. ಹಾಗೆಂತೇಳಿ ಸಾಂಪ್ರದಾಯಿಕವಾಗಿ ಉಳಿಸಿಕೊಂಡಂಥ ಸಜ್ಜನ ಕಲಾವಿದರು ಅಂತ ಹೇಳಬೇಕು ಅಥವಾ ದೈವ ನರ್ತಕರು ಅಂತ ಹೇಳಬೇಕು, ಅವರು ಕೂಡ ನಮ್ಮೊಟ್ಟಿಗೆ ಉಳ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಪ್ರಶ್ನೆ ಇವತ್ತು ನಮ್ಮೊಳಗೂ ತುಂಬ ಉಳಿದಿದೆ. ಬಹುವಚನಂ ಯಾವತ್ತೂ ಕೂಡ ಆಳಕ್ಕಿಳಿಯುವ ಪ್ರಯತ್ನ ಮಾಡೋದು. ಹರವು ವಿಸ್ತಾರಗಳು ಬಹುವಚನಂನ ಹೆಚ್ಚು ಆಲೋಚನೆ ಅಲ್ಲ, ಹೆಚ್ಚು ಆಳಕ್ಕಿಳಿಯುವಂತಹ ಪ್ರಯತ್ನ ಮಾಡೋದು. ಬನ್ನಂಜೆ ಯಾವತ್ತೂ ಹೇಳುವ ಮಾತು, ಏನು ಸಮುದ್ರದಲ್ಲಿ ಎಷ್ಟು ದೂರ ಈಜಿದ್ದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಸಮುದ್ರದ ಆಳಕ್ಕಿಳಿದು ಎಷ್ಟು ಮುತ್ತುಗಳನ್ನು ಹೊತ್ತುಕೊಂಡು ಬಂದಿದ್ದೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಹಾಗಾಗಿ ಬಹುವಚನಂನ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ತನಗೆ ಏನೆಲ್ಲ ಹೇಳಬೇಕು ಅಂತ ಅನಿಸ್ತದೋ ಅಷ್ಟು ಸಮಯವನ್ನು ನಾವು ಅವರಿಗೆ ಯಾವತ್ತೂ ಕೊಡುವ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೇವೆ. ನಾವೆಲ್ಲ ದೊಡ್ಡ ಸೆಮಿನಾರ್ಗಳಲ್ಲಿ ಭಾಗವಹಿಸಿದವರು. 2 ನಿಮಿಷದಲ್ಲಿ ವಾಲ್ಮೀಕಿಯ ಕೊಡುಗೆಗಳ ಬಗ್ಗೆ ಹೇಳು ಅಂತ ನಮ್ಮ ಹತ್ರ ಸೆಮಿನಾರ್ ಮಾಡಿಸಿದ ಜನಗಳೇ ಜಾಸ್ತಿ. ವಾಲ್ಮೀಕಿ ಅಂತ ಹೇಳುವಾಗ 2 ನಿಮಿಷ ಆಗ್ತದೆ. ಈ ಗೊಂದಲಗಳ ಬದಲು ಹೊಸ ಆಲೋಚನೆಗಳನ್ನು ಅಥವಾ ಸಾಧ್ಯತೆಗಳ ಬಗ್ಗೆ ಮಾತನಾಡಬೇಕು ಅಂತಲೇ ನಾನು ಡಾಕ್ಟರ್ ರವೀಶ್ ಅವರ ಹತ್ರ ಬಹಳ ಹಿಂದೆ ಮಾತನಾಡಿದ್ದೆ. ಅವರು ಪ್ರೀತಿಯಿಂದ ಒಪ್ಪಿದ್ರು. ಡಾಕ್ಟರ್ ರವೀಶ್ ಅವರ ಇವತ್ತಿನ ಉಪನ್ಯಾಸದ ನಂತರದಲ್ಲಿ ನಿಮ್ಗೆ ಗೊತ್ತಿದೆ, ದೀಪಾವಳಿಯ ನಂತರ ನಮ್ಮೆಲ್ಲ ಭೂತಾರಾಧನೆಗಳಿಗೆ ಒಂದು ದೇವರು ಹೊರಗೆ ಬರ್ತಾರೆ, ಉತ್ಸವಗಳು ಪ್ರಾರಂಭ ಆಗ್ತವೆ. ನಮಗೂ ಕೂಡ ಆರಾಧನೆಯ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಅನಿಸ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳು ಭೂತಾರಾಧನೆಯನ್ನು ನೋಡ್ತಾ ಇಲ್ಲ. ಅವರು ಭೂತಕೋಲಕ್ಕೆ ಬರ್ತಾರೆ, ಇಲ್ಲಿ ಎಣ್ಣೆ ಮುಳ್ಯ ಪರಿಯರು ಅಲ್ಲಿ ಒಣಸಗಾಂಡ್ ಅಂತ ಹೇಳುವಾಗ ಅಲ್ಲೋಗಿ ನಾನ್ ವೆಜ್ ತಿಂದು ಓಡ್ತಾರೆ ಹೊರತು ಭೂತಾರಾಧನೆಯನ್ನು ಕೊನೆಯವರೆಗೆ ನೋಡ್ತಾ ಇರುವಂತಹ ಪದ್ಧತಿ ಕಡಿಮೆ ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಎಷ್ಟೋ ಮಕ್ಕಳು ಯಕ್ಷಗಾನವೇ ನೋಡಲಿಲ್ಲ. ಅವ್ರು ಕಾಲು ಬಿಡೋದಲ್ಲಾಗ್ತದೆ. ಕಾಲೇಜಲ್ಲಿ ಯಕ್ಷಗಾನದ ಚೆಂಡೆ ಕೇಳಿದ ಕೂಡಲೇ ಅವ್ರು ಓಡಿ ಆಗಿರ್ತದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಕಾಲ ಬರಬೇಕೋ, ಅದಕ್ಕೂ ಒಂದು ಯೋಗ್ಯತೆ ಬರಬೇಕೋ ಗೊತ್ತಿಲ್ಲ. ನಾನು ಸ್ವಲ್ಪ ಇಂಥ ಆಲೋಚನೆಗಳ ಬಗ್ಗೆ ಗಂಭೀರವಾಗಿ ನೋಡ್ತಾ ಒಟ್ಟು ಸಾಂಸ್ಕೃತಿಕ ಲೋಕವನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಈ ಮೂಲಕ ಮಾಡುವ ಚಿಂತನೆಗಳಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಮಾಡಿದೆ. ಕಳೆದ 1-2 ವರ್ಷಗಳ ಹಿಂದೆ ನಿಮ್ಗೆ ಗೊತ್ತಿದೆ, ಮಧ್ಯಸ್ಥರ ಮಾತುಕತೆ ಅಂತ ನಮ್ಮಲ್ಲೇ ಮಾತುಕತೆ ಆಗಿತ್ತು. ಇವತ್ತು ಅದು ಒಂದು ಪರಂಪರೆ ಬೆಳೀತಾ ಇದೆ. ಬೇಕೋ ಬೇಡವೋ ಅದೆಲ್ಲ ಚರ್ಚೆ. ಮನೆ ಯಜಮಾನ ಮಧ್ಯಸ್ಥ ಆಗಿದ್ದ ಒಂದು ಕಾಲಕ್ಕೆ. ಆದರೆ ಕೊನೆಗೆ ಈಗ ಪೇಯ್ಡ್ ಮಧ್ಯಸ್ಥರು ಬಂದು ಯಾರಿಗೆ ಏನು ಹೇಳಿಸ್ಬೇಕೋ ಅದನ್ನೆಲ್ಲ ಹೇಳಿಸುವ ಹಾಗೆಲ್ಲ ಚರ್ಚೆ ಇದೆ. ಹಾಗಂತ ನಮ್ಮ ಸ್ನೇಹಿತರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಕೇಳಲಿಕ್ಕೆ ಚಂದ ಆಗ್ತದೆ, ಒಂದು ಒಳ್ಳೆಯ ಸಂವಾದ ಆಗ್ತದೆ, ಅದೆಲ್ಲ ಬೇರೆ. ಆದರೆ ನಿಜ ಆಶಯ ಏನಿದೆ ಅದು ದಾರಿ ತಪ್ಪದೋ ಏನು ಅಂತ ಹೇಳುವಂಥದ್ರ ಬಗ್ಗೆಯೂ ಕೂಡ ಗೊಂದಲಗಳಿವೆ. ಅದರೊಟ್ಟಿಗೆ ವೇಷಭೂಷಣಗಳ ಪರಿಕಲ್ಪನೆಗಳು ಬದಲಾವಣೆ ಆಗ್ತಾ ಇವೆ. ನನಗೆ ಎಷ್ಟೋ ಸಲ ಅನ್ನಿಸ್ತದೆ, ನಮ್ಮಲ್ಲಿ ರಕ್ತೇಶ್ವರಿ ಅವಳೆಲ್ಲೋ ಬ್ಯೂಟಿ ಪಾರ್ಲರಿಗೆ ಹೋಗಿ ಬಂದು ಮೇಕಪ್ ಮಾಡಿ ಬಂದವಳ ಹಾಗೆ ಕಾಣಿಸ್ಲಿಕ್ಕೆ ಶುರುವಾಗಿದೆ ಭೂತದ ಕೋಲದಲ್ಲಿ. ಯಾಕೆ ಹೀಗೆ ಆಗ್ತಾ ಇದೆ? ಮರದಾಳ ಹೋಗಿ ಬೇರೆ ಏನೋ ಆಗ್ತಾ ಇದೆಯೋ? ಇದೆಲ್ಲ ಇತ್ತೀಚಿನ ಗೊಂದಲಗಳು. ನಾವು ಸುಮ್ಮನೆ ಸರೊಟ್ಟಿಗೆ ಹೀಗೆ ಮಾತನಾಡುತ್ತಾ ಯಾರಿಗೂ ಯಾವುದೇ ವ್ಯವಸ್ಥೆಗೂ ನೋವಾಗದ ಹಾಗೆ ಒಂದು ಮೂಲಕ್ಕೋ ಆಳಕ್ಕೋ ಇಳಿಯುವ ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಇವತ್ತಿನ ಕಾರ್ಯಕ್ರಮ ಹೆಚ್ಚು ಪರಿಣಾಮ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇದರ ಒಟ್ಟಿಗೆ ನಾಳೆ ಸೆಪ್ಟೆಂಬರ್ 21 ಈಗಾಗಲೇ ಬಹುವಚನಂನ ಯಾರೆಲ್ಲ ನಮ್ಮಲ್ಲಿ ಗ್ರೂಪಲ್ಲಿ ಇದ್ದಾರೆ ಅವರಿಗೆ ಈ 8 ಪೇಜಿನ ಈ ಆಮಂತ್ರಣವನ್ನು ಈಗಾಗಲೇ ನಿಮಗೆ ಕಳಿಸಿದೆ. ಇದು ಡಾಕ್ಟರ್ ಬನ್ನಂಜೆ ಅಥವಾ ಪದ್ಮಭೂಷಣ ಬನ್ನಂಜೆ ಗೋವಿಂದಾಚಾರ್ಯರ 90ನೇ ವರ್ಷದ ಕಾರ್ಯಕ್ರಮ ಈಗಾಗಲೇ ಉಡುಪಿಯಲ್ಲಿ ಉದ್ಘಾಟನೆ ಆಗಿದೆ. ಅದಾದಮೇಲೆ ಅದು ಮಂಗಳೂರಲ್ಲಿ ಸೆಪ್ಟೆಂಬರ್ 21ಕ್ಕೆ ನಡೆಯುತ್ತದೆ. ನನಗೆ ಅನಿಸ್ತದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು 10 ಜನ ವಿದ್ವಾಂಸರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಅಥವಾ ಈಗ ಬಹಳಷ್ಟು ಪಾಪ್ಯುಲರ್ ಆಗ್ತಾ ಇರುವಂತಹ ವೇದವ್ಯಾಸಾಚಾರ್ಯ ಶ್ರೀಶಾನಂದ ಅವರು ಚೀಫ್ ಜಸ್ಟಿಸ್ ಕರ್ನಾಟಕ ಹೈಕೋರ್ಟ್ ಅವರು ಇದರ ಉದ್ಘಾಟನೆ ಮಾಡ್ತಾರೆ. ಅದಾದಮೇಲೆ ತುಂಬ ದೊಡ್ಡ ವಿದ್ವಾಂಸರುಗಳು ಬರ್ತಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಸೇತುರಾಮ್ ಅವರು ಸಮಾರೋಪ ಭಾಷಣ ಮಾಡ್ತಾರೆ. ವಿದ್ಯಾಭೂಷಣರ ಕಚೇರಿ ಅದು ಇರ್ತದೆ.
ದಯವಿಟ್ಟು ಮತ್ತೆ ನೀವು ಆಮಂತ್ರಣದ ಬಗ್ಗೆ ಹೋಗಿ. ನಿಮಗೆ ಯಾರ್ಯಾರು ಕುತೂಹಲ ಇದ್ದರೆ ವಿವೇಕಾನಂದ ಕಾಲೇಜಿನಿಂದ ಬಸ್ ಹೊರಡುತ್ತದೆ, ಒಂದು ಬಸ್ ಹೊರಡುತ್ತದೆ. ದಯವಿಟ್ಟು ನೀವು ಅದರಲ್ಲೂ ಸೇರಿಕೊಳ್ಳಬಹುದು. ಅಥವಾ ನಿಮ್ಮಷ್ಟಕ್ಕೂ ನೀವು ರಾಮಕೃಷ್ಣ ಮಠ, ಮಂಗಳಾದೇವಿ ಅಲ್ಲಿಗೆ ನೀವು ಬರಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇ ಕಾರ್ಯಕ್ರಮ ಅಕ್ಟೋಬರ್ 5ನೇ ತಾರೀಕಿಗೆ ಪುತ್ತೂರಿನ ಸ್ವಾಮಿ ಕಲಾಮಂದಿರದಲ್ಲಿ ನಡೀತದೆ. ನಾವು ಹಿಂದೆ ಅದು ದೇವಸ್ಥಾನದಲ್ಲಿ ನಡೀತದೆ ಅಂತ ಅನೌನ್ಸ್ ಮಾಡಿದ್ವಿ, ಆದರೆ ನಮಗೆ ಯಾಕೋ ಒಂದು ಹೊಂದಾಣಿಕೆಗಳಾಗ್ತಾ ಇಲ್ಲ. ಅದು ಎಲ್ರಿಗೂ ಇವತ್ತು ಅರ್ಥ ಆಗ್ತಾ ಇರುವಂತಹ ಸ್ಥಿತಿ. ಹಾಗಾಗಿ ಅದು ದೇವಸ್ಥಾನದಿಂದ ಮತ್ತೆ ಶಿಫ್ಟ್ ಆಗಿ ಅದು ದರ್ಶನ ಕಲಾಮಂದಿರದಲ್ಲಿ ಆ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಬೆಳಗಿನಿಂದ ಸಾಯಂಕಾಲದವರೆಗೆ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾರೆ. ಬೆಳಗ್ಗೆ ಚಕ್ರವರ್ತಿ ಸೂಲಿಬೆಲೆಯವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದರ ನಂತರದ ಭಾಗದಲ್ಲಿ ಸಂಪ ಜಗದೀಶ ಅಂತ ಹೇಳುವವರು ದೊಡ್ಡ ವಿದ್ವಾಂಸರು, ಅವರು ಬರ್ತಾರೆ. ಡಾಕ್ಟರ್ ಕೃಷ್ಣರಾಜ ಕುತ್ಪಾಡಿ ಬರ್ತಾರೆ. ಮನೆಯಲ್ಲಿ ಗರುಡ ಪುರಾಣ ಬೆಳಗಿನಿಂದ ಸಂಜೆವರೆಗೆ ಪ್ರವಚನ ಮಾಡಿದ ಶ್ರೀನಿವಾಸ ಕುತ್ಪಾಡಿ ಅವರ ಅಣ್ಣ, ಇವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ದೊಡ್ಡ ವಿದ್ವಾಂಸರು, ಬನ್ನಂಜೆಯ ಪಕ್ಕ ಫಾಲೋವರ್, ಅವರು ಬರ್ತಾರೆ. ಅದಲ್ಲದೆ ಒಂದು ಇಬ್ಬರನ್ನು ಮಾತುಕತೆ ಆಗ್ತಾ ಇದೆ. ಸಾಯಂಕಾಲ ನನ್ನ ಪಿತಾಮಹ ಅಂತ ಹೇಳುವಂತ ಒಂದು ಚಂದದ ನಾಟಕ ನಡೆಯುತ್ತಿದೆ. ಅದು ಬನ್ನಂಜೆ ಗೋವಿಂದಾಚಾರ್ಯರ ತಂದೆ ಪಡಮನ್ನೂರು ನಾರಾಯಣಾಚಾರ್ಯರ ಬಗ್ಗೆ ವೀಣಾ ಬನ್ನಂಜೆ ಅವರು ಬರೆದಂತ ನಾಟಕ. ಪ್ರಾರಂಭದಲ್ಲಿ ವಿದ್ಯಾಭೂಷಣರ ಕಚೇರಿ ಇರ್ತದೆ. ಅದಾದ್ಮೇಲೆ ನನ್ನ ಪಿತಾಮಹ ನಾಟಕ ಇರ್ತದೆ. ಅದು ನನಗೆ ಖುಷಿಯಾದ್ದು. ಯಾಕೆ ಅಂದರೆ ಒಂದು ಟೆಕ್ನಾಲಜಿಯನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಹೇಳುವುದಕ್ಕೆ ಆ ನಾಟಕ. ಪಕ್ಕ LED ಸ್ಕ್ರೀನ್ ಅಲ್ಲಿ ಅರ್ಧ ನಾಟಕ ನಡೀತದೆ, ಅರ್ಧ ನಾಟಕ ಪಾತ್ರಗಳ ಮೂಲಕ ನಡೀತಾ ಹೋಗ್ತದೆ. ತುಂಬಾ ಚಂದ ಇದೆ. ಅಂತೂ ಬೆಳಗ್ಗೆ 10 ಗಂಟೆಗೆ ನೀವು ಬಂದ್ರೆ ಸಾಯಂಕಾಲ 7 ಗಂಟೆವರೆಗೆ ಒಂದು ಕಲ್ಚರಲ್ ಬೊನಾನ್ಸಾ ಏನೆಲ್ಲ ಸಿಗಬಹುದು ಅದೆಲ್ಲ ಆ ದಿನ ನಿಮಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಅಧ್ಯಾತ್ಮದ ಆಲೋಚನೆ ಮತ್ತು ಸಾಂಸ್ಕೃತಿಕವಾದ ಆಲೋಚನೆ ಈ ಎರಡೂ ಸಿಗ್ತದೆ. ನವೆಂಬರ್ನಲ್ಲಿ ಶ್ರೀ ವಾದಿರಾಜ ಕಲ್ಲೂರಾಯರು ಒಂದು ಹೊಸ ಪ್ರಯೋಗ ಮಾಡುವುದಕ್ಕೆ ಬರ್ತಾ ಇದ್ದಾರೆ. ಕಟೀಲ್ ಮೇಳದಲ್ಲಿ ಅವರು ನಿತ್ಯ ಕಲಾವಿದರು, ಮೂಡಬಿದಿರೆಯ ಬ್ರಿಲಿಯಂಟ್ ಕಾಲೇಜಿನ ಕನ್ನಡ ಪ್ರೊಫೆಸರ್. ಬೆಳಗ್ಗಿನಿಂದ ಸಂಜೆವರೆಗೆ ಪಾಠ ಮಾಡ್ತಾರೆ, ಸಂಜೆ ಕಟೀಲ್ ಮೇಳದಲ್ಲಿ ದುಡಿತಾರೆ. ಅವರು ಡಾಕ್ಟರ್ ಶ್ರುತಕೀರ್ತಿರಾಜ್ ಜೈನ್ ಅವರೆಲ್ಲ ಡಬಲ್ ಆಕ್ಟ್ ಮಾಡ್ತಾ ಇರುವಂತ ಅದ್ಭುತ ಮನುಷ್ಯ. 12 ಗಂಟೆಗೆ ವೇಷ ಕಳಿಸಿ ವಾಪಸ್ ಅವರು ಮನೆಗೆ ಹೋಗ್ತಾರೆ, ಮರುದಿನ ಕ್ಲಾಸಿಗೆ ಹೋಗ್ತಾರೆ. ಎಲ್ಲ ಒಂದು ರೀತಿಯ ಸಾಧನೆ, ಅದು ಸಣ್ಣ ಕೆಲಸ ಅಲ್ಲ. ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಒಂದು ಹೊಸ ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದಾರೆ. ನಿಮ್ಮೆಲ್ಲರಿಗೂ ಸೂಚನೆ ಇಷ್ಟ. ಈ ಉದಾಹರಣೆಗೆ ಅಹಲ್ಯೆ ಅತ್ಯಂತ ಪತಿವ್ರತೆಯಾದಂತಹ ವ್ಯಕ್ತಿ, ಅದರ ಬಗ್ಗೆ ಎರಡು ಮಾತಿಲ್ಲ, ಗೌತಮನ ಪತ್ನಿ. ಇಂದ್ರ ಲಂಪಟ ಅಂತ ಹೇಳಬೇಕು ಅಥವಾ ಏನು ಅಂತ ಹೇಳಬೇಕು. ಈ ಅಹಲ್ಯ ಮತ್ತು ಇಂದ್ರನ ಆಲೋಚನೆಗಳಲ್ಲಿ ಅವರಿಬ್ಬರ ಒಳಗಿನ ತುಮುಲಗಳು ಏನಿವೆ ಅಂತ ತುಮುಲಗಳನ್ನು ಎತ್ತಿಕೊಂಡು ಅವರು ಒಂದು ಸ್ವಗತದ ಹಾಗೆ ಯಕ್ಷಗಾನದ ಆಲೋಚನೆಗಳಲ್ಲೇ ಮಾತನಾಡ್ತಾರೆ. ಭಾಗವತರು ಇರ್ತಾರೆ, ಅರ್ಥಗಾರಿಕೆ ಇರ್ತದೆ, ಆದರೆ ಚಿಂತನೆ ಮಾತ್ರ ಈ ಒಳ ಅಂತರಂಗಗಳು ಇರುತ್ತವೆ. ಈ ಸೂಕ್ಷ್ಮಗಳ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತವೆ. ಡಿಸೆಂಬರ್ನಲ್ಲಿ ಒಂದು ಅನಸೂಯ ಪಾಠಕರವರ ಮಗನ ಸಂಗೀತ ಕಚೇರಿ ನಡೀತದೆ. ಇತ್ತೀಚಿನ ಟ್ರೆಂಡ್ ಅಲ್ಲಿ ಗಂಡಸರ ಸಂಗೀತ, ದಕ್ಷಿಣಾದಿ ಸಂಗೀತದ ಆಲೋಚನೆಗಳು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ, ಗಮನಿಸಿದರೆ ಏನೋ. ಆ ಕಾರಣಕ್ಕೋಸ್ಕರ ಅದು ವಿಶೇಷವಾಗಿ ರೋಹಿಣಿ ಸುಬ್ಬರತ್ನಂ ರೆಕಮೆಂಡ್ ಮಾಡಿ, ಅವರು ನನಗೆ 2 ಸಲ ಮೆಸೇಜ್ ಹಾಕಿ, ಶ್ರೀಶಾ ಇವರ ಕಚೇರಿ ಮಾಡಿಸು, ಚಂದ ಹಾಡ್ತಾರೆ ಅಂತೇಳಿ ರೋಹಿಣಿ ಸುಬ್ಬರತ್ನಂ ರೆಕಮೆಂಡ್ ಮಾಡಿದರೆ ಮತ್ತೆ ನಾವು ಯಾರು ಮಾತನಾಡಲಿಕ್ಕೆ ಇಲ್ಲ ಅಂತ ಹೇಳುವಷ್ಟು ಕಾಂಚನ ಪರಂಪರೆಯ ಸುಬ್ಬರತ್ನಂ ಅವರ ಪತ್ನಿಯವರು ಅಥವಾ ರಾ ಸತ್ಯನಾರಾಯಣರ ಮಗಳು, ಹೀಗೆಲ್ಲ ಒಂದು ವಿಶೇಷವಾದಂತಹ ಗೌರವ ಇರುವಂತಹ ಪರಂಪರೆ. ಈ ಇಷ್ಟು ಕಾರ್ಯಕ್ರಮಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲಿ ನಡೆಯಲಿಕ್ಕಿದೆ. ತಾವೆಲ್ಲ ದಯವಿಟ್ಟು ಬರಬೇಕು, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ತಾ, ಮತ್ತೆ ಪದ್ಮಿನಿ ಅಶ್ವತ್ಥವನ ನಾನು ಹೋಗದೆ 2 ತಿಂಗಳಾಯಿತು. 2 ಗಿಡಗಳು ಕಾಯ್ತಾ ಇವೆ. ಒಬ್ರು ಮೇಡಮ್ ಕೃಷ್ಣಾಸ್ ಕಪ್ ಅಂತ ಹೇಳೋ ಒಂದು ಅಪರೂಪದ ಗಿಡ ಕೊಟ್ಟಿದ್ದಾರೆ. ಗಿಡ ಇನ್ನೂ ಕೂಡ ನನ್ನ ಜೋಪಾನದಲ್ಲೇ ಇದೆ. ಅದನ್ನು ಅಲ್ಲೋಗಿ ಸ್ಥಾಪನೆ ಮಾಡುವಂತಹ ಕೆಲಸಗಳೆಲ್ಲ ಆಗ್ಬೇಕಷ್ಟೇ.
ನಾನೂ ಹೋಗದೆ 2 ತಿಂಗಳಾಯಿತು. ಹಾಗಾಗಿ ಅಪ್ಡೇಟ್ ಫೋನಲ್ಲಿ ಕೇಳ್ತಾ ಇದ್ದೇನೆ ಹೊರತು ಬೇರೆ ಏನಾಗಲಿಲ್ಲ. ಒಟ್ಟು ಇಷ್ಟು ಚೌಕಟ್ಟಿನ ಮೂಲಕ ಬಹುವಚನ ನಿಮ್ಮದಾಗ್ತದೆ. ನೀವು ಅದನ್ನು ಬಳಕೆ ಮಾಡಬೇಕು. ಮತ್ತು ನಾಳ್ದು ಮಂಗಳೂರಿಗೆ ಮತ್ತು ಪುತ್ತೂರಿನ ಬನಂಜ ಗೋವಿಂದಾಚಾರ್ಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾವಿರ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಮೆಸೇಜ್ ಹಾಕಿದ್ದೇನೆ. ಸಾವಿರ ಸಂಖ್ಯೆಯಲ್ಲಿ ನೀವು ಬರಬೇಕು ಅಂತ ನಾನು ಮತ್ತೆ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಾ ಪ್ರೀತಿಯಿಂದ ಬನ್ನಿ. ಒಂದು ಜ್ಞಾನ ಪರಂಪರೆಯನ್ನು ನಾವು ಕನಿಷ್ಠ ಹೀಗಿತ್ತು ಅಂತ ನಮ್ಮ ಎದುರೇ ಆಗಿ ಹೋದವರನ್ನು ಗುರುತಿಸುವ ಕೆಲಸ ಮಾಡುವ. ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ರವೀಶ್ ಅವರು ಈಗ ಭೂತಾರಾಧನೆಯ ಆಗುಹೋಗುಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ಸರ್, ದಯವಿಟ್ಟು ನೀವು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು. ಕನ್ನಡ ಇರ್ಬೋದು, ತುಳು ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅಥವಾ ನಿಮಗೆ ಬರುವ ಯಾವುದೇ ಭಾಷೆಯಲ್ಲಿ ನಮಗೆ ಕಮ್ಯುನಿಕೇಟ್ ಮಾಡಬೇಕು. ಪ್ಲೀಸ್ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ತಾರೆದಾದ ತೋರುಡು, ಕಂದದಾದ ಉದ್ದುಡು, ಸುಣ್ಣದಾದ ಬುಲ್ಪುಡು, ಜಾತಿ ಸಂಪಗೆಡು, ನೀತಿ ಕೇದಗೆಡು, ಅಲ್ಲಿ ಕಡಲು ಸುರುಳಿ ಕಡಲು, ನೆತ್ತಿರ ಕಡಲು ಪಾಮಾಜಿ ಕಡಲು, ಚಪ್ಪೆ ನೀರ ಕಡಲು, ಚೀಪೆ ನೀರ ಕಡಲು, ಉಪ್ಪಿ ನೀರ ಕಡಲು, ಪೇರ ಕಡಲಂತೆ 7 ಕಡತ ನಡುಟು ನೆಲೆ ಉಂತುದು ನಮನ ಮಾತ ತನ್ನ ಮೋಗದ ಜಕ್ಕೆರಡು ಕುಲ್ಲಾದೀತೆ. ನಮ್ಮ ಪೋಯಿನಲ್ಪ ಬತ್ತಿನಲ್ಪ ತುಂಬ ಸಂಗೀತ ಪೆರೋ ಪಾಸಾಡಿಯಾದೆ. ನಂಬಿನಕ್ಲೆಗೆ ನಂಬೊಳಿಗೆದ ಇಂಬುನು ಪಾರಾದು ಕೊರುದು, ನಂಬಂದಿನಂಚಿನಕ್ಲೆಗೆ ಅಂಬುನು ಪಾರಾದು ಕೊರುದು, ಸತ್ಯ ಪಂಡದಾದ ನ್ಯಾಯ ಪಂಡದಾದ ಅತಂಡ ಧರ್ಮ ಪಂಡದಾದ ಪಂಪಿನೇನೆ ಇಡೀ ಲೋಕದೊಮ್ಮೆಲ ಪಟ್ಟ ತೋಚಾಯಿನಂಚಿನ ಈ ಮನ್ನಡ ನೆಲೆ ಹೊಂದುದು ಕಾಪು ನಂಚಿನ ಸರ್ವ ಸತ್ಯಲೆಗಲ ತೆರೆತ ಘಾತ ಬಿರಿಪಗಾದೆ ನೀಟಪ್ಪ ಅಡ್ಡ ಬುರುಂದು. ನಮ್ಮೆಲ್ಲರ ಆರಾಧ್ಯ ದೇವರು, ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಈ ಪುತ್ತೂರು ಸೀಮೆಯ ಮಹಾಲಿಂಗೇಶ್ವರ ದೇವರು ಮತ್ತು ತಾಯಿ ಉಳ್ಳಾಲ್ತಿ ಅಮ್ಮನವರ ಪಾದಕಮಲಗಳಿಗೆ ನಮಸ್ಕಾರ. ಉಳ್ಳಾಲ್ತಿ ಅಮ್ಮನವರ ಪಾದಕಮಲಗಳಿಗೆ ನಮಸ್ಕರಿಸುತ್ತ ನಮ್ಮೆಲ್ಲರನ್ನ ಹರಿಸ್ತಾ ಇರುವಂತಹ, ನಾವು ನಂಬಿಕೊಂಡಿರು ಬರುವಂತಹ ಎಲ್ಲ ಸತ್ಯಗಳನ್ನ ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ, ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಬಹುವಚನ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಮಗೆಲ್ಲರಿಗೂ ಇವಾಗ ಬಿಡುವಿಲ್ಲದ ಸಮಯ. ಯಾವತ್ತು ನೋಡಿದ್ರೂ ಒಂದಲ್ಲ ಒಂದು ಕೆಲಸಗಳಲ್ಲಿ ನಾವು ತೊಡಗಿಕೊಂಡಿರ್ತೇವೆ. ಆ ಸಂದರ್ಭಗಳಲ್ಲಿಯೂ ಎಲ್ಲ ಹಿರಿ ಜೀವಗಳು ಅಂದ್ರೆ ಹಿರಿಯರೆಲ್ಲರೂ ಜೊತೆಗೆ ಸೇರಿಕೊಂಡು ಒಂದಷ್ಟು ವಿಚಾರಧಾರೆಗಳ ಬಗ್ಗೆ ಮಾತುಕತೆಯನ್ನ ನಡೆಸಬೇಕು. ಅದರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ನಾವು ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದೀರಿ. ಎಲ್ಲ ಹಿರಿಯರ, ಇಲ್ಲಿರುವವರೆಲ್ಲರೂ ಹಿರಿಯರು, ತಮ್ಮೆಲ್ಲರ ಪಾದಗಳ ಕಮಲಗಳಿಗೆ ನಮಸ್ಕರಿಸುತ್ತಾ ತಮ್ಮ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ. ಇವತ್ತು ನಮ್ಮ ಗುರುಗಳು ನಮಗೆ ಕೊಟ್ಟಿರುವಂತಹ ವಿಚಾರ ಏನು ಅಂತಂದ್ರೆ, ಭೂತಾರಾಧನೆ ಅಥವಾ ದೈವಾರಾಧನೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀವು ಚೆಲ್ಲಬೇಕು ಅಂತ ಹೇಳಿದ್ರು. ಒಂದಷ್ಟು ಸಮಯಗಳ ಹಿಂದೆ ನಾನು ನಮ್ಮ ಪಕ್ಕದ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕನಾಗಿ ನಾನು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ನನ್ನ ಗುರುಗಳು ಬಹಳ ಹತ್ತಿರ ಒಂದಷ್ಟು ವಿಚಾರಗಳನ್ನು ಮಾತಾಡಿಕೊಂಡು ಬಂದರು. ಅದಲ್ಲದೆ ಒಡಿಯೂರು ಕ್ಷೇತ್ರದಲ್ಲಿ ಕೂಡ ಒಂದು ಸಾರಿ ನಾವು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವೋ. ಆ ಸಂದರ್ಭದಲ್ಲಿಯೂ ಕೂಡ ಅವರು ತನ್ನ ಮನೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ದೈವಾರಾಧನೆಯ ಬಗ್ಗೆ ನೀವು ಒಂದಷ್ಟು ಮಾತುಗಳನ್ನ ಹೇಳಬೇಕು ಅಂತೇಳಿ ಕಳೆದ 6-7 ತಿಂಗಳ ಹಿಂದೆನೆ ಮೇ ತಿಂಗಳಲ್ಲಿ ಅವರು ಅದನ್ನ ಬರೆದಿಟ್ಕೊಂಡಿದ್ದಾರೆ. ಇಲ್ಲಿ ದೈವಾರಾಧನೆ ಎನ್ನುವಂಥದ್ದು ನಮಗೆ ನಂಬಲಿಕ್ಕೆ ಅಸಾಧ್ಯವಾದಂತಹ ಒಂದು ಶಕ್ತಿ ಅಂತ ಕರಿಬಹುದು.
ಯಾಕಂತಂದ್ರೆ ಇವಾಗ ದೈವಾರಾಧನೆಯ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ರೆ ಅದು ಕಷ್ಟವೂ ಹೌದು, ಆದ್ರೆ ನನ್ನ ಸ್ವಂತ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವೂ ಕೂಡ ಹೌದು. ಯಾಕಂತಂದ್ರೆ ದೈವಾರಾಧನೆ ಅಥವಾ ಭೂತಾರಾಧನೆ ಅನ್ನುವಂಥದ್ದು ನಾವೇನು ಸಮುದ್ರದಲ್ಲಿ ಹೊಯ್ಗೆ ರಾಶಿಯನ್ನ ಕಾಣ್ತೀವ ಅಥವಾ ಸಮುದ್ರದಲ್ಲಿ ನೀರನ್ನು ಕಾಣ್ತೀವ, ಅದರಲ್ಲಿ ಒಂದು ಚೆಂಬುನಷ್ಟು ಒಂದು ಕೊಡಪಾನ ಅಥವಾ ಒಂದು ಚೆಂಬುನಷ್ಟು ನೀರನ್ನು ತೆಗಿತೇವ, ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಅದರ ಆಳಕ್ಕೆ ಇಳಿದಾಗ ನಮಗೆ ಖಂಡಿತವಾಗ್ಲೂ ಅದು ಏನು ಅನ್ನೋದನ್ನ ತಿಳಿಯೋಕೆ ಬಹಳಷ್ಟು ಕಷ್ಟ ಅನ್ನೋದು ನನ್ನ ಒಂದು ವಿಚಾರ. ಈ ಭೂತಾರಾಧನೆ ಅನ್ನುವಂಥದ್ದು ನಮ್ಮ ದೈವಗಳ ಪಾಡ್ದಾನ ಅಥವಾ ನಾವೇನು ಸಂಧಿ ಅಂತ ಕರಿತೇವೆ, ಇದೆಲ್ಲವೂ ಕೂಡ ಅದರ ಮೇಲೆ ಅವಲಂಬಿತವಾಗಿರುವಂತಹದ್ದು. ಒಟ್ಟಿನಲ್ಲಿ ನಾವು ಹೇಳುವುದು ಏನಂತಂದ್ರೆ, ನಮ್ಮ ಕಣ್ಣಿಗೆ ಕಾಣದ, ಕೈಗೆ ತಲುಪದ ಅಥವಾ ಕೈಯಲ್ಲಿ ಹಿಡಿಯಲಾಗದಂತಹ ಅಥವಾ ನಮಗೆ ಮುಟ್ಟಲಾಗದಂತಹ ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲರನ್ನ ಕಾಯ್ತಾ ಇದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಸತ್ಯ. ಆ ಶಕ್ತಿ ನಮ್ಮ ಪರಿಸರದಲ್ಲೇ ಇದೆ. ಆ ಶಕ್ತಿಯನ್ನ ನಾವು ನಂಬಬೇಕು ಅಂತ ಅನ್ನುವ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ಬಂದದ್ದು ಆ ಶಕ್ತಿಯನ್ನು ಯಾವ ರೀತಿಯಲ್ಲಿ ನಾವು ನಂಬಿಕೊಂಡು ಬರಬೇಕು ಅನ್ನುವಂಥದ್ದು. ಅದು ನಾವೆಲ್ಲರೂ ಗೊತ್ತಿರುವಂಥದ್ದು. ದೇವರೆಲ್ಲರೂ ಬೇರೆ ಬೇರೆ ಇರ್ತಾರೆ. ಆ ದೇವರು ಅಥವಾ ದೈವಗಳು ಅನೇಕ ದೈವಗಳಿರ್ಬೋದು, ಆದ್ರೆ ಆ ದೈವಗಳನ್ನು ನಾವು ಬೇರೆ ಬೇರೆ ರೂಪಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಬೇರೆ ಆಚಾರ ಪದ್ಧತಿಗಳಲ್ಲಿ ನಾವು ಅದನ್ನ ಆರಾಧನೆ ಮಾಡಿಕೊಂಡು ಬರುತ್ತೇವೆ. ಹಾಗಾಗಿ ಇಲ್ಲಿ ದೇವರು ಎಷ್ಟಿದ್ದಾರೆ ಅಥವಾ ದೈವಗಳು ಎಷ್ಟಿದ್ದಾರೆ ಅಥವಾ ನಮ್ಮ ಆಚರಣೆ ಪದ್ಧತಿಗಳು ಎಷ್ಟಿದ್ದಾವೆ ಅನ್ನೋದು ಮುಖ್ಯ ಅಲ್ಲ. ನಮಗೆ ಬೇಕಾಗಿರುವುದು ಏನಂತಂದ್ರೆ, ನಮಗೆ ಕಣ್ಣಿಗೆ ಕಾಣದಂತಹ ಶಕ್ತಿ ಏನಿದೆ ಆ ಶಕ್ತಿಯನ್ನು ನಾವು ಯಾವ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಬರ್ತೇವೆ ಅಂತ ಹೇಳಿ. ಹಾಗೆ ನಮ್ಮ ಸಂಧಿ ಪಾಡ್ದನಗಳಾಗಿರ್ಬೋದು. ನಾವೇನು ಇತ್ತೀಚೆಗೆ ಗಣೇಶೋತ್ಸವನ್ನ ಮಾಡಿಕೊಂಡು ಬಂದಿದ್ದೇವೆ. ಆ ಗಣೇಶೋತ್ಸವ, ಗಣೇಶ ಅನ್ನುವಂಥದ್ದು ನಮ್ಮ ಇಡೀ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ನಾವು ಮೊದಲ ಸ್ಥಾನವನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮ ತುಳುವ ಸಂಸ್ಕೃತಿಯಲ್ಲಿ, ತೌಳವ ಸಂಸ್ಕೃತಿಯಲ್ಲೂ ಕೂಡ ಭಾಮಕುಮಾರ ಅನ್ನುವಂಥ ಒಂದು ಶಕ್ತಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬರುವಂಥದ್ದು. ನಮ್ಮ ತುಳುವಿನಲ್ಲಿ ನಾವು ಭಾಮಕುಮಾರ ಅಂತಂದ್ರೆ ಅದು ಗಣೇಶನಂತ ನಂಬಿಕೊಂಡು ಬಂದವರು. ಹಾಗೆ ಭಾಮಕುಮಾರನ ಸಂಧಿಯನ್ನ ಮೊದಲನೇ ಸಂಧಿ ಅಂತ ತಗೊಳ್ಳುವಂಥದ್ದು ನಮ್ಮ ತೌಳವ ಸಂಸ್ಕೃತಿಯಲ್ಲಿ ಆ ಗಣೇಶನನ್ನು ಅಥವಾ ಗಣಪತಿಯನ್ನು ಅಥವಾ ಭಾಮಕುಮಾರನನ್ನು ಕೂಡ ದೈವ ಅಥವಾ ಗಣಪತಿ ಕೋಲ ಅನ್ನುವ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತುಳುವ ನಾಡಿನಲ್ಲಿ ಆರಾಧಿಸಿಕೊಂಡು ಬಂದಂತಹ ಪದ್ಧತಿಯನ್ನ ನಾನು ಒಂದಷ್ಟು ವಿಚಾರಗಳನ್ನ ಓದಿ ತಿಳಿದಿದ್ದೇನೆ. ಆ ಗಣಪತಿ ಕೋಲದಲ್ಲಿ ಆ ಸಂದರ್ಭದಲ್ಲಿ ಹೇಳುವಂತ ಒಂದು ಸಂಧಿ ಪಾಡ್ದನ ಕೂಡ ಇದೆ. ಆ ಸಂಧಿ ಪಾಡ್ದನದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಈ ಇಡೀ ಜಗತ್ತಿನಲ್ಲಿ ಮನುಷ್ಯನ ಜನನ ಅಥವಾ ಮನುಷ್ಯ ಯಾವ ರೀತಿಯಾಗಿ ಇಲ್ಲಿ ಜನ್ಮವೆತ್ತಿದ ಅನ್ನುವಂತ ಒಂದು ಉಲ್ಲೇಖ ಕೂಡ ಬರುತ್ತದೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಸಂಧಿಗೆ, ಅಥವಾ ನಮ್ಮ ಹಿರಿಯರು ಕಟ್ಟಿಕೊಟ್ಟಿದ್ದಾರೆ. ಮಿತ್ತ ಮೇಗಿಮ ಲೋಕುಡು ಸೂರ್ಯನಾರಾಯಣ ದೇವೇರನ ತುಂಬುದಿ ಒಂದು ಈಶ್ವರ ದೇವೇರು ಉದಿಯ ಉದಿಪನ ಬೆಂದೇರಿ ಆ ಪುತ್ತುಡು ತನ್ನ ದತ್ತ ಮೈಟ್ ಅಪ್ಪೆ ಪಾರ್ವತಿ ದೇವಿಲ ಉದಿಯ ಬದಿಪನ ಬೆಂದೇರಿ ಅರೆ ಎರಮನೆನ ನಿರ್ಮಾಣ ಮಲ್ತೇರಿ ತನ್ನ ಎರಮನೆದ ಎದುರಡೆ ಮುತ್ತುದ ಕೆರೆನು ತೋಡಾಯಿರಿ ಅಯ್ನ ಕೈತಲ್ಪ ಪಕ್ಕದಲ್ಪನೆ ಒಂಜಿ ಪೂತ ತೋಟಲ್ನ ನಿರ್ಮಾಣ ಮಲ್ತೇರಿ ಆ ಪುರ್ತುಗನಗ ಮೂಲದ ಮಾನಿಯನ ಉದಿಯ ಉದಿಪನ ಬೆಂದೇರಿ ಆ ಮಾನಿ ಲಕ್ಕದುಂತುದು ದಾನಿ ದೇವರೇ ದಾನಿ ಉಳ್ಳಾಯ ಏನನ ಉದಿಯ ಉದಿಪನ ಬೆಂದರಂದಕ್ಕೆ ಎನ್ನಗ ಆ ದೇವಿರು ಪನ್ಪೆರಿಗೆ ನಿನ್ನನ್ನು ಯಾನ ನರಮಾನಿ ಅಂದು ಉದಿಯ ಉದಿಪನ ಬೆಂದೆ ಅಂಡ ಈ ದಾನೆ ಬೆಂಬಂದಕ್ಕೆ ಎನ್ನಗ ಆ ಮೂಲದ ಮಾನ್ಯ ಪನ್ಪೆಗೆ ಯಾನೆ ಈನು ಪಂಡಿಚ್ಚಿ ಬೇಲೆನಿ ಯಾನ್ ಮಲ್ತೊಂದು ಬರ್ಪೆ ಅವೇ ಲೆಕ್ಕನೆ ನಿಕ್ಲಂಚಿನ ಉಳ್ಳಾಯನಕ್ಲಿನ ಮೂಲದ ಬೇಲೆನಿ ಯಾನ್ ಮಲ್ತೊಂದು ಬರ್ಪೆ ಅತ್ತಂಡ ಕೊಟ್ಟು ಪತ್ತದ ಬೇಲೆ ಮಲ್ಪೆ ಬಟ್ಟಿ ತರಿಟು ತುಂಬುದು ಯಾನ್ ಬೇಲೆ ಮಲ್ತೊಂದು ಬರ್ಪೆ ಬನ್ನಗ ಆ ಉಳ್ಳಾಯ ಈಶ್ವರ ದೇವರು ಒಂದು ಮಾತು ಹೇಳ್ತಾರಂತೆ, ನೋಡಪ್ಪ ಮಾನವ, ನೀನು ಇಲ್ಲಿ ನಿನ್ನನ್ನು ಉಂಟು ಮಾಡಿದ್ದು ನಾನು ಖಂಡಿತವಾಗ್ಲೂ ಸತ್ಯ. ಹಾಗಂತೇಳಿ ನನ್ನ ಎರಮನೆಯ ಪಕ್ಕದಲ್ಲಿರುವಂತಹ ಕೈಕಂಜಿಲಿನ ಕಟ್ಟೆರ ನಿರ್ಮಾಣ ಮಲ್ತಿನಂಚಿನ ಆ ಕಿದೆವು ಉಂಟ ಅಲ್ಪ ಹೋತು ನಿನ್ನ ಬೇಲೆ ಮಲ್ತೊಂದು ಬಲ ಅವೇ ಲೆಕ್ಕನೆ ಈ ಭೂಲೋಕಗೂ ಹೋತು ಅಲ್ಪ ನಿನ್ನ ಬಂಚಿದ ಬಡವಗೂ ಬೋಡಿತ್ತಿನಂಚಿನ ದಾದ ಬೋಡ ಅವೇನು ಉತ್ಪತ್ತಿ ಮಂತೊಂದು ಬಲ ಪಂಪಿನಂಚಿನ ವಿಚಾರವನ್ನ ಈಶ್ವರ ದೇವರು ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಮೂಲದ ಮಾನ್ಯನ ಜನನ ಈ ಲೋಕದಲ್ಲಿ ಆಗತ್ತೆ. ಅದರ ನಂತರ ಅದೇ ಈಶ್ವರ ದೇವರು ಆ ಭಾಮಕುಮಾರನ ಸಂಧಿಯಲ್ಲಿ ಉಲ್ಲೇಖ ಆಗತ್ತೆ. ಏನಂತಂದ್ರೆ, ಆ ಮೂಲದ ಮಾನ್ಯ ಬಂದ ನಂತರ ಒಬ್ಬ ಬ್ರಾಹ್ಮಣ ಮಾನ್ಯನ್ನ ಅಲ್ಲಿ ಉಂಟು ಮಾಡ್ತಾರಂತೆ. ಅಲ್ಲಿ ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ. ಬ್ರಾಹ್ಮಣ ಮಾನ್ಯನ ಉದಿಪನ ಬೆಂದರೆ ಆ ಪುರ್ತುಗೂ ದುಂಬುಂತಿನಂಚಿನ ಮಾಣಿಕೇರುವೇರೆ ಯಾನ ದಾದ ಬೇಲೆ ಮಲ್ಪಡೋದಕ್ಕೆ ಎನ್ನಗ ಈಶ್ವರ ದೇವೇರು ಪನ್ಪೇರೆ ಈ ಪ್ರಾಣ ಮಾನಿ ಯಾವುದಿಲ್ಲ
ಬುಲ್ಪುದ ದೇವರಿನ ಪನಿ ಪೂಜೆ ಉಂಡು, ಮಧ್ಯಾಹ್ನದ ಪುರತುಗು ಮಹಾಪೂಜೆ ಉಂಡು, ರಾತ್ರಿದ ಶಾಂತಿ ಪೂಜೆ ಹೋಗುಂಡ ಅವೇನಿ ಈ ಪೊರ್ಲುಡು ಮಲ್ತೊಂದು ಬಲ. ಆ ಪುರತುಗು ಮೂಲೆಯನ್ನ ಪೂತ ತೋಟೋಡಿತ್ತಿನಂಚಿನ ಮಾತ ಕಂಜಿ ಪೂತ ತೋಟಡಿತ್ತಿನ ಮಾತ ಪೂಕ್ಲೆಲ್ಲ ಕೊಯ್ಯೊಂದು ಬರ್ತದೆ. ಎಂಗ್ಲಿಗೆ ಪೂಜೆ ಪುನಸ್ಕಾರ ಮಲ್ತೊಂದು ಬರಡು ಪನ್ಪಿನಂಚಿನ ವಿಚಾರನ ಆ ಪುರ್ತುಡು ಈಶ್ವರ ದೇವರು ಮನ್ಪಿರಿಗೆ. ಇಂಚ ಇಡೀ ಲೋಕುಡು ನರಮನ್ಯನ ಜನನ ಹಾಕೊಂಡು ಐದು ಬಕ್ಕ ದಾದ ಜನನ ಅಂಡ ಅಕ್ಕುಲು ತನ್ನ ಬದುಕಿನ ಕಟ್ಟೊಂದು ಬರಡು ಅಂಡ ಈ ಭೂಲೋಕಡು ತನ್ನ ಬದುಕಿನ ಕಟ್ಟೊಂದು ಬರ್ಪಿರಿಗೆ. ಆ ಪುರ್ತು ಕನಗ ದಿನ ಕರೆಂಡು ದಿನ ಪುರ್ತು ಕರಿಲೇಕನೆ ವರ್ಷ ಕರೆಯೊಂದು ಬರ್ತಿಲೇಕನೆ ನರಮಾನಿ ಕಾಡು ನಮ್ಮ ಮೂಡಾಯಿ ಗಟ್ಟದ ಮೊದಲೆಡ್ದು ಇಂಚಿ ಕಡಲ ಬರೆ ಮುಟ್ಟಲ ಇತ್ತಿನಂಚಿನ ಪೂರ ಕಾಡನ್ನೆಲ್ಲ ಅವರು ಕಡಿದು ತನ್ನ ಕೃಷಿ ಚಟುವಟಿಕೆಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾರಂತೆ. ಆ ಸಂದರ್ಭದಲ್ಲಿ ಅವರು ಕೃಷಿ ಚಟುವಟಿಕೆ ತೊಡಗಿಸಿಕೊಳ್ಳುವಾಗ ಎಲ್ಲ ಕೃಷಿಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾರೆ. ತನ್ನ ಹೊಟ್ಟೆಗೆ ಬೇಕಾದಂತಹ ವಸ್ತುಗಳು ಬೇಕು ಅಥವಾ ಏನೇನೋ ಪದಾರ್ಥಗಳು ಬೇಕು ಅದೆಲ್ಲವನ್ನ ಕೂಡ ಅವರಲ್ಲಿ ತಾನೇ ಬೆಳೀತಾ ಬರ್ತಾರೆ. ಆ ಸಂದರ್ಭದಲ್ಲಿ ಇದನ್ನೆಲ್ಲ ಕಾಯುವಂತ ಯಾವುದೋ ಒಬ್ಬ ಶಕ್ತಿ ಇದ್ದಾನೆ ಅನ್ನೋದನ್ನ ತಿಳಿಲಿಕ್ಕೆ ಶುರು ಮಾಡ್ತಾರಂತೆ ನಮ್ಮ ಹಿರಿಯರು. ಅದೆಲ್ಲವೂ ಕೂಡ ಸಂಧಿಪಾಠಗಳಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿ ಅವರು ಹೇಳುವ ಮಾತು ಇಷ್ಟೇ, ನಾವೇನು ಕೃಷಿ ಚಟುವಟಿಕೆಗಳನ್ನು ಬೆಳೆಸಿಕೊಂಡು ಬರ್ತೇವ ಆ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣದಂತಹ ಶಕ್ತಿ ಎಲ್ಲಿದೆ ಅಂತ ಕೇಳುವಾಗ ಆ ಶಕ್ತಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆ ಶಕ್ತಿ ಎಲ್ಲೋ 7 ಕಡಲ ಮಧ್ಯದಲ್ಲಿದೆ ಅಂತ ಹೇಳ್ತಾರೆ. ನಾನು ಅದನ್ನೇ ಉಲ್ಲೇಖ ಮಾಡಿದ್ದು. 7 ಕಡಲ ನಡುಟುಪ್ಪುನಂಚಿನ ಆ ಮೂಲ ಬೆರ್ಮೆರ್ ಅಥವಾ ದೇವರು ಯಾರಿದ್ದಾರೆ ಅವರನ್ನು ನಾವು ಆರಾಧಿಸಿಕೊಂಡು ಬರ್ತೇವೆ ಅಂತೇಳಿ. ಖಂಡಿತವಾಗ್ಲೂ ಸತ್ಯ. ಆ ದೇವರು ಯಾರಿದ್ದಾರೆ ಅವರನ್ನ ಆರಾಧನೆ ಮಾಡಿಕೊಂಡು ಬರಲಿಕ್ಕೆ ನಮ್ಮ ಹಿರಿಯರು ಶುರು ಮಾಡಿದ್ರು. ಹಾಗಾದ್ರೆ ಆರಾಧನೆ ಮಾಡಬೇಕು ಅಂತಂದ್ರೆ ಯಾವ ನಿಟ್ಟಿನಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರುವಂತದ್ದು? ಸುಮ್ನೆ ನಾವು ಅದನ್ನು ನಂಬಕ್ಕಾಗುದಿಲ್ಲ. ಅವರು ನಮ್ಮ 7 ಕಡಲ ಮಧ್ಯದಲ್ಲಿ ಅಂದ್ರೆ ಪೇರ ಕಡಲ ಅಥವಾ ಹಾಲಿನ ಕಡಲು ಅಂತ ಏನು ಕರಿತೇವ ಆ ಪೇರ ಕಡಲ ಮಧ್ಯದಲ್ಲಿರುವಂತಹ ದೇವರನ್ನ ಅಲ್ಲಿ ಕಡಲಿನ ಮಧ್ಯಕ್ಕೆ ಹೋಗಿ ಅವರಿಗೆ ಅದನ್ನ ಆರಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಕಷ್ಟಗಳನ್ನ ಅಥವಾ ನನ್ನ ಸುಖಗಳನ್ನ ಆ ದೈವಗಳ ಹತ್ರ ಹಂಚಿಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ನಾನು ನಂಬಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಏನು ಮಾಡ್ತಾರೆ ಅಂತಂದ್ರೆ ಆ 7 ಕಡಲ ಮಧ್ಯದಲ್ಲಿರುವ ಶಕ್ತಿಯನ್ನ ನನ್ನ ಮನೆಯ ಅಂಗಳದಲ್ಲಿ ಅದನ್ನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಆರಾಧನೆ ಮಾಡ್ಲಿಕ್ಕೆ ಶುರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಂದ್ರೆ ಪರಪ್ಪಿ ತೋಡ ನೀರು ಹೋಗುಂಡ ಅದರಿಂದ ಒಂದು ಕಲ್ಲನ್ನ ತೆಗಿತಾರೆ. ಆ ಕಲ್ಲನ್ನ ತೆಗೆದುಕೊಂಡು ಬಂದು ಅಲ್ಲಿ ತನ್ನ ಮನೆಯ ಅಂಗಳದಲ್ಲಿರುವಂತಹ ಮರದ ಬುಡದಲ್ಲಿ ಅಲ್ಲಿ ಇಡ್ತಾರೆ. ಅದರ ನಂತರ ಅದಕ್ಕೆ ಬೇಕಾಗಿರುವಂತಹ ಅಡ್ಕದ ಪೂ ಕೇಪುಳ ಹೂವನ್ನ ತಗೊಂಡು ಬರ್ತಾರೆ. ಆ ಕಲ್ಲಿಗೆ ಹಾಕ್ತಾರೆ. ಇದು ನಾನು ನಂಬಿದಂತಹ ಶಕ್ತಿ, ನಾನು ಕಣ್ಣಿಗೆ ಕಾಣದಂತಹ ಶಕ್ತಿಯನ್ನ ನನ್ನ ಮನೆಯ ಅಂಗಳದಲ್ಲಿ ಈ ಮರದ ಅಡಿಯಲ್ಲಿ ನಾನಿಟ್ಟಿದ್ದೇನೆ ಅಂತ ಹೇಳಿಕೊಂಡು ಆ ಶಕ್ತಿಯನ್ನ ಅವರು ನಂಬಿಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಅವರು ತೋಡ ನೀರಿನಲ್ಲಿದ್ದಂತಹ ಕಲ್ಲನ್ನು ಯಾಕೆ ತರ್ತಾರೆ ಅಂತ ಹೇಳಿದ್ರೆ ಆ ಶುದ್ಧ ಹರಿಯುವ ನೀರಿನಲ್ಲಿರುವಂತಹ ಕಲ್ಲು ಏನಿದೆ ಆ ಕಲ್ಲನ್ನ ತನ್ನ ಮನೆಯ ಅಂಗಳದಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂಜೆಗಳನ್ನು ಮಾಡಿಕೊಂಡು ಅಥವಾ ಅಂದ್ರೆ ಒಂದು ಕಟ್ಟುಪಾಡುಗಳನ್ನು ಪದ್ಧತಿಗಳನ್ನು ಇಟ್ಟುಕೊಂಡು ಅವರು ಅಂದಿನಿಂದಲೂ ಆರಾಧಿಸಿಕೊಂಡು ಬಂದರು. ಆ ಸಂದರ್ಭದಲ್ಲಿ ನನಗೆ ಕರೆಯುವಂತಹ ಶಕ್ತಿ ಏನಿದೆ ಆ ಶಕ್ತಿಗೆ ಒಂದು ಹೆಸರು ಬೇಕಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಅವರು ದೈವ ಅಂತ ನಂಬಲಿಕ್ಕೆ ಶುರು ಮಾಡಿದ್ರು, ನಾನು ನಂಬಿದ ಭೂತ ಅಂತ ನಂಬಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಿದ್ದಿಷ್ಟೇ, ನನಗೆ ಇಲ್ಲಿ ಏನು ಕೃಷಿ ಚಟುವಟಿಕೆಗಳಿಗೆ ಯಾವ್ದಾದ್ರು ಒಂದು ಉಪದ್ರ ಮಾಡ್ತದೆ ಅದು ಉಪಟಳ ಮಾಡ್ತದೆ ಅಂತಂದ್ರೆ ಇವಾಗ ಹುಲಿ ಏನಾದ್ರು ಬರುತ್ತೆ ಅದನ್ನು ಪಿಲಿಭೂತ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು, ಅಥವಾ ಪಿಲಿಚಂಡಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅದೇ ಸಂದರ್ಭದಲ್ಲಿ ಸರ್ಪ ಬಂದ್ರೆ ಅದನ್ನು ಸರ್ಪ ಅಂತ ನಂಬಲಿಕ್ಕೆ ಶುರು ಮಾಡಿದ್ರು. ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ, ನಾಗನಡೆ ಸರ್ಪ ಜಿಡೆ ಪಂಚವರ್ಣದ ಪುಂಚನ ಮಣ್ಣು ನಮ್ಮ ತುಳುವ ನಾಡು ಅಂತೇಳಿ. ಅಂದ್ರೆ ನಾಗನಡೆ ಸರ್ಪ ಜಿಡೆ, ನಮ್ಮಲ್ಲಿ ನಾಗ ಮತ್ತು ಸರ್ಪಗೆ ಬೇರೆ ಬೇರೆಯೇ ಅರ್ಥ ಇರುವಂತದ್ದು. ನಾಗ ಬೇರೆ ಸರ್ಪ ಬೇರೆ, ಈ ರೀತಿಯ ಅರ್ಥವನ್ನು ಬೇರೆ ವಿಭಿನ್ನ ರೀತಿಯಲ್ಲಿ ನಾವು ಇಡೀ ಜಗತ್ತಿನಲ್ಲಿ ನೋಡಿದ್ರು ಕೂಡ ನಮ್ಮ ಇಡೀ ತುಳುವ ಸಂಸ್ಕೃತಿ ಏನಿದೆ ಒಂದು ವಿಭಿನ್ನವಾದ ಒಂದು ಸಂಸ್ಕೃತಿ. ನಾವು ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತೇವೆ. ಈಗ ಒಂದು ನೀರಲ್ಲಿ ನೀರು ಇದೆ ಅಂತ ಹೇಳಿದ್ರೆ ನಾಗನೆಡೆ ಇದೆ, ನಾಗನೆಡೆ ಇದೆ ಅಂತ ಹೇಳುವಂತ ಒಂದು ಕಲ್ಪನೆಯನ್ನು ನಮ್ಮ ಹಿರಿಯರು ಇಟ್ಟುಕೊಂಡು ಬಂದಂಥದ್ದು. ಅಂತಹ ನಾಗನನ್ನು ಕೂಡ ನಾವಿಲ್ಲಿ ನಾಗಾರಾಧನೆಯ ನಿಟ್ಟಿನಲ್ಲಿ ನಾಗಕೋಲ ಸರ್ಪಕೋಲ ಈ ನಿಟ್ಟಿನಲ್ಲಿ ಕೂಡ ಆರಾಧಿಸಿಕೊಂಡು ಬಂದದ್ದು. ಇಂದಿಗೂ ಕೂಡ ನಮ್ಮ ಕೇರಳ ಕಾಸರಗೋಡು ಅಥವಾ ಈ ಮಂಗಳೂರಿನ ಬೆಲ್ಟ್ ಏನು ಕರಾವಳಿ ಬೆಲ್ಟ್ ಅಂತ ಕರಿತೇವೆ ನಾವು, ಆ ಕರಾವಳಿ ಭಾಗದಲ್ಲಿ ಆ ಸಮುದ್ರ ಕಡಲ ತೀರದಲ್ಲಿ ಸರ್ಪಕೋಲದ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದೆ. ಒಂದು ಸಮುದಾಯದವರು ಎಲ್ಲೂ ಕೂಡ ಅದನ್ನ ದೈವದ ರೀತಿಯಲ್ಲಿ ಅಥವಾ ಭೂತದ ರೀತಿಯಲ್ಲಿ ಅದನ್ನ ಆರಾಧನೆ ಮಾಡಿಕೊಂಡು ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಅವರು ಆರಾಧಿಸಿಕೊಂಡು ಬರುವಾಗ ಒಂದೊಂದು ಶಕ್ತಿಗಳಿಗೆ ಒಂದೊಂದು ಹೆಸರನ್ನು ಕೊಡ್ತಾ ಬಂದ್ರು. ಕೆಲವರು ಉಳ್ಳಾಕ್ಲು ಅಂತ ಕರೆದ್ರು, ಕೆಲವರು ಅದನ್ನ ರಾಜನ್ ದೈವ ಅಂತ ಕರೆದ್ರು, ಕೆಲವರು ಅದನ್ನ ಪಿಲಿಚಂಡಿ ಅಂತ ಕರೆದ್ರು, ಇನ್ನು ಕೆಲವರು ಅದನ್ನ ಕೊರಗದನ್ಯ ಅಂತ ಕರೆದ್ರು, ಇನ್ನು ಕೆಲವರು ಅದನ್ನ
ಮಲರಾಯಿ ಅಂತ ಕರೆದ್ರು, ಇನ್ನು ಕೆಲವರು ಕೊಡಮಣಿತಾಯಿ ಅಂತ ಕರೆದ್ರು. ಬೇರೆ ಬೇರೆ ವಿಚಾರಗಳನ್ನ ಇಟ್ಟುಕೊಂಡು, ಬೇರೆ ಬೇರೆ ಹೆಸರುಗಳನ್ನ ಇಟ್ಟುಕೊಂಡು ಆ ಶಕ್ತಿಯನ್ನ ನಂಬಲಿಕ್ಕೆ ಶುರು ಮಾಡಿದ್ರು. ಕಾಲ ಕಳೆದಂತೆ ಅವ್ರಿಗೆ ಏನು ಆಸೆ ಹುಟ್ಟಿತ್ತು ಅಂತಂದ್ರೆ, ನಾನು ನಂಬುವ ಶಕ್ತಿ ಹತ್ರ ನನಗೆ ಏನೋ ಒಂದು ಸಂವಹನ ಮಾಡಬೇಕು, ನಾನು ಅದ್ರ ಜೊತೆಗೆ ಮಾತಾಡಬೇಕು, ನನ್ನ ಕಷ್ಟ ಇದ್ರೆ ಆ ದೈವದ ಹತ್ರ ಕೇಳ್ಕೊಳ್ಬೇಕು, ನನ್ನ ಕಷ್ಟ ಏನಿದೆ ಆ ದೈವದ ಹತ್ರ ನಾನು ಹೇಳಬೇಕು, ಆ ಸುಖವನ್ನು ನಾನು ಹಂಚಿಕೊಳ್ಬೇಕು, ಆ ದೈವವನ್ನು ಕಣ್ಣಿ ಕಾಣದ ಶಕ್ತಿಯನ್ನ ಇಲ್ಲಿ ತರಬೇಕು ಅನ್ನುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರು ಒಂದು ರೀತಿಯ ದೈವಾರಾಧನೆಯ ಒಂದು ಕಟ್ಟುಕಟ್ಲೆಯನ್ನು ತಗೊಂಡು ಬಂದ್ರು. ಆ ದೈವಾರಾಧನೆ ಇಡೀ ಕಟ್ಟುಕಟ್ಲೆ ಏನು ಪ್ರಾಮುಖ್ಯತೆ ಕೊಡ್ತದೆ ಅಂತ ಹೇಳಿದ್ರೆ, ಒಂದು 16 ಕಟ್ಲೆಯ ವ್ಯವಸ್ಥೆಯನ್ನು ತಗೊಂಡು ಬಂದ್ರು. ಈ 16 ಕಟ್ಲೆಯ ಜೊತೆಗೆ 16 ವರ್ಗಗಳನ್ನ ತಗೊಂಡು ಬಂದ್ರು. ನಾವು ಇಲ್ಲಿ ಗಮನಿಸಬೇಕಾದ್ರೂ, ಇಡೀ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಸಮುದಾಯದ ವ್ಯಕ್ತಿಯನ್ನು ಕೂಡ ಅಲ್ಲಿಗೆ ನೇಮಕ ಮಾಡಿಕೊಂಡು ಆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನ ಕೊಡುತ್ತಾ, ನೀನು ಈ ಕೆಲಸವನ್ನ ಮಾಡಿಕೊಂಡು ಬರಬೇಕು, ನಿನಗೆ ಈ ದೈವದ ಕೊಡಿಯಡಿ ಏನು ಒಟ್ಟಾಗಿ ನಾವು 16 ವರ್ಗಗಳು ಸೇರಿಕೊಂಡು ಆ ದೈವವನ್ನು ನಾವು ನಂಬುವಂತ ಒಂದು ಜಾಗ ಏನಿದೆ, ಅದಕ್ಕೊಂದಷ್ಟು ಒಂದು ನಮ್ಮ ವಾಸಸ್ಥಳ ಹೇಗಿದೆ ಅದೇ ವಾಸಸ್ಥಳದ ರೀತಿಯಲ್ಲಿ ಒಂದು ನಾವು ಈಗಿನ ಆಂಗ್ಲ ಮಾಧ್ಯಮದಲ್ಲಿ ಹೇಳೋದಾದ್ರೆ ಟೆಂಪರರಿ ಹೌಸ್ ಅಂತ ಹೇಳ್ಬೋದು. ಒಂದು ಟೆಂಪರರಿ ಆಗಿ ಒಂದು ಕೊಡಿ ಅಡಿಯನ್ನ ನಿರ್ಮಾಣ ಮಾಡ್ತಾರೆ. ಒಂದು ತಟ್ಟಿಯನ್ನ ಕಟ್ಟಿಕೊಂಡು 3 ಮೂಲೆಗಳನ್ನ ಮುಚ್ಚಿಕೊಂಡು ಮೇಲ್ಪದರವನ್ನು ಮುಚ್ಚಿಕೊಂಡು ಒಂದು ಭಾಗದಿಂದ ಅದನ್ನ ಎಲ್ಲ ಕಾಣುವ ರೀತಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ಕೊಡಿಯಡಿ ಅನ್ನುವಂತ ಒಂದು ಕಲ್ಪನೆಯನ್ನು ಕೊಟ್ಟರು. ಆ ಕೊಡಿಯಡಿಗೆ ಬರುವಾಗ ನೀನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರ್ಬೋದು, ನೀನು ಯಾವುದೇ ವ್ಯಕ್ತಿಯಾಗಿರ್ಬೋದು, ನೀನೆಲ್ಲ ನಮ್ಮ ದೈವದ ಕೊಡಿಯಡಿಗೆ ಬಂದು ಸೇರಿದವರು. ನೀವು ದೈವದ ಕಟ್ಟುಕಟ್ಲೆ 16 ಕಟ್ಟುಕಟ್ಲೆಗಳೇನಿದಾವೆ, ಆ 16 ಕಟ್ಲೆಯ ಜೊತೆಗೆ 16 ಸಮುದಾಯಗಳೇನಿದಾವೆ, ಆ 16 ಸಮುದಾಯಗಳಿಗೆ ಹೊಂದಿಕೊಂಡು ನೀವು ನಿಮ್ಮ ಕೆಲಸವನ್ನ ಮಾಡಿಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಅಂದಿನ ಕಾಲದಲ್ಲಿ ಒಂದು ವ್ಯವಸ್ಥೆಯನ್ನ ಕೂಡಿಸಿಕೊಂಡು ಬಂದರು. ಇಲ್ಲಿ ನಾವು ಗಮನಿಸಬೇಕಾದದ್ದು ಇಷ್ಟೇ, ನಮ್ಗೆಲ್ರಿಗೂ ಸ್ವಾತಂತ್ರ್ಯ ಬಂದಿರೋದು 1947. ನಾವೆಲ್ಲರೂ ಇವತ್ತು ಭಾರತಾಂಬೆಯ ಮಕ್ಕಳು ಅಂತ ಕರಿತೇವೆ, ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ತೇವೆ, ನಾವು ಭಾರತದ ಸಂವಿಧಾನ ಅಂತ ಹೇಳ್ತೇವೆ. ಆದ್ರೆ ಅದೆಷ್ಟೋ ವರ್ಷಗಳ ಕಾಲದ ಹಿಂದೆ ನಮ್ಮ ತುಳುವ ನಾಡಿನ ಮಣ್ಣಿನಲ್ಲಿದ್ದಂತಹ ನಮ್ಮ ತುಳುವರು ಯಾರಿದ್ದಾರೆ, ನಮ್ಮ ಹಿರಿಯರು ಯಾರಿದ್ದಾರೆ, ಅವರು ನಮಗೆ ತುಳುನಾಡಿನ ಒಂದು ಬಹಳ ಖುಷಿ ಪಡುವಂತಹ ಒಂದು ದೈವಾರಾಧನೆಯ ಕೊಡಿಯಡಿಯನ್ನು ನಮಗೆ ಕೊಟ್ಟಿದ್ದಾರೆ. ಆ ಕೊಡಿಯಡಿ ಅಂತಂದ್ರೆ ನಮ್ಮ ತುಳುನಾಡಿನ ಸಂವಿಧಾನ ಅಂತ ಕರೆದ್ರೂ ತಪ್ಪಲ್ಲ. ಯಾಕಂದ್ರೆ ಆ ಸಂವಿಧಾನದಲ್ಲಿ ಬಂದು ಸೇರಿರುವ ಅವನು ಶ್ರೀಮಂತನಾಗಿರ್ಬೋದು ಅಥವಾ ಬಡವನಾಗಿರ್ಬೋದು, ಎಲ್ಲರೂ ಕೂಡ ಒಂದೇ ಇದ್ದಾರೆ. ಆ ದೈವ ಕೂಡ ಹೇಳುವಂತದ್ದು ಇಷ್ಟೇ, ನನ್ನ ಕೊಡಿಯಡಿಗೆ ಬಂದಾಗ ನೀವು 10 ತಾಯಿಯ ಮಕ್ಕಳಾದ್ರೂ ಒಂದೇ ತಾಯಿಯ ಮಕ್ಕಳಂತೆ ನಿಮ್ಮೆಲ್ಲರನ್ನ ನಾನು ರಕ್ಷಿಸುತ್ತೇನೆ ಅನ್ನುವಂತಹ ಮಾತನ್ನ ಆ ದೈವಗಳು ಇಂದಿಗೂ ಕೂಡ ಕೊಡ್ತಾ ಇದೆ. ಅಂತಹ ಒಂದು ಕಲ್ಪನೆಯನ್ನ ಅದೆಷ್ಟೋ ವರ್ಷಗಳ ಹಿಂದೆ ನಮ್ಮ ಈ ತುಳುನಾಡಿನಲ್ಲಿ, ಅಂದ್ರೆ ಈ ನಮ್ಮ ಮೆತ್ತನದ ಮಣ್ಣಂತ ಏನ್ ಕರಿತೇವೆ, ಇಂತಹ ಮಣ್ಣಿನಲ್ಲಿ ನಮ್ಮ ಹಿರಿಯರು ಅವತ್ತಿನಿಂದ ಇಂದಿನವರೆಗೂ ಕೂಡ ಆ ಒಂದು ವ್ಯವಸ್ಥೆಯನ್ನ ನಮಗೆ ಕಲ್ಪಿಸಿಕೊಟ್ರು. ಆ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ದೈವಾರಾಧನೆ ಏನೂ ಮಾಡ್ಲಿಕ್ಕೆ ಯಾರಿಂದಲೂ ಆಗ್ಲಿಲ್ಲ. ಬ್ರಿಟಿಷರ ಕಾಲದಲ್ಲೂ ದೈವಗಳು ಅದೇ ರೀತಿಯಾಗಿ ಬಹಳ ಯಶಸ್ವಿಯಾಗಿ ನಡೆದಿತ್ತು ಅನ್ನೋದಕ್ಕೆ ಅದೆಷ್ಟೋ ಉಲ್ಲೇಖಗಳಿದಾವೆ, ಅದೆಷ್ಟೋ ಬರಹಗಾರರು ಬರೆದಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಈ ಸಮುದಾಯಕ್ಕೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿಯ ಕೆಲಸ ಏನು ಅಂತಂದ್ರೆ, ಆ ದೈವಾರಾಧನೆಯ 16 ವರ್ಗದಲ್ಲಿ ನನ್ನದು ದೈವ ನರ್ತನ ಮಾಡುವಂತಹ ಚಾಕ್ರಿ ವರ್ಗಕ್ಕೆ ಸೇರಿದಂತಹ ಒಂದು ಸಮುದಾಯ. ನನ್ನ ಸಮುದಾಯದ ಕೆಲಸ ಏನು ಅಂತಂದ್ರೆ, ನಾನು ದೈವ ಕಟ್ಟಬೇಕು. ನಾನು ದೈವ ಕಟ್ಟಬೇಕು ಅಂತಂದ್ರೆ ನನಗೊಂದು ಕಟ್ಟುಪಾಡುಗಳಿದಾವೆ. ಯಾವ ದೈವಗಳನ್ನ ನೀನು ಚಾಕ್ರಿ ಮಾಡಬೇಕು, ಯಾವ ರೀತಿಯ ದೈವಗಳನ್ನ ನೀನು ನರ್ತಿಸಬೇಕು, ಯಾವ ರೀತಿಯ ಕಟ್ಟುಕಟ್ಲೆಯನ್ನ ನೀನು ಹೊಂದಿಸಿಕೊಂಡು ಬರಬೇಕು ಅಂತೇಳಿ. ಖಂಡಿತವಾಗ್ಲೂ ಸತ್ಯ. ಇಡೀ ನಮ್ಮ ತುಳುವ ನಾಡು ಅಂತಂದ್ರೆ ನಮ್ಮ ಘಟ್ಟದಿಂದ ಕಡಲವರೆಗಾಗಿರ್ಬೋದು, ಅಥವಾ ಈ ಕಡೆಯಿಂದ ಬಾರ್ಕೂರಿನಿಂದ ಅಥವಾ ಈ ಕಡೆಗೆ ನೀಲೇಶ್ವರದ ಈಗಿನ ನಮ್ಮ ಕಾಸರಗೋಡು ಜಿಲ್ಲೆ ಏನಿದೆ, ಅದು ಕೂಡ ಹಿಂದಿನ ಕಾಲದಲ್ಲಿ ತುಳುನಾಡಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ತುಳುನಾಡಿನಲ್ಲಿ ಬೇರೆ ಬೇರೆ ರೀತಿಯ ದೈವಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ನನಗೆ ಇಷ್ಟ ಆಯ್ತು, ಇವತ್ತು ನಾನು ಆ ದೈವವನ್ನು ನಾನು ಪಿಲಿಚಂಡಿ ಅಂತ ಕರೆದೆ, ನಾನು ಉಳ್ಳಾಕ್ಲು ಅಂತ ಕರೆದೆ. ಆ ದೈವವನ್ನು ನಾಳೆ ಇನ್ನೊಂದು ಊರಿನಲ್ಲಿ ಅದನ್ನು ಉಳ್ಳಾಯ ಅಂತ ಕರಿಬಹುದು. ಆದ್ರೆ ಅಲ್ಲಿ ಆರಾಧನೆ ಪಡುವಂತಹ ಏನು ದೈವದ ಕಟ್ಟುಪಾಡುಗಳು ಬೇರೆ ಇರ್ಬೋದು, ಅಥವಾ ನನ್ನ ಊರಿನಲ್ಲಿ ಆರಾಧಿಸುವಂತಹ ಕಟ್ಟುಪಾಡುಗಳು ಬೇರೆ ಇರಬಹುದು. ಇವಾಗ ನಾವು ನೋಡಬಹುದು, ಮಂಗಳೂರು ಭಾಗದಲ್ಲಿ ಆಗುವಂತಹ ದೈವಾರಾಧನೆ ಕಟ್ಟುಕಟ್ಲೆಗೂ ನಮ್ಮ ಪುತ್ತೂರು ಭಾಗ, ಸುಳ್ಯ ಭಾಗ, ಅಥವಾ ನಮ್ಮ ಕುಂಬಳೆ ಅಥವಾ ಕಾಸರಗೋಡು ಈ ಭಾಗದಲ್ಲಿ ನಡೆಯುವಂತಹ ದೈವದ ಕಟ್ಟುಪಾಡುಗಳಿಗೂ ಅದೆಷ್ಟು ವ್ಯತ್ಯಾಸಗಳಿದಾವೆ. ಭೂತಾರಾಧನೆಗೂ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣಬಹುದು.
ಹಾಗೆ ಹಿಂದಿನ ಕಾಲದಲ್ಲಿ ಅವರೇನು ದೈವವನ್ನ ನಂಬಲಿಕ್ಕೆ ಶುರು ಮಾಡಿದ್ರ, ತನ್ನ ಮನೆಯ ಅಂಗಳದಲ್ಲಿ ಅವರೇನು ನಂಬಿದ್ರ, ಅವತ್ತಿನ ದಿನ ಆ ದೈವಾರಾಧನೆಯ ಕೊಡಿಯಡಿಯಲ್ಲಿ ದೈವಗಳನ್ನು ನಾನು ನಂಬಬೇಕು, ಆ ದೈವಗಳ ಹತ್ರ ನನ್ನ ಮಾತುಕತೆ ನಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದಿನ ದಿವಸ ಅವರು ದೈವದ ಕೊಡಿಯಲ್ಲಿ ದೈವವನ್ನ ಏನು ಆ ಕಾರಣದ ಶಕ್ತಿಯನ್ನ ಇಲ್ಲಿಗೆ ತಂದ್ರು. ಅವಾಗ ಅವರು ಒಂದು ಬಹಳ ಸುಂದರವಾಗಿ ಅದನ್ನ ಅವರು ಸಂಧಿಯಲ್ಲಿ ಹೇಳ್ತಾ ಬರ್ತಾರೆ. ನಾನು ಕಣ್ಣುಗು ತೋಜಂದಿನಂಚಿನ ಶಕ್ತಿನೇ ಯಾನ ಮೂಲ ಜೋಗುಡು ಉಂಡು ಮಲ್ತೆ. ಜೋಗುಡು ಉಂಡು ಮಲ್ತೆ ಅಂತಂದ್ರೆ ನನ್ನ ಕಣ್ಣೆದ್ರೆ ಅದನ್ನ ದೈವವನ್ನು ತಗೊಂಡು ಬಂದೆ, ಆ ದೈವ ಹತ್ರ ನಾನು ಮಾತಾಡ್ತೇನೆ ಅಂತೇಳಿ. ಆ ಸಂದರ್ಭದಲ್ಲಿ ಆ ದೈವ ನರ್ತನ ಮಾಡುವ ವ್ಯಕ್ತಿ ಯಾರಿದ್ದಾನೆ, ಅವನು ನಾವು ಯಾವ ಸಮುದಾಯಕ್ಕೆ ಸೇರಿದವನು ಅಂತ ಯಾರು ಕೂಡ ನೋಡ್ಲಿಲ್ಲ. ಅವನು ಶ್ರೀಮಂತನ ಅಥವಾ ಅವನು ಬಡವನ ಅನ್ನೋದನ್ನ ಯಾರು ನೋಡ್ಲಿಲ್ಲ, ಅಥವಾ ಅವನು ಯಾವ ಜಾತಿಯವನು ಅಂತ ನೋಡ್ಲಿಲ್ಲ. ಇಂಥ ಒಂದು ಪ್ರಶ್ನೆ ಸ್ವಲ್ಪ ವರ್ಷದ ಹಿಂದೆ ರಷ್ಯಾದ ಒಬ್ರು ಮಹಿಳೆ ನಮ್ಮ ತುಳುನಾಡಿನ ದೈವಾರಾಧನೆಯ ಬಗ್ಗೆ ವಿಶೇಷವಾದಂತ ಒಂದು ಸಂಶೋಧನೆ ಮಾಡ್ತಾ ಇದ್ದಾರೆ. ಅವರು ಧರ್ಮಸ್ಥಳಕ್ಕೆ ಬಂದಾಗ ಪೂಜ್ಯ ಕಾವಂದ್ರ ಹತ್ರ ಒಂದು ಮಾತು ಕೇಳ್ತಾರೆ, ಈ ದೈವ ನರ್ತನ ಮಾಡುವಂತಹ ಕೆಲಸವನ್ನ ಯಾಕೆ ಇಂಥದೇ ಸಮುದಾಯಗಳಿಗೆ ಮೀಸಲಾಗಿಟ್ಟಿದ್ದಾರೆ? ಆಗ ಕಾವಂದ್ರು ಬಹಳ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟರು. ಆ ಕಾಲದಲ್ಲಿ ಆ ದೈವ ನರ್ತನ ಮಾಡುವಂತಹ ಸಮುದಾಯದವರು ಯಾರಿದ್ದಾರೆ, ಅವರು ಸಮಾಜದಿಂದ ಹೊರಗಿದ್ದವರು, ಅವರು ಏನನ್ನೂ ತಿಳಿಯದೇ ಇರುವಂತಹ ವ್ಯಕ್ತಿಗಳು, ಅವರಿಗೆ ಜ್ಞಾನ ತುಂಬಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳಲ್ಲಿ ದೈವವನ್ನು ನಾವು ಕಾಣಬಹುದು ಅನ್ನುವ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಸಮುದಾಯಕ್ಕೆ ದೈವ ನರ್ತನ ಮಾಡುವಂತಹ ಒಂದು ಭಾಗ್ಯವನ್ನು ಕೊಟ್ಟರು ಅನ್ನುವಂತ ಒಂದು ಮಾತನ್ನ ಆ ಸಂದರ್ಭದಲ್ಲಿ 2-3 ವರ್ಷಗಳ ಹಿಂದೆ ಹೇಳಿದ್ದು ನನಗೆ ಇವಾಗ ನೆನಪಿಗೆ ಬರ್ತಾ ಇದೆ. ಹಾಗೆ ಆ ದೈವದ ವ್ಯವಸ್ಥೆ ಏನಿದೆ ಅಲ್ಲಿ 16 ಕಟ್ಲೆಯ ಜೊತೆಗೆ ಬೇರೆ ಬೇರೆ ರೀತಿಯ ಕಟ್ಟುಕಟ್ಲೆಯನ್ನು ತಗೊಂಡು ಬಂದ್ರು. ಈಗ ನಾನು ಈ ಭಾಗದ ದೈವ ಭೂತಾರಾಧನೆ ವ್ಯವಸ್ಥೆಯನ್ನು ನಾನು ಹೇಳಿದೆ, ನೀವೆಲ್ಲ ಇಲ್ಲಿ ಗಮನಿಸಿರ್ಬೋದು. ಈ ಭಾಗದಲ್ಲಿ ಈಗೀಗ ಅದರ ಬಗ್ಗೆ ವಿಚಾರವನ್ನು ಮಾತಾಡ್ತೇನೆ ನಿಮ್ಮ ಹತ್ರ. ಆದ್ರೆ ಹಿಂದಿನ ಒಂದು 5-6 ವರ್ಷ ಅಥವಾ ಒಂದು 10 ವರ್ಷಗಳ ಹಿಂದೆ ಹೋದ್ರೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ದೇವಸ್ಥಾನದಲ್ಲಿ ಅಥವಾ ದೈವಸ್ಥಾನದಲ್ಲಿ ನಡೆಯುವಂತಹ ಆ ದೈವಗಳು ಏನಿದ್ವು ಅವೆಲ್ಲವೂ ಕಾಲಿಗೆ ಗಗ್ಗರ ಇಟ್ಟುಕೊಂಡು ನೇರವಾಗಿ ಅಣಿ ಏರಿಕೊಂಡು ಅದು ತನ್ನ ನರ್ತನ ಸೇವೆಯನ್ನ ಮಾಡ್ತಾ ಇತ್ತು. ಈಗೀಗ ವ್ಯವಸ್ಥೆಗಳು ಏನು ಬದಲಾಗಿದೆ, ಅವುಗಳೆಲ್ಲವೂ ಕೂಡ ನಮಗೆ ಬೇರೆ ಬೇರೆ ಕಡೆಯಿಂದ ನಾವು ನೋಡಿಕೊಂಡು ಬಂದಿರುವಂತಹ ವ್ಯವಸ್ಥೆಗಳನ್ನ ಈಗಿನ ಕಾಲಘಟ್ಟದಲ್ಲಿ ನಾವು ಪ್ರಸಕ್ತವಾಗಿ ನಮ್ಮ ಈ ಪುತ್ತೂರು ಭಾಗ ಅಥವಾ ನಮ್ಮ ಸುಳ್ಯ ಭಾಗದಲ್ಲಿ ನಾವು ನೋಡ್ತಾ ಇರುವಂತದ್ದು. ನಾವಿಲ್ಲಿ ಗಮನಿಸಬೇಕಾದದ್ದು ಇಷ್ಟೇ, ನಮಗೇನು ಅವರು ಹಿಂದಿನ ಕಾಲದಲ್ಲಿ 2 ಕೈಯನ್ನ ಹೀಗೆ ಹಿಡಿದು ಆ ದೈವದ ಮುಂದೆ ನಿಂತುಕೊಂಡು ಸ್ವಾಮಿ ದೈವನೇ ಅಂತ ಹೇಳಿದ ತಕ್ಷಣ ಆ ದೈವ ಅವರ ಮುಂದೆ ಬರ್ತಾ ಇತ್ತು. ನಮಗೆ 1 ಗಂಟೆ 2 ಗಂಟೆ ಯಾವುದೇ ಒಂದು ಆ ದೈವವನ್ನು ಕರೆಯುವಂತ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಅವರು ನಂಬಿದ್ದಿಷ್ಟೇ, ನಾನು ಹೋಗುವಲ್ಲಿ ಬರುವಲ್ಲಿ ನನ್ನ ಹಿಂದೆ ದೈವ ಇದೆ, ನಾನು ಹೋಗುವಲ್ಲಿ ಬರುವಲ್ಲಿ ನಾನು ಇವತ್ತು ಏನು ನನ್ನ ಮನೆಯ ಅಂಗಳ ದಾಟಿ ನನ್ನ ಮನೆಯ ಮೊಟ್ಟಿಕಲ್ಲ ಅಂತ ಹೇಳ್ತಾರೆ, ಮೊಟ್ಟಿಕಲ್ಲ ದಾಟಿದ ಪಿದೈ ಪೋನಾಗ ದೈವ ಎನ್ನ ಬೆರಿಮಲ ಕುರುಪುಣು ಅನ್ನುವಂತ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇದ್ರು. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹಿರಿಯರು ಒಂದು ಮಾತು ಏನಾದ್ರೂ ತನ್ನ ನಾಲಿಗೆಯಲ್ಲಿ ಹೇಳ್ತಾ ಇದ್ರೆ ಆ ಮಾತು ಅವರ ದೊಂಡೆಯಲ್ಲಿ ಅಂದ್ರೆ ಇಲ್ಲಿ ಗಂಟಲೆ ಮುಗಿಬೇಕು ಅಂತಂದ್ರೆ ಆ ಮಾತುಗಳು ನಡೀತಾ ಇತ್ತಂತೆ. ನಾನೀಗ ಈಗಲೂ ನನ್ನ ಊರಿನಲ್ಲಿ ಕೆಲವರು ಹೇಳಿದ್ರು, ನಿನ್ನ ಅಜ್ಜಿಯವರು ಇತ್ತೆ ಮರೆಯ, ಆ ಅಜ್ಜಿ ಒಂಜಿ ಪಾತಿರ ಪಂಡನೆ ಅಲ್ಪ ಹೊರಟು ದಾದ ಪೆಲಕಾಯಿ ಉಳ್ಳೆಯ ಅಂತ ಹೇಳಿದ್ರೆ ಆ ಪೆಲಕಾಯಿ ಎಲ್ಲ ಕೆಳಗಿರ್ತಿತ್ತು ಅಂತ. ಅಂತ ಮಾತುಗಳು ಆ ಹಿಂದಿನ ಕಾಲದಲ್ಲಿ ಸತ್ಯ ನಡೀತಾ ಇತ್ತು ಅಂತ. ಹಾಗಾದ್ರೆ ಸತ್ಯ ಶಕ್ತಿ ಇಲ್ವಾ? ಇವಾಗ್ಲೂ ಶಕ್ತಿ ಇವಾಗ್ಲೂ ಇದೆ. ಅಂದ್ರೆ ಆವಾಗ್ಲೂ ಶಕ್ತಿ ಇತ್ತ, ಅವಾಗ್ಲೂ ಶಕ್ತಿ ಇತ್ತು. ಶಕ್ತಿ ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಅದೇ ರೀತಿ ಇದೆ. ಆದ್ರೆ ನಾವು ಆರಾಧಿಸುವಂತ ಪದ್ಧತಿಗಳು, ನಮ್ಮ ಹಿಂದಿನ ಕಾಲದ ಭಕ್ತಿ ನಮ್ಮ ಹೃದಯದಲ್ಲಿ ಏನಿತ್ತ ಆ ಭಕ್ತಿ ಈಗ ಕಡಿಮೆಯಾಗಿದೆ. ಆ ಭಕ್ತಿ ನಮ್ಮದು ಏನಾಗಿದೆ ಅಂದ್ರೆ ಈಗಿರುವ ನಮ್ಮ ಭಕ್ತಿ ಏನಂದ್ರೆ ಬರೇ ಬಾಹ್ಯ ಭಕ್ತಿಯಾಗಿದೆ. ಇನ್ನೊಬ್ಬ ಹೇಗೆ ನಾನು ಆ ದೈವವನ್ನು ನೋಡ್ತೇನೆ, ನನ್ನ ಎನ್ನ ಇಲ್ಲಡ ಆಯನಂಚಿನ ಈ ದೈವದ ಕೋಲವೋ ಉಂಡ ಅದನ್ನ ಭೂತವೋ ಅದನ್ನ ಅವು 10 ಜನಗಳು ಬಾರಿ ಪೊಲ್ಲ ಅದನ್ನ ಮರೆ ಇಂಚನ ಎಲ್ಲ ನೇಮ ಎನ್ನ ಇಲ್ಲಡ ಆವಡುದನ್ನ ಆಯನ ಇಲ್ಲಡ ಎಂಚನ 5 ಬಾರಿ ಗೌಜಿಗೆ ಎನ್ನ ಇಲ್ಲಡ ಆವಡು ಅಂತ ಇದೇ ಈ ರೀತಿಯ ಕಲ್ಪನೆ ಬರುವುದರ ಹೊರತು ಬೇರೆ ಯಾವುದೂ ಬರುವುದಿಲ್ಲ. ಈಗ ಇಂಥ ವಿಚಾರಗಳನ್ನ ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಅಷ್ಟೇ ಶಕ್ತಿ ಇದ್ದಂತಹ ಒಂದು ಶಕ್ತಿ ಆ ದೈವವನ್ನ ಅವರು ಬಹಳಷ್ಟು ಯಶಸ್ವಿಯಾಗಿ ಅವತ್ತು ಮುಗಿಸಿಕೊಂಡು ಬರ್ತಾ ಇದ್ದದನ್ನ ನಾವು ಗಮನಿಸಬಹುದು. ಹಾಗೇನೆ ಅವರೇನು ದೈವದ ಕೊಡಿಯಡಿಯಲ್ಲಿ ದೈವ ನರ್ತನವನ್ನು ಮಾಡ್ತಾ ಇದ್ರ ಆ ಸಂದರ್ಭದಲ್ಲಿ 16 ಕಟ್ಟಲೆಗಳಲ್ಲಿ ಎಲ್ಲವನ್ನ ಸೇರಿಸಿಕೊಂಡ್ರು. ಒಂದು ಕಡೆ ದೈವದ ಬಾಲ್ಯಾವಸ್ಥೆಯನ್ನು ತೋರಿಸುವುದು, ಇನ್ನೊಂದು ಕಡೆ ಅದರ ಮಧ್ಯಮ ವ್ಯವಸ್ಥೆಯನ್ನು ನೋಡುವುದು, ಅಂತಿಮವಾಗಿ ದೈವವು ಮಾತುಕತೆಯನ್ನ ಮಾಡಿಕೊಂಡು ತನ್ನ ಜೋಗದಲ್ಲಿ ಅಂದ್ರೆ ಭೂಲೋಕದಲ್ಲಿ ಇದ್ದಂತಹ ದೈವ ತನ್ನ
ಶಕ್ತಿಗೆ ಸೇರ್ಪಡೆಗೊಳ್ಳುವಂತಹ ವಿಚಾರವನ್ನ ಪೂರ್ಣವಾದ ವ್ಯವಸ್ಥೆಯನ್ನ ಹಿಂದಿನ ಕಾಲದಲ್ಲಿ ತಂದಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಯಾವುದು ದೈವದ ಕೋಡಿರೆ ಅಂತ ಹೇಳ್ತಾರೆ, ಅಥವಾ ನಾವೇನು ಈಗ ಗಂಧ ಇಡುವಂತ ಎಲೆ ಕೊಡ್ತಾರೆ, ನಾವು ಗಂಧದ ಬೂಲಿ ಅಂತ ಕರಿತೇವೆ. ಒಂದಿರೆ ಬೂಲಿ ಅಥವಾ ಎರಡಿರೆ ಬೂಲಿಯನ್ನು ಏನ್ ದೈವ ಕೊಡ್ತಾರ, ಆ ಬೂಲಿಯನ್ನ ನಾವು ಆ ನಂಬಿದಂತಹ ಭಕ್ತರು ಯಾರಿಗೂ ಕೊಡ್ತಾರ, ಆ ಬೂಲಿಯ ಸಿಕ್ಕಿದಂತಹ ಗಂಧ ಪ್ರಸಾದದಲ್ಲೇ ನಾನು ನಂಬಿದ ಶಕ್ತಿ ನನ್ನ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂತ ಒಂದು ನಂಬಿಕೆ ಇತ್ತು ಅವರಲ್ಲಿ. ನಾವು ಎಷ್ಟೇ ಕೊಟ್ಟರು ಕೂಡ ಈಗಲೂ ಕೂಡ ನಾನು ಕೆಲವು ಕಡೆ ಕೆಲವು ಜನಗಳನ್ನು ನೋಡಿದ್ದೇನೆ, ಒಂದು ಕೊರದ ಕನ್ಯನ ಯಾವ್ದಾದ್ರು ಒಂದು ಕರಿ ಗಂಧ ಸಿಕ್ಕಿತ್ತು ಅಂತಂದ್ರೆ ಅದನ್ನ ಕಿಸೆಯಲ್ಲಿ ಇಟ್ಟುಕೊಂಡು ಅಥವಾ ನಮ್ಮ ಪರ್ಸ್ಗಳಲ್ಲಿ ಇಟ್ಟುಕೊಂಡು ನಾವು ಮುಂದೆ ಹೋಗ್ತೇವೆ. ಯಾಕಂದ್ರೆ ನಮ್ಮ ದೈವನ ಕಾಪುಣು ಅನ್ನುವಂತ ಒಂದು ನಂಬಿಕೆ. ಇಡೀ ಜಗತ್ತಿನಲ್ಲಿ ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಆಚಾರ ವಿಚಾರಗಳಲ್ಲಿ ಬೇರೆ ಬೇರೆ ದೈವಗಳನ್ನು, ಬೇರೆ ಬೇರೆ ಶಕ್ತಿಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸಿಕೊಂಡು ಬಂದಿರ್ಬೋದು. ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಹೇಗೆ ಬೇರೆ ಬೇರೆ ಶಕ್ತಿಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಒಂದೇ ಆಗಿದೆ. ಆ ಎಲ್ಲಾ ಶಕ್ತಿಗಳನ್ನ ನಾವು ವಿವಿಧ ರೀತಿಯಲ್ಲಿ ಆರಾಧಿಸಿಕೊಂಡು ಬಂದಿದ್ದೇವೆ, ನಾವು ವಿವಿಧ ರೀತಿಯಲ್ಲಿ ತಗೊಂಡು ಬಂದಿದ್ದೇವೆ. ಈಗಿನ ಪ್ರಸಕ್ತವಾಗಿ ನಾವು ಗಮನ ಕೊಡೋದಂದ್ರೆ, ಅಂದಿನ ಕಾಲದಲ್ಲಿ ಏನು ದೈವ ಮುಂದೆ ನಿಲ್ಬೇಕು ಅಂತಂದ್ರೆ, ನಮ್ಮ ಮನೆಯ ಯಜಮಾನ ಆತ ತನ್ನ ದೈವದ ಎದುರುಗಡೆ ನಿಂತುಕೊಂಡು, ಸ್ವಾಮಿ ದೈವನೇ ಈ ಮಿತ್ತ ಮೇಗೆಮ ಲೋಕಡು ಉಲ್ಲ ಅಂತ ಎಂಗೂ ಗೊತ್ತುಂಡು ಆಂಡ ಎನ್ನ ಕಣ್ಣು ತೋಜೊಂದಿಚ್ಚ ಈ ಹೊರ ತಿರ್ತು ಬರ್ತನಿತ್ತನೆ ಎನ್ನ ಉಡಲಡಿತ್ತಿನ ಬೇನೆ ಹೋಗುಂಡ ಆ ಉಡಲ್ದ ಬೇನೆ ನಿನ್ನಡ ಪಂಡೊಂಬೆ ಈ ಎಂಕ ರಡ್ಡೆ ಎಡ್ಡೆ ಮದಿಪುನ ಪಟ್ಟಿ ಅಂದಿತ್ತನ ಆ ಮದಿಪುದ ಪಾತ್ರೆ ಹೋಗುಂಡ ಆ ಪಾತ್ರೆಗಳು ಎನ್ನ ಬದುಕನಿ ಯಾನ ಕಟ್ಟೊಂದು ಬರ್ಪೆ ಅಂತ ಅನ್ನುವಂತ ಮಾತನ್ನ ಹಿಂದಿನ ಕಾಲದಲ್ಲಿ ಹಿರಿಯರು ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆ ಸಂದರ್ಭ ದೈವ ಎಲ್ಲೂ ಆಚೀಚೆ ನೋಡ್ತಾ ಇರಲಿಲ್ಲ ಯಾರು ಬರ್ಬೇಕು ಅಂತ. ದೈವ ನೇರವಾಗಿ ದೈವ ನರ್ತಕನ ಮೈಯಲ್ಲಿ ಆವೇಶ ಬಂದು ಬಿಟ್ಟು ಆ ದೈವ ತನಗೆ ಬೇಕಾದಂತ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇತ್ತು. ಇದನ್ನು ನಾವು ಕಣ್ಣಾರೆ ನಾನು ಸಣ್ಣ ಬಾಲ್ಯದಲ್ಲಿ ಕೂಡ ನಾನು ನೋಡ್ತಾ ಇದ್ದಂಥದ್ದು. ಹಿಂದಿನ ಕಾಲದಲ್ಲಿ ಅದರಲ್ಲೂ ಕೂಡ ನಾನು ಬಾಲ್ಯ ವ್ಯವಸ್ಥೆಯಲ್ಲಿ ನೋಡಿದಾಗ ಹಿರಿಯರು ಏನು ಎರಡು ಮಾತುಗಳನ್ನು ಹೇಳ್ತಾ ಇದ್ರ, ಆ ಧರ್ಮ ದೈವ ಅಥವಾ ಅವರು ನಂಬಿದಂತಹ ಶಕ್ತಿ ಯಾರಿದ್ದಾರೆ ಆ ಶಕ್ತಿ ತನ್ನ ಕಣ್ಣ ಮುಂದೆ ಇದೆ ಅಂತಂದಾಗ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವರ ಕಣ್ಣಲ್ಲಿ ಏನು ಶಬ್ದಗಳು ಬರ್ತಾ ಇದಾವ, ಶಬ್ದಕ್ಕಿಂತ ಹೆಚ್ಚಾಗಿ ಅವರ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಅಂದ್ರೆ ವಿಚಾರ ಇಷ್ಟೇ, ಅವರಲ್ಲಿ ಇದ್ದಿದ್ದು ಭಕ್ತಿ ಮಾತ್ರ. ಅವರು ಆ ದೈವದ ಹೆಸರು ಹೇಳಲಿಕ್ಕೆ ಹೆದರ್ತಾ ಇದ್ರು. ನಾವು ಹೇಗೆ ನಮ್ಮ ಕೆಲವೊಂದು ಕ್ಷೇತ್ರಗಳಿದಾವೆ. ಈಗ ಧರ್ಮಸ್ಥಳ ಅಂತಂದ್ರೆ ನಾವೆಲ್ಲ ಹಿಂದೆ ಹೆದರ್ತಾ ಇದೀವಿ. ಅದಕ್ಕೆ ಆ ಕ್ಷೇತ್ರಕ್ಕೆ ನಾವು ಏನೇ ಹೆಸರು ಹೇಳ್ತಾ ಇದೀವಿ, ನಾವೆಲ್ಲ ಕುಡುಮ ಅಂತ ಹೇಳ್ತಾ ಇದೀವಿ, ಅಥವಾ ಕೆಲವರೆಲ್ಲ ಮೂಢ ಅಂತ ಹೇಳ್ತಿದ್ರು. ಇನ್ನು ನಮ್ಮ ಈ ಕಡೆಗೆ ಕಾನತೂರು ಅಂತ ಒಂದು ಪುಣ್ಯ ಕ್ಷೇತ್ರ ಇದೆ, ಅಲ್ಲಿಯ ಹೆಸರನ್ನು ನಾವು ಯಾರು ಕೂಡ ಹೇಳ್ತಾ ಇರ್ಲಿಲ್ಲ. ಅಂದ್ರೆ ನಮ್ಮ ಹಿರಿಯರು ಯಾವತ್ತಿಗೂ ಕೂಡ ನೀನು ಅಲ್ಲಿಯ ಕ್ಷೇತ್ರದ ಬಗ್ಗೆ ಏನು ಮಾತಾಡಬೇಡ, ಅಲ್ಲಿ ಶಕ್ತಿ ಹಾಗಿದೆ, ಈ ರೀತಿಯಾದಂತಹ ವಿಚಾರಗಳನ್ನ ನಮಗೆ ಇಟ್ಟುಕೊಂಡೇ ಬಂದ್ರೆ ಹೊರತು ಬೇರೆ ಯಾವ ವಿಚಾರವನ್ನು ಕೂಡ ಇಟ್ಟುಕೊಂಡು ಬರ್ತಾ ಇರ್ಲಿಲ್ಲ. ಅಂದ್ರೆ ಅವ್ರು ಏನು ಆ ಶಕ್ತಿಯನ್ನ ನಂಬ್ತಾ ಬರ್ತಾ ಇದ್ರ, ಅಲ್ಲಿ ಅವರು ನಂಬಿದ್ದಿಷ್ಟೇ ಏನಂತಂದ್ರೆ ತನ್ನ ತೋಟದಲ್ಲಿರುವಂತಹ ಪಾಲೆ ಏನಿದೆ, ಅಡಿಕೆ ಹಾಳೆ ಏನಿದೆ, ಅಡಿಕೆ ಹಾಳೆಯಲ್ಲಿ ದೈವವನ್ನು ನಂಬಲಿಕ್ಕೆ ಶುರು ಮಾಡಿದ್ರು. ಅಡಕದಲ್ಲಿ ಸಿಗುವಂತಹ ಕೇಪುಳ ಕೂದಿನಲ್ಲಿ ಶುರು ಮಾಡಿದ್ರು, ಅಥವಾ ಪಿಂಗಾರ ಪುರ್ಪದಲ್ಲಿ ಶುರು ಮಾಡಿದ್ರು. ಆಮೇಲೆ ತೆಂಗಿನ ಗರಿ ಏನಿದೆ, ಆ ಸಿರಿ ಅಂತ ಕರಿತೇವೆ, ಅದರಲ್ಲಿ ದೈವವನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲವನ್ನು ಕೂಡ ನೋಡಿಕೊಂಡು ಬಂದ್ರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ಉಪಯೋಗಿಸಿಕೊಂಡು ಅವರು ದೈವ ಅಂತಂದ್ರೆ ನನ್ನ ಪ್ರಕೃತಿ ಅಂತಂದ್ರೆ ಅದು ನನ್ನ ದೈವ, ಪ್ರಕೃತಿಯನ್ನೇ ಅವಲಂಬಿತವಾಗಿರುವಂತಹ ಒಂದು ಸುಂದರವಾದ ಕಟ್ಟುಕಟ್ಲೆ ಅಂತಂದ್ರೆ ಅದು ದೈವಾರಾಧನೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಯಾಕಂತಂದ್ರೆ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನೇ ಅಲ್ಲಿ ಉಪಯೋಗಿಸಿಕೊಂಡು ಅವ್ರು ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಈಗಲೂ ಕೂಡ ದೈವಕ್ಕೊಂದು ಮುಗ ಅಂತ ಹೇಳ್ತಾರೆ. ದೈವದ ಒಂದು ಮುಖವರ್ಣಿಕೆ ಇರುತ್ತೆ. ಅಂದ್ರೆ ಅದಕ್ಕೊಂದು ಈಗ ಎಲ್ಲ ಕೆಲವು ಕಡೆ ಬಂಗಾರದಿದೆ, ಇನ್ನು ಕೆಲವು ಕಡೆ ಬೆಳ್ಳಿದಿದೆ, ಕಂಚಿನದಿದೆ, ಬೇರೆ ಬೇರೆ ಇದೆ. ಹಿಂದಿನ ಕಾಲದಲ್ಲಿ ಹಾಳೆಯ ಮುಖವನ್ನೇ ಇಟ್ಟುಕೊಂಡು ನಂಬಿದಂತಹ ಅದೆಷ್ಟೋ ಕ್ಷೇತ್ರಗಳಿದಾವೆ. ಹಾಳೆಯ ಮುಖದಷ್ಟು ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಇಲ್ಲ. ಆಗಿನ ಕಾಲದಲ್ಲಿ ಏನು ಹಾಳೆಯ ಮುಖ ಇಡ್ತಾ ಇದ್ರ ಅದರಲ್ಲಿ ಶಕ್ತಿ ಇರ್ತಿತ್ತು. ಅಂದ್ರೆ ಅವರು ಕೊಡುವಂತ ದೈವಕ್ಕೆ ಯಾರು ಈತೆ ಕೊರ್ಪುನು ಎನ್ನ ನಂಬನ ಸತ್ಯ ಎಂಗೆ ಯಾರು ಈತೆ ಕೊರ್ಪುನು ಈ ಏನಂದ ಮಾಡ್ಬಿಡು ಎರಡು ಏನ ಪುರ್ನುಡು ತಗೊಂಡು ಬರಡು ಎನ್ನ ಜೋಕುಲು ಬಾರೇನೆ ಇರುಲೇರ ಎನ್ನ ಕೂಡು ಕುಟುಂಬದ ವ್ಯವಸ್ಥೆ ಹೋಗುಂಡ ఆయన ಮಾತೆಲ್ಲ ನಮ್ಮ ತೂವೊಂದು ಬರ್ತಂದಿದ್ದ ಈ ಕಾಪುವ ಪನ್ಪುನಂಚಿನ ನಂಬೊಳಿಗೆ ಆ ದೈವ ಪನ್ಪಿನ ಹೋಗುಂಡ ಆ ದೈವ ಎರಡು ಖಂಡಿತ ಬರ್ತಲ ಕಾಪುನು ಪನ್ಪುನಂಚಿನ ನಂಬಿಕೆನೆ ಯಾರು ಬದುಕೊಂದಿಲ್ಲ ಅನ್ನುವಂತ ಒಂದೇ ಒಂದು ಮಾತು ಇವತ್ತಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಮಾದರಿಯಾಗಿರುವಂಥದ್ದು. ಹಾಗಾಗಿ ಆ ಕಾಡಿನಲ್ಲಿ ಅಂದ್ರೆ ಅಡಕದಲ್ಲಿ ಸಿಕ್ಕಿದಂತ ಪುರ್ಪ ಅಥವಾ ಕೇಪುಳ ಪುರ್ಪ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ದೈವಾರಾಧನೆಯನ್ನು ತಗೊಂಡು ಬಂದಿದ್ದಾರೆ. ಈಗ ಕೆಲವು ಸಲ ಆ ದೈವಗಳನ್ನು ಮಾಡುವಾಗಲೂ ಕೂಡ ಹಾಗೆ ನನ್ನ ಮಾವಂದಿರು ಮತ್ತೆ ನನ್ನ ಅಪ್ಪ ಮತ್ತೆ
ನನ್ನ ಅಜ್ಜಂದ್ರು ಹೇಳ್ತಾ ಇದ್ರು, ದೈವಗಳನ್ನ ಬೇರೆ ಬೇರೆ ರೀತಿಯಾಗಿ ವರ್ಗಾವಣೆ ವರ್ಗ ಮಾಡ್ತಾ ಇದ್ರಂತೆ. ಒಂದು ನಮ್ಮ ಮನೆಯಲ್ಲಿ ನಡೆಯುವಂತಹ ದೈವ, ಇನ್ನೊಂದು ಊರಿಗೆ ಸಂಬಂಧಪಟ್ಟ ದೈವ, ಇನ್ನೊಂದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ದೈವ ಅಂತೇಳಿ. ಊರಿಗೆ ಅಥವಾ ರಾಜ್ಯ ಕೊಡಿ ಅಂತಂದ್ರೆ ಇಡೀ ರಾಜ್ಯ ಅಂದ್ರೆ ಊರನ್ನ ರಾಜ್ಯ ಅಂತ ಕರೀತಿದ್ರು. ಆ ಸಂದರ್ಭದಲ್ಲಿ ಅವರು ನಂಬ್ತಿದ್ದ ಆ ದೈವಗಳೇನಿವೆ, ಆ ದೈವಗಳು ರಾಜ್ಯವನ್ನು ಕಾಪಾಡುವಂತಹ ದೈವಗಳು, ಅದು ರಾಜ್ಯ ದೈವಗಳಾಗಿ ಹೆಸರನ್ನ ಪಡೆದಿರುವಂತದ್ದು. ನಾವೇ ಈಗ ಬಲ್ಲಾಡು ಉಳ್ಳಾಲ್ತಿ ಅಪ್ಪ ತಾಯಿ ಇದ್ದಾರೆ, ಆ ತಾಯಿಯನ್ನ ನಾವು ಪುತ್ತೂರು ಸೀಮೆಯ ತಾಯಿ ಅಂತ ಕರಿತೇವೆ. ಯಾಕೆ ನಾವು ಆ ತಾಯಿಯನ್ನ ತಾಯಿ ಅಂತ ಕರಿತೇವೆ ಅಂದ್ರೆ ಇಡೀ ಊರನ್ನ ಅವಳು ಕಾಪಾಡ್ತಾಳೆ. ಅದೇ ರೀತಿ ನಮ್ಮ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಬಲಭಾಗದಲ್ಲಿ ದೊಡ್ಡ ಮುಖ ಇರುವಂತಹ ಆ ಹುಲಿಭೂತ ಇದೆ. ಆ ಹುಲಿಭೂತ ಇಡೀ ರಾಜ್ಯ ದೈವ ಅಂತ ಕರಿತೇವೆ. ಯಾಕೆ ನಾವು ಅದನ್ನು ರಾಜ್ಯ ದೈವ ಕರಿತೇವೆ ಅಂದ್ರೆ ಇಡೀ ಊರನ್ನು ಕಾಪಾಡುವಂಥದ್ದು. ಹಾಗಾದ್ರೆ ಮನೆಯ ಒಳಗಡೆ ನಂಬುವಂತ ಸತ್ಯಗಳಿದವ? ಖಂಡಿತವಾಗ್ಲೂ ಇದೆ. ಕಲ್ಲುರ್ಟಿ ಅಂತ ಇರುವಂತದ್ದು ಮನೆಯ ಒಳಗಡೆ ಇರುವಂತದ್ದು, ಪಂಚುರ್ಲಿ ಅಂತಂದ್ರೆ ಅದು ಮನೆಯ ಒಳಗಡೆ ಇರುವಂತದ್ದು. ಇದಕ್ಕಾದಂತಹ ಒಂದು ಕಟ್ಟುಪಾಡುಗಳನ್ನು ಇಟ್ಟುಕೊಂಡು ಕಲ್ಲುರ್ಟಿ ದೈವ ಅಂತಂದ್ರೆ ಈ ರೀತಿಯ ವ್ಯವಸ್ಥೆ, ಅಥವಾ ಪಂಚುರ್ಲಿ ದೈವ ಅಂತಂದ್ರೆ ಹೀಗೆ, ಹುಲಿಭೂತ ಅಂದ್ರೆ ಹೀಗೆ, ರಾಜನ್ ದೈವ ಅಂದ್ರೆ ಹೀಗೆ, ಉಳ್ಳಾಗ್ಲು ಅಂದ್ರೆ ಹೀಗೆ, ಉಳ್ಳಾಲ್ತಿ ಅಂದ್ರೆ ಹೀಗೆ, ಈ ರೀತಿಯ ಒಂದು ಕಲ್ಪನೆಯನ್ನ ಇಟ್ಟುಕೊಂಡು ಈ ದೈವ ನರ್ತನ ಮಾಡುವಂತಹ ಸಮುದಾಯದವರು ಏನಿದ್ದಾರೆ, ಅವರು ಆ ಸಂದರ್ಭದಲ್ಲಿ ಆ ಉಳ್ಳಾಲ್ತಿ ದೈವವನ್ನು ನರ್ತನ ಮಾಡುವಾಗ ಅವರು ಉಳ್ಳಾಲ್ತಿಯಾಗಿಯೇ ಅಲ್ಲಿ ಆ ನರ್ತನವ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದದ್ದು. ಅದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅಂದ್ರೆ ಅವರು ಏನು ಅವಾಗ ನರ್ತನ ಸೇವೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಒಂದು ಜ್ಞಾನ ಇರ್ತದೆ, ನಾನು ಉಳ್ಳಾಲ್ತಿಯ ದೈವ ನರ್ತನವನ್ನು ಮಾಡ್ತಾ ಇದ್ದೇನೆ, ನಾನಲ್ಲಿ ದೈವದ ಸಂಧಿ ಹೇಳುವಾಗ ನಾನು ಪಂಚುರ್ಲಿ ದೈವದ ಸಂಧಿ ಹೇಳಲಿಕ್ಕೆ ಆಗುವುದಿಲ್ಲ, ಅಲ್ಲಿ ನಾನು ಹುಲಿಬುದ್ಧದ ಸಂಧಿ ಹೇಳಲಿಕ್ಕೆ ಆಗುವುದಿಲ್ಲ, ಉಳ್ಳಾಲ್ತಿಯ ಸಂಧಿಯನ್ನೇ ನಾನಲ್ಲಿ ಉಲ್ಲೇಖ ಮಾಡಬೇಕು. ಆ ಸಂಧಿ ಅನ್ನೋದು ಏನಿದೆ, ನಾನು ಸಣ್ಣದ ಇವಾಗ ನಾವೆಲ್ಲ ಇದು ಪಡುಮಲೆಯಲ್ಲಿ ದೈವ ನೇಮ ನಡೆಯುವಾಗ ರುದ್ರಣ್ಡಿ ದೈವ ಅಂತ ಅದಕ್ಕೆ ಒಂದು ಕುಣಿತ ಇರುತ್ತೆ. ಆ ಕುಣಿತದ ಸಂದರ್ಭದಲ್ಲಿ ನಮ್ಮ ಅಜ್ಜ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ, ನಾವೆಲ್ಲ ಚಡ್ಡಿ ಹಾಕ್ತಿದ್ವಿ, ಆ ಸಂದರ್ಭದಲ್ಲಿ ಎಲ್ಲರೂ ಕರ್ಕೊಂಡು ಹೋಗಿ ದೈವದ ಜೊತೆ ಕುಣಿಸ್ತಾ ಇದ್ರು ನಮ್ಮನ್ನ. ಯಾಕೆ ಕುಣಿಸ್ತಾ ಇದ್ರು ಅಂತಂದ್ರೆ ಆ ವಿಚಾರಗಳೇನಿದಾವೆ ಅದೆಲ್ಲವನ್ನು ಕೂಡ ನೀವು ಕಲಿಬೇಕು ಅನ್ನುವ ನಿಟ್ಟಿನಲ್ಲಿ. ಅದ್ರ ಜೊತೆಗೆ ಏನಾದ್ರೂ ಕೆಲಸ ದೈವದ ಹಿಂದೆ ಕೂತ್ಕೊಂಡು ನಾವು ಅವರು ಏನು ದೈವಗಳು ಮಾತಾಡ್ತಾ ಇರ್ತವೆ ಅವೆಲ್ಲವನ್ನು ಕೂಡ ನಾವು ಆಲಿಸಿಕೊಂಡು ಬರಬೇಕು. ಅದ್ರ ಜೊತೆಗೆ ಅವರು ತೆಂಬರೆ ಹೊಡೆಯುವಾಗ ತೆಂಬರೆ ಜೊತೆಗೆ ನಮ್ಮನ್ನು ಕೂರಿಸ್ತಾ ಇದ್ರು. ಯಾಕೆ ಕೂರಿಸ್ತಾ ಇದ್ದಾರೆ ಅಂದ್ರೆ ಅವರ ನಾಲಿಗೆಯಲ್ಲಿ ಬರುವಂತಹ ಶಬ್ದಗಳೇನಿದಾವೆ ಆ ಶಬ್ದಗಳೆಲ್ಲವೂ ನಮ್ಮ ಕಿವಿಗೂ ಬರಬೇಕು. ಸಾಯಂಕಾಲದ ಸಮಯದಲ್ಲಿ ಮನೆಯ ಜಗಲಿಯಲ್ಲಿ ಕುಳಿತುಕೊಂಡು ನಮಗೆ ಸಂಧಿಯನ್ನ ಹೇಳ್ತಾ ಇದ್ರು. ಇದು ಪಂಚುರ್ಲಿಯ ಪಂಚುರ್ಲಿನ ಸಂಧಿ ಬಣ್ಣ ಇಂಚೆ ಇಟ್ಕೊಂಡು, ಪಂಚುರ್ಲಿ ಸಂಧ ಬಡಕಾಯಿ ಹೋಗ್ಕೊಡೋದು ಜತ್ತದ ಬರ್ಕೊಂಡಿಗೆ ಅಥವಾ ಗಟ್ಟನ್ನು ಬಿಟ್ಟು ಜತ್ತು ಬರ್ಕೊಂಡು, ಆ ಸಂಧಿಯಲ್ಲಿ ಕೂಡ ಈಗ ನಾವು ಪಂಚುರ್ಲಿಯ ಸಂಧಿಯನ್ನು ತಗೊಂಡ್ರು ಕೂಡ ಇಡೀ ಕಲ್ಪನೆ ಇರುವಂತದ್ದು ತುಳುನಾಡು ಹೇಗೆ ಸೃಷ್ಟಿಯಾಯಿತು ಅನ್ನೋದು ಕೂಡ ನಮ್ಮ ಪಂಚುರ್ಲಿ ಪಾಠದಲ್ಲಿ ಸಿಗ್ತದೆ. ಇಡೀ ಭೂಲೋಕ ಹೇಗೆ ಸೃಷ್ಟಿಯಾಯಿತು ಅದು ಕೂಡ ನಮ್ಮ ದೈವದ ಅಂದ್ರೆ ನಮ್ಮ ಹಿರಿಯರಿಗೆ ಯಾರಿಗೂ ಜ್ಞಾನ ಇರಲಿ, ಅವ್ರು ಯಾರು ಡಾಕ್ಟರೇಟ್ ಅಥವಾ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಎಲ್ಲ ಮಾಡಿದವರಲ್ಲ, ಅವ್ರು ಯಾರಿಗೂ ವಿದ್ಯಾಭ್ಯಾಸನೂ ಇರಲಿಲ್ಲ. ಆದ್ರೂ ಕೂಡ ಅವರು ಅಷ್ಟು ಒಂದು ಒಳ್ಳೆಯ ದೈವದ ವಿಚಾರವನ್ನ ಅವರು ತನ್ನಿಗೆ ತಾನು ಜೋಡಿಸಿಕೊಂಡು ಬಹಳ ಯಶಸ್ವಿಯಾಗಿ ಸಂಧಿ ಪಾಡದನವನ್ನ ಕಟ್ಟಿಕೊಂಡು ಬಂದ್ರು. ಇಲ್ಲಿ ಜನಗಳಿಗೆಲ್ಲ ಗೊಂದಲ ಬರ್ಲಿಕ್ಕೆ ಶುರು ಆಯ್ತು. ಸಂಧಿ ಅಂದ್ರೇನು, ಪಾಡದನ ಅಂದ್ರೇನು? ಸಂಧಿ ಅಂತಂದ ತಕ್ಷಣ ಆ ದೈವಗಳ ಕಲೆ ಕಾರಣಿಕೆ ಏನಿದೆ, ಈಗ ಇಲ್ಲಿ ನಾನೇನೋ ಒಂದು ದೈವವನ್ನು ನಂಬ್ತೇನೆ ಅಂತಂದ್ರೆ ಇಲ್ಲಿಗೆ ಈ ದೈವ ಹೇಗೆ ಬಂತು, ಆ ದೈವ ಯಾವ ರೀತಿಯೆಲ್ಲ ಕಲೆ ಕಾರಣಿಕವನ್ನು ತೋರಿಸ್ತಾ ಅದನ್ನ ನಾವು ಸಂಧಿ ಅಂತ ಕರೀತಾ ಬಂದ್ವಿ. ಅದೇ ರೀತಿ ಪಾಡದನ ಅಂತಂದ್ರೆ ಅದರ ಹುಟ್ಟಿನಿಂದ ಕೊನೆಯ ತನಕ ನಾವು ಹೇಳುವಂತಹ ಕೆಲವು ಅದರ ಕಥೆಗಳೇನಿವೆ ಅವುಗಳನ್ನು ನಾವು ಪಾಡದನ ಅಂತ ಕರೀತಾ ಬಂದ್ವಿ. ಈ ರೀತಿಯ ವಿಭಿನ್ನ ರೀತಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಅಂದಿನಿಂದ ಇಂದಿನವರು ಕೂಡ ಸಂಧಿ ಪಾಡತನವನ್ನ ಇಟ್ಟುಕೊಂಡು ಬಂದ್ರು. ಅಂತ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಭೂತಾರಾಧನೆ ಅಥವಾ ದೈವಾರಾಧನೆಯನ್ನ ಇಲ್ಲಿ ಮಾಡ್ತಾ ಬಂದ್ರು. ಅವಾಗ್ಲೂ ಹಾಗೆ ಹಿರಿಯರ ಬಾಯಿಯಲ್ಲಿ ಬರ್ತಾ ಇದ್ದ ಮಾತುಗಳು ಏನಂತಂದ್ರೆ, ಎಂಕ್ ಪೂ ಕೊರಿಯ ರಾಜ್ಯನ ಪೂದ ಎಸಲಾಂಡ ಕೊರುದು ನೀನು ನಂಬಂದು ಬರ್ಪೆ, ನನಗೆ ಹೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಪೂವಿನ ಹೆಸರು ಕೊಡ್ತೇನೆ. ದೈವ ಅದಕ್ಕೂ ಬರ್ತಾ ಇತ್ತು. ನಾವೀಗೇನು ಬುಟ್ಟಿ ಅಥವಾ ಕುಚ್ಚಿ ಮಲ್ಲಿಗೆ ಹೂವನ್ನ ತಂದು ದೈವಕ್ಕೆ ಹಾಕ್ಬೇಕಾಗಿಲ್ಲ, ಈಗೇನು ದೊಡ್ಡ ದೊಡ್ಡ ಚೆಂಡು ಮಾಲೆ ಹೂಗಳನ್ನು ತಂದು ದೈವಕ್ಕೆ ಹಾಕ್ಬೇಕಾಗಿಲ್ಲ, ಅಥವಾ ನಾವೇನು ಇಡೀ ಚಿನ್ನದಲ್ಲೇ ದೈವವನ್ನು ಮಾಡಬೇಕಾಗಿಲ್ಲ. ಅದೆಲ್ಲ ಯಾವಾಗ ಆರಂಭ ಆಯ್ತು ಅಂತಂದ್ರೆ ತನ್ನ ಭಕ್ತಿ ಯಾವಾಗ ಅದನ್ನು ತೋರಿಸ್ಬೇಕು ಅನ್ನುವಂತ ಅಭಿಲಾಷೆ ನಮ್ಮಲ್ಲಿ ಹುಟ್ಟಿಕೊಂಡಿದ್ದ ಆ ಸಂದರ್ಭದಲ್ಲಿ ಮನುಷ್ಯ ಏನ್ ಆಲೋಚನೆ ಮಾಡಿದಂದ್ರೆ ಎಲ್ಲ ದೈವಗೆ ಯಾನು ಒಂದು ಮಲ್ಪಪೆ, ಎಲ್ಲ ದೈವಗೆ ಇಂಚ ಮಲ್ಪಪೆ. ಅದನ್ನ ಏನ್ ಮಾಡೋದು, ಅವ್ರು ಮನೆಯವರು ಮಾಡಿಕೊಟ್ಟಾಗ ದೈವ ನರ್ತಕನು ಕೂಡ ಅದನ್ನು ಉಪಯೋಗಿಸಿಕೊಳ್ಳಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಈಗ ಹಾಳೆಯ ಮೊಗ ಇದ್ದ ಜಾಗದಲ್ಲಿ ನಾನು ಚಿನ್ನದ ಮೊಗ ಇಡ್ತೇನೆ, ಆಯ್ತು ದೈವದ ಅದು ಭಕ್ತಿ ಬಂತು. ಈ ರೀತಿಯ ಎಲ್ಲ ಬೇರೆ ಬೇರೆ ಪದ್ಧತಿಗಳ ಜೊತೆಗೆ ಆರಾಧಿಸಿಕೊಂಡು ಬಂದಿರುವಂತಹ ಒಂದು ಶಕ್ತಿ ಅಂತಂದ್ರೆ ಅದು ದೈವಾರಾಧನೆ ಅಂತ ನಾವು ಹೇಳ್ಬೋದು. ಈಗ ಪ್ರಸಕ್ತ ಕಾಲದಲ್ಲಿ ದೈವಾರಾಧನೆ ಹೇಗಿದೆ ಅಂತಂದ್ರೆ ನನಗೆ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ನನ್ನ ಪ್ರಾಯದಲ್ಲಿ ಕಾಲಘಟ್ಟದಲ್ಲೇ ನೋಡಬಹುದು. ನಾನು ಬಹಳ ಸಣ್ಣ ಪ್ರಾಯದಿಂದಲೇ ನಾನು ದೈವಾರಾಧನೆ ಕೊಡಿಯಡಿಗೆ ಹೋಗ್ತಾ ಇದ್ದವನು.
ಅಂದ್ರೆ ನನ್ನ ಇಡೀ ಸಮುದಾಯ ಈ ದೈವಾರಾಧನೆ ಸಮುದಾಯ ನಮಗೊಂದು ಮೀಸಲಾಗಿರುವ ಸೀಮೆ ಅಂತಂದ್ರೆ ಅದು ಕುಂಬಳೆ ಸೀಮೆ ಅಂತ ಕರಿತೇವೆ ನಾವು. ಇದ್ದ ತುಳುನಾಡಿನಲ್ಲಿ ಒಂದು ದೊಡ್ಡ ಸೀಮೆ ಕುಂಬಳೆ 3000 ಸೀಮೆ ಅಂತ ಹೇಳಿ. ನಮ್ಮ ಹಿಂದಿನವರು ಅಂದ್ರೆ ಹಿರಿಯರೆಲ್ಲ ಅಜ್ಜನವರೆಲ್ಲ ಹೇಳ್ತಿದ್ದ ಕಥೆ ಏನಿತ್ತಂದ್ರೆ, ನಮ್ಮನ್ನ ಇಲ್ಲಿ ದೈವನರ್ತನಕ್ಕೋಸ್ಕರ ನೀಲೇಶ್ವರ ಭಾಗದಿಂದ ಒಂದು ಹೆಣ್ಣು ಮತ್ತೆ ಗಂಡುವನ್ನ ಕರೆದುಕೊಂಡು ಬಂದು ಪಡುಮಲೆಯ ನೆಲೆ ನಿಂತರು. ಪಡುಮಲೆಯ ಬಲ್ಲಾಳರು ಇನ್ನು ಮುಂದೆ ಇಲ್ಲಿ ರಾಜ ದೈವಗಳ ಚಾಕರಿಗೋಸ್ಕರ ನಿಮ್ಮನ್ನು ಇಲ್ಲಿ ನೇಮಕ ಮಾಡಿದ್ದೇವೆ ಅಂತ ಹೇಳಿ ನಮಗೆ 5 ಮುಡಿ ಗದ್ದೆಯನ್ನ ಅದೇ ದೈವಸ್ಥಾನದ ಎದುರುಗಡೆಗೆ ಉಂಬಳಿಯಾಗಿ ಕೊಟ್ಟು, ನಿಮ್ಮ ಬದುಕು ಅನ್ನೋದು ಈ ರೀತಿಯಾಗಿ ನಡಿಲಿ ಅನ್ನೋದನ್ನ ಅವತ್ತಿನ ಕಾಲದಲ್ಲಿ ಬಲ್ಲಾಳರು ಕೊಟ್ರು ಅನ್ನುವಂತಹ ಮಾತನ್ನ ನಮ್ಮ ಅಜ್ಜಂದ್ರೆಲ್ಲ ಹೇಳ್ತಾ ಇದ್ರು. ಹಾಗಂತೇಳಿ ನಾನು ಅದನ್ನು ಹುಡುಕ್ಲಿಕ್ಕೂ ಕೂಡ ಹೋಗಿದ್ದೆ ನೀಲೇಶ್ವರ ಕಡೆಗೆ. ಹೌದು, ಅಲ್ಲಿ ಕೇಳಿದಾಗ ನೀಲೇಶ್ವರದಲ್ಲಿ ನಮ್ಮ ಒಬ್ಬ ಅಂದ್ರೆ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಇದ್ರು. ಅವ್ರ ಹತ್ರ ಕೇಳಿದೆ, ಹೌದು ಹೀಗೆ ಕರ್ನಾಟಕದ ಪಡುಮಲೆಗೆ ಯಾರಾದ್ರೂ ಬಂದಿದ್ದಾರೆ ಅಂತ ಕೇಳಿದ್ರೆ, ಹೌದು ನನ್ನ ಅಜ್ಜಿ ಹೇಳ್ತಾ ಇದ್ರು, ನಮ್ಮ ಇಬ್ರು ಇಲ್ಲಿಂದ ಹೋಗಿದ್ದಾರೆ ಅವರು ಪಡುಮಲೆಗೆ. ಆದ್ರೆ ಆ ಕಾಲದಲ್ಲಿ ಬಹಳ ದೂರ ಆದ್ರಿಂದ ಅವರನ್ನ ಸಂಪರ್ಕ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಮಾತನ್ನು ಕೇಳಿದ್ದೇವೆ. ಒಂದು 4-5 ಸಲ ಹೋದೆ, ಅಲ್ಲಿ ಹೋಗಿ ಮತ್ತೆ ಅವರು ಕೂಡ ದೈವನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲೇ ನಮ್ಮ ದೈವನರ್ತನ ಸೇವೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಇಡೀ ಪಡುಮಲೆಯಲ್ಲಿರುವಂತಹ ಒಂದು 5 ಮುಡಿ ಗದ್ದೆಯಲ್ಲಿ ನಾವು ಬದುಕುತ್ತಿರುವ ನಮಗೆ ಕೊಟ್ಟಿರುವ ದೈವಗಳ ಚಾಕರಿ ಯಾವುದು ಅಂತಂದ್ರೆ ರಾಜನ್ ದೈವಗಳ ಚಾಕರಿ. ಉಳ್ಳಾಕೂರು, ಉಳ್ಳಾಂತಿ, ಮತ್ತೆ ರಾಜನ್ ಕೊಡಮಣಿತಾಯ, ಮತ್ತೆ ರಕ್ತೇಶ್ವರಿ, ಇಂತಹ ದೈವಗಳ ಚಾಕರಿಯನ್ನು ಮಾಡಿಕೊಂಡು ಬರ್ಲಿಕ್ಕೆ ಕೊಟ್ಟಿರುವಂತದ್ದು. ಅಲ್ಲಿ ನಮಗೆ ಚಾಕರಿ ಮಾಡುವಾಗ್ಲೂ ಕುಂಬಳೆ ಸೀಮೆಗೆ ಮೀಸಲಾಗಿರುವ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ಕೂಡ ಹಾಗೆ ಇಡೀ ಊರಿನಲ್ಲಿ ಒಂದಷ್ಟು ಜನಗಳನ್ನ ಗುತ್ತಿನವರು ಅಂತ ಗುರುತಿಸುತ್ತಾರೆ. ನಮಗೆ ಈಗಲೂ ಗೊತ್ತಿದೆ, ಅದರ ಬಗ್ಗೆ ನಾನೇನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಗುತ್ತು, ಬರ್ಕೆ ಮತ್ತೆ ಬೇರೆ ಬೇರೆ ಭಾಗಗಳು ದೈವದಲ್ಲಿ ಸೇರಿಕೊಳ್ಳುವಂಥದ್ದು. ಆ ಗುತ್ತಿನವರು ಏನಿದ್ದಾರೆ, ಆ ಗುತ್ತಿನವರು ಮುಂದೆ ನಿಂತುಕೊಂಡು ಎಲ್ಲ ದೈವನರ್ತನ ಮಾಡುವ ಸಮುದಾಯದವ ಇನ್ನು ಮುಂದೆ ಇಡೀ ಕುಂಬಳೆ ಸೀಮೆಯಲ್ಲಿ ಉಳ್ಳಾಕ್ಲಿನ ಮುಡಿ ಇಡುವವ, ಆ ಮುಡಿ ಇಡುವ ವ್ಯಕ್ತಿಯನ್ನ ನೇಮಕ ಮಾಡ್ತಾರೆ. ಆ ವ್ಯಕ್ತಿ ಅಲ್ಲಿ ತನ್ನ ಬದುಕನ್ನ ಕಟ್ಟಿಕೊಂಡು ಹೋಗ್ಬೇಕು. ಅವನು ತನ್ನ ಹಿರಿಯರು ಮಾಡಿಕೊಂಡು ಬಂದಂತ ತಲೆಯಲ್ಲಿ ಯಾವುದೇ ಗೊಬ್ಬರದ ಇದನ್ನ ಬುಟ್ಟಿಯನ್ನು ಹೊರಲಿಕ್ಕಿಲ್ಲ, ಅಥವಾ ತಲೆಯಲ್ಲಿ ಯಾವುದೇ ಭಾರವನ್ನು ಹೊತ್ತುಕೊಳ್ಳಲು ಕೆಲಸ ಮಾಡ್ಲಿಕ್ಕಿಲ್ಲ. ಅವನಿಗೆ ಕೆಲಸ ಇರುವುದೇನಂತಂದ್ರೆ ಉಳ್ಳಾಕ್ಲು ದೈವದ ಮುಡಿಯನ್ನು ಮತ್ತೆ ಉಳ್ಳಾಂತಿ ದೈವದ ಮುಡಿಯನ್ನು ಹೊರುವ ಕೆಲಸ ಮಾತ್ರ ಅವನಿಗೆ ಅಂತೇಳಿ ಹಿಂದಿನ ಕಾಲದಲ್ಲಿ ಹಾಕಿರುವಂತದ್ದು. ನನ್ನ ಭಾಗ್ಯವ ಅಥವಾ ಗೊತ್ತಿಲ್ಲ, ನನ್ನ ಹಿರಿಯರ ಕಾಲ ನಂತರ ನನಗೆ ಅಂತ ಒಂದು ಸೇವೆ ಮಾಡುವಂತ ಭಾಗ್ಯ ನನಗೆ ಸಿಕ್ಕಿತ್ತು. ಅದರ ಜೊತೆಗೆ ನಮ್ಮ ಕೈಗೆ 2 ಬಳೆಗಳನ್ನು ನೀಡ್ತಾರೆ, ಈ ಖಡ್ಗಗಳನ್ನು ನೀಡ್ತಾರೆ. ಇವು ನಿನ್ನ ಗುರುತು, ನೀನು ಕುಂಬಳೆ ಸೀಮೆಯಲ್ಲಿ ಚಾಕರಿ ಮಾಡುವ. ಅದ್ರ ಜೊತೆಗೆ ನಮ್ಮ ಕಿವಿಯಲ್ಲಿರುವಂತಹ ಈ ಕರ್ಣಕುಂಡಲ, ಈ ಕರ್ಣಕುಂಡಲ ಏನಿದೆ ಇದು ಕೊಟ್ಟ ಮೇಲೆ ನೀನು ಒಬ್ಬ ವ್ಯಕ್ತಿಯಾಗಿ ಬದುಕಬೇಕು, ಸಮಾಜದಲ್ಲಿ ಅಲ್ಲಿಲ್ಲ ಮುಂದಕ್ಕೆ ಹೋಗ್ಬೇಕು, ಸಮಾಜದಲ್ಲಿರುವಂತಹ ಆಗು ಹೋಗುಗಳ ಬಗ್ಗೆ ಚರ್ಚಿಸಿ ನಿನಗೆ ರಾಜದೈವ ಚಾಕರಿ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟಿದೆ ಅಂತ ಹೇಳಿ ಗುತ್ತಿನವರು ನೇಮಕ ಮಾಡೋದು. ಆ ಮುಖೇನವಡಿ ಇಡೀ ಕುಂಬಳೆ 3000 ಸೀಮೆಯಲ್ಲಿ ಎಲ್ಲೇ ದೈವನರ್ತನ ಸೇವೆ ಆದ್ರೂ ಪಡುಮಲೆಯ ನಮ್ಮ ಈ ಸಮುದಾಯದವರು ಹೋಗಿ ಅಲ್ಲಿ ದೈವ ಚಾಕರಿ ಮಾಡುವಂಥದ್ದು ಹಿಂದಿನ ಕಾಲದಿಂದಲೂ ಬಂದಿರುವಂತಹ ವಾಡಿಕೆ. ಅದು ಈಗಲೂ ಕೂಡ ಅದೇ ರೀತಿ ನಡೀತಾ ಇದೆ. ಅದನ್ನು ಉಳಿಸಬೇಕು ಅನ್ನೋದು ನನ್ನ ಹಠ. ಯಾಕಂತಂದ್ರೆ ನಾನು ಇವತ್ತೀಗ ವೃತ್ತಿಯಲ್ಲಿ ಒಬ್ಬ ಉಪನ್ಯಾಸಕ ಅಥವಾ ಡಾಕ್ಟರೇಟ್ ಆಗಿರ್ಬೋದು, ಆದ್ರೆ ನನ್ನ ಹಿಂದಿನ ಕಾಲದಲ್ಲಿ ನನ್ನ ಅಜ್ಜಂದಿರು ಅಥವಾ ನನ್ನ ಅಪ್ಪ ಆಗಿರ್ಬೋದು, ಮಾವಂದಿರ ಆಗಿರ್ಬೋದು, ಅವರೆಲ್ಲರೂ ಕೂಡ ಕಷ್ಟಪಟ್ಟು ತನ್ನ ಬದುಕನ್ನು ಕಟ್ಟಿದವರು. ಅವರು ಯಾವತ್ತೂ ಕೂಡ ಸುಖ ಜೀವನವನ್ನು ಮಾಡಿದವರಲ್ಲ. ಇವತ್ತು ನನ್ನನ್ನು ಇಷ್ಟು ದೊಡ್ಡದು ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರು ತನ್ನ ದೈವದ ಕೊಡಿಯಡಿಗೆ ಹೋಗ್ಬೇಕಾದ್ರೆ ಅಷ್ಟು ಗಂಟುಗಳನ್ನೆಲ್ಲ ತಲೆ ಮೇಲೆ ಇಟ್ಟುಕೊಂಡು ಆ ದೈವದ ಕೊಡಿಯಡಿಗೆ ಸಿಕ್ಕಂತಹ ಹೊಟ್ಟೆ ಬೊಂಡೆ ಏನಂತ ಕರಿತೇವೆ, ಸಿಯಾಳ ಏನ್ ಕರಿತೇವೆ, ಅಥವಾ ದೈವಕ್ಕೆ ಕೊಟ್ಟಿರುವಂತಹ ಬಾರಣೆಗಳು, ಈ ಹೊದ್ಲು ಪಂದು ಅದೆಲ್ಲವನ್ನು ಕೂಡ ತಗೊಂಡು ಬಂದು ನಮ್ಮ ಹೊಟ್ಟೆ ತುಂಬಿಸಿ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ, ನಮ್ಮ ತರ ನೀನು ಕಷ್ಟಪಡಬೇಡ, ನೀನು ಓದಿ ಒಂದು ಒಳ್ಳೆ ಉದ್ಯೋಗದಲ್ಲಿ ಇರು ಅಂತೇಳಿ ನನ್ನ ಇಷ್ಟು ದೊಡ್ಡ ಮಾಡೋ ಕಾರಣ ಆ ತಂದೆ ತಾಯಿ ಮತ್ತೆ ನನ್ನ ಹಿರಿಯರ ಋಣ ನನ್ನಲ್ಲಿದೆ. ಅವರ ಋಣವನ್ನು ಸಂದಾಯ ಮಾಡಬೇಕು ಅಂತಂದ್ರೆ ನಾನು ಇಂಜಿನಿಯರ್ ಆಗಿದ್ದುಕೊಂಡು ಉಪನ್ಯಾಸ ಆಗಿದ್ದುಕೊಂಡು ಸಾಧ್ಯ ಆಗುದಿಲ್ಲ. ಅದಕ್ಕೋಸ್ಕರ ಅವರಾಗೆ ನಾನು ಕೂಡ ಕಷ್ಟಪಡಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟೇ ಕಷ್ಟ ಆದ್ರೂ ಈಗಲೂ ಕೂಡ ದೈವದ ಕೊಡಿಯಡಿಗೆ ಹೋಗಿ ನಾನು ದೈವದ ಚಾಕರಿಯನ್ನು ಮಾಡ್ತಿದ್ದೇನೆ. ಇದು ನನಗೊಂದು ಹೆಮ್ಮೆ ಆಗಿದೆ. ನನಗೆ ಬಹಳ ವಿಶೇಷ ಇನ್ನೇನಂತಂದ್ರೆ, ನಾನು ಏನು ದೈವದ ಚಾಕರಿಗೆ ಒಬ್ಬ ಡಾಕ್ಟರೇಟ್ ಇಳಿದಿದ್ದೇನೆ ಅಂತಂದಾಗ ನನ್ನ ಎಲ್ಲ ಯುವ ಸಮುದಾಯದವರು ಕೂಡ ಇವತ್ತಿಗೂ ಕೂಡ ದೈವಾರಾಧನೆ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅದು ನನಗೊಂದು ಬಹಳ ಖುಷಿ. ಯಾಕಂದ್ರೆ ನನಗಿಂತ ಮೊದಲು ಡಿಗ್ರಿ ಆದವರು ಇದ್ದಾರೆ ನನ್ನ ಸಮುದಾಯದಲ್ಲಿ. ಅವರು ಡಿಗ್ರಿ ಆದ್ರೂ ಕೂಡ ದೈವದ ಕೊಡಿಯಡಿಗೆ ಬರ್ತಾರೆ. ಅವ್ರಿಗೆಲ್ಲ ಹೇಳುವ ಮಾತೇನಂತಂದ್ರೆ ನಾಚಿಕೆ. ನಾ ಏನ್ಕೊಟ್ಟು ಪೂಜಾ ಬಾಡೆ ನಾಚಿಕೆ ಬಂಡೆ ಏರಲ್ಪ ಕಡೆ ನಾಚಿಕೆ ಇಟ್ಟು ಅಂತ ಹೇಳೋದು. ತುಂಬಾ ಜನ ಇದ್ದಾರೆ, ತುಂಬಾ ಜನ ಲೆಕ್ಚರರ್ಸ್ ಆಗಿದ್ದಾರೆ. ಅವರಿಗೆ ತನ್ನ ಸಮುದಾಯ ಹೇಳಿಕೊಳ್ಳಿಕ್ಕೆ ಈಗ ನಾಚಿಕೆ ಪಡ್ತಾ ಇದ್ರು. ಬಟ್ ಅಂತ ವಿಚಾರಗಳೆಲ್ಲ ದೂರ ಆಗಿ ಇವಾಗ ಏನಾಗಿದೆ, ಈಗ ಪ್ರತಿಯೊಬ್ಬ ಕಲಿತವರು ಕೂಡ ಈಗ ಎಷ್ಟೋ ಇಂಜಿನಿಯರ್ಗಳು ದೈವದಲ್ಲಿ ಕೊಡಿಯಡಿಗೆ ದೈವ ನರ್ತನ ಮಾಡ್ತಾ ಇದ್ದಾರೆ, ಎಷ್ಟೋ ಉಪನ್ಯಾಸಕರು ದೈವ ನರ್ತನ ಮಾಡ್ತಾ ಇದ್ದಾರೆ. ನನಗಿಂತ ನನ್ನ ಮಾವ ಒಬ್ರು ಇದ್ರು, ಅವರು ಎಷ್ಟೋ ವರ್ಷಗಳ ಹಿಂದೆ ತನ್ನ ಡಿಗ್ರಿಯನ್ನು ಮುಗಿಸುವ ಉಪನ್ಯಾಸಕನಾಗಿದ್ದಾರೆ. ಅವರು 45-50 ವರ್ಷ ಆದ ನಂತರ ತನ್ನ ಮೀಸೆದಿದ್ದು ದೈವದ ನರ್ತನ ಕೊಡಿಯಡಿಗೆ ಬಂದು ದೈವ ನರ್ತನ ಮಾಡ್ತಾ ಇದ್ದಾರೆ. ಇಂತಹ ಹೆಮ್ಮೆ ನನಗೆ ಇದೆ.
ಹಾಗಾಗಿ ದೈವ ನರ್ತನವನ್ನ ಅಥವಾ ದೈವದ ಸೇವೆಯನ್ನು ಉಳಿಸಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಜೊತೆಗೆ ಆದ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ದು. ಪ್ರಸಕ್ತ ವರ್ಷದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನಾನು ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದು 20 ವರ್ಷಗಳ ಹಿಂದೆ ನೋಡಿದಂತ ದೈವಕ್ಕೂ ಈಗ ನೋಡಿದಂತ ದೈವಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ನನ್ನ ಮನಸ್ಸಿನಲ್ಲಿ ಮೂಡುವ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ, ನಾನು ಆವಾಗ ಒಂದು ಉದಾಹರಣೆ ಕೊಟ್ಟೆ. ರಷ್ಯಾದ ಒಬ್ರು ಮಹಿಳೆ ಅಂತಂದ್ರೆ, ಅವರು ಭಾರತಕ್ಕೆ ಈ ಕರಾವಳಿ ಭಾಗಕ್ಕೆ ಬಂದ ತಕ್ಷಣ ನನಗೊಂದು ಫೋನ್ ಹಾಯಿಸ್ತಾರೆ. ರವೀಶ್ ಎಲ್ಲಿದ್ದೀರಿ ನೀವು, ವೇರ್ ಆರ್ ಯು ಅಂತ ಕೇಳ್ತಾರೆ. ಅವಾಗ ನಾನು ಇದ್ದ ಜಾಗದಕ್ಕೆ ಏನಾದ್ರೂ ಸಮಯ ಇದೆಯಾ, ನನಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ. ನನಗೆ ಸಮಯ ಇದ್ರೆ ಖಂಡಿತವಾಗ್ಲೇ ಹೌದು, ಎಲ್ಲಿ ಸಿಗಬೇಕು ಅಂತ ಹೇಳಿದಾಗ ಅವರು ಸಿಗ್ತಾರೆ, ಮಂಗಳೂರು ಅಥವಾ ಈ ಭಾಗಕ್ಕೆ ಬರ್ತಾರೆ. ಆಗ ಸಂದರ್ಭ ಪ್ರತಿ ವರ್ಷ ಬಂದಾಗ್ಲೂ ಅವ್ರು ನನ್ನ ಹತ್ರ ಕೇಳುವಂತ ಒಂದು ಪ್ರಶ್ನೆ ಇದೆ. ಅಲ್ಲ ರವೀಶ್, ನಾನು ಯಾವತ್ತೂ ಕೂಡ ಕಳೆದ ವರ್ಷ ಕೂಡ ನೀವು ಅದೇ ದೈವವನ್ನು ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತೀರಿ, ಈ ವರ್ಷ ಕೂಡ ನೀವು ಅಲ್ಲಿಗೆ ಕರ್ಕೊಂಡು ಹೋಗ್ತೀರಿ. ಆದ್ರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೆ ಏನು ವ್ಯತ್ಯಾಸ ಕಾಣ್ತಾ ಇದೆ, ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಯಾವ ರೀತಿಯಲ್ಲಿ ವ್ಯತ್ಯಾಸ ಕೇಳಿದ್ರೆ, ಆ ಬಣ್ಣದಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಅಥವಾ ಈ ಅದರಲ್ಲಿ ಉಡುವಂತ ತೊಡುವಂತ ಬಟ್ಟೆಗಳೇನಿವೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಾಗಾದ್ರೆ ನೀವು ನಂಬುವಂತ ದೈವಗಳು ಏನಾದ್ರು ಬದಲಾಗ್ತಾ ಇರ್ತಾರೆ ವರ್ಷ ಪ್ರತಿಗೆ ಅಂತ. ಈ ರೀತಿಯ ಪ್ರಶ್ನೆಗಳು ಬಂದಾಗ ನನ್ನ ಮನಸ್ಸಿನಲ್ಲೇ ಬಂದಿತ್ತು, ಹೌದು 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 ಅಂತ. ಕೆಲವೊಂದು ದೈವಗಳನ್ನ ಕೆಲವು ರೀತಿ ನಾವು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ತರವಾಡು ಅಥವಾ ನಿಮ್ಮ ಮನೆಗಳಲ್ಲೇ ನೀವು ಗಮನಿಸಬಹುದು. ನಮ್ಮ ಮನೆಯಲ್ಲಿ ಒಂದು ದೈವ ಆಗ್ತಾ ಇದೆ, ಕಲ್ಲೊಡ್ಡಿ ದೈವ ಆಗಿರ್ಬೋದು, ಅಥವಾ ಪಂಜುರ್ಲಿ ದೈವ ಆಗಿರ್ಬೋದು, ಅಥವಾ ಕೊಡಮಣಿತ ದೈವ ಆಗಿರ್ಬೋದು. ನಮ್ಮ ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದ ದೈವಕ್ಕೂ ಈಗಿನ ಕಾಲದಲ್ಲಿ ನೋಡುವಂತ ದೈವಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ನಂಬುವಂತ ಕಲ್ಲುಡ್ಡಿ ಹೀಗ, ನಾವು ನಂಬುವಂತ ಪಂಜುರ್ಲಿ ಹೀಗ, ನಾವು ನಂಬುವಂತ ಕೊಡಮಣಿತ ಹೀಗ, ನಾವು ನಂಬುವಂತಹ ಬೇಗುತ ಹೀಗ. ಇದನ್ನ ನಾವು ಆಲೋಚನೆಗಳನ್ನ ಮಾಡಿಕೊಂಡು ಬರಬೇಕಾಗತ್ತೆ. ಅದ್ರ ಜೊತೆಗೆ ಆ ಬಣ್ಣಗಾರಿಕೆಯಲ್ಲಿ ಹೌದು ಖಂಡಿತವಾಗ್ಲೂ ಸತ್ಯ ಸಾಮೀಪ್ಯ ಇದೆ. ಯಕ್ಷಗಾನಕ್ಕೂ ನಮ್ಮ ದೈವಾರಾಧನೆಗೂ ಒಂದು ಸಂಬಂಧ ಇದೆ. ಆ ಸಂಬಂಧ ಇದೆ ಅಂತ ಹೇಳಿಕೊಂಡು ಪೂರ್ಣವಾಗಿ ಯಕ್ಷಗಾನವನ್ನ ಅವಲಂಬಿತವಾಗುವುದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಆ ರೀತಿ ಮಾಡಿದ್ರು ನಾನು ಈ ರೀತಿಯಾಗಿ ಮಾಡ್ತೇನೆ, ಅಥವಾ ಅಲ್ಲಿ ಈ ರೀತಿ ನಡೀತು ನಾನು ಈ ರೀತಿಯಾಗಿ ಮಾಡ್ತೇನೆ, ಅದು ಖಂಡಿತವಾಗ್ಲೂ ತಪ್ಪು. ಇನ್ನೊಂದು ಮಾತು ಏನಂತಂದ್ರೆ, ಇನಿಯನ್ನಲ್ಪ ನೇಮ ಕಟ್ಟಡದನ್ನ ಆಯ ಅವಡಂದ್ರೆ ಯಾವ ಆಯ ಅವಡಂದ್ರೆ ಯಾರು ಆಯ ಅವಡು ಆಯ್ ಭಾರಿ ಪುದರ್ದಿದ್ರೆ ಆಯ ಮಾತದಿಲ್ಲ ಆಯನೆಲೆ ಪುನ್ ಮಾತಲ್ಲ ಒಂದು 40,000 50,000 ಸಂಬಳ ಉಂಟು, ಆಯನಲ್ಲೇ ಕೂಡ ಇಲ್ಲ ಈ ಸರ್ತಿ ನೇಮ ಮಾಡ್ಕೊಡು. ನನ್ನ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆ ಏನಂತಂದ್ರೆ, ಆಯನ ಲೆಪ್ಪ ಹೊಡೆದ 50,000 ಆಗ್ಬೇಕು ಅಂತಂದ್ರೆ ಆಯೆ ಭಾರಿ ಹುಷಾರುಳ್ಳಿ ನೇಮಟ್ ಅಂದ್ರೆ ಹೇಳ್ತಾರೆ ಮಾತು. ಆಯ್ ಭಾರಿ ಹುಷಾರುಳ್ಳಿ ಅಂತಂದ್ರೆ ಯಾವ್ದ್ರಲ್ಲಿ ಹುಷಾರು ಅಂತ ನನ್ನ ಪ್ರಶ್ನೆ. ನಾವು ಮನಸ್ಸಿಗೆ ತಗೊಳ್ಬೇಕಾದದ್ದು. ನನಗೆ ಈಗಲೇ ನೆನಪಿದೆ, ನನ್ನ ಅಜ್ಜ, ನೀವೆಲ್ಲ ದೈವ ಇದರಲ್ಲಿ ಹೋಗೋದನ್ನು ನೋಡಿರ್ಬೋದು, ಕುದುರೆ ಸವಾರಿಗೆ ಹೋಗ್ತಾರೆ, ಉಳ್ಳಾಕ್ಲು ದೈವ. ಈ ಕುದುರೆ ಸವಾರಿಯಲ್ಲಿ ಹೋಗುವ ದೈವ ಅದು 1 ಕಿಲೋಮೀಟರ್ನಷ್ಟು ದೂರದಿಂದ ಒಂದು ಸಮುದಾಯದವರು ಅದಕ್ಕೆ ಎಳ್ಕೊಂಡು ಬರ್ತಾರೆ ದೈವವನ್ನ. ಅಂದ್ರೆ ಕುದುರೆಯಲ್ಲಿ ಕೂತಿದ್ದಾಗ ಅದಕ್ಕೆ ಒಂದು ಸಮುದಾಯವನ್ನು ನೇಮಕ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ. ಆ ಸಮುದಾಯವರು ಎಳ್ಕೊಂಡು ಬರುವಾಗ ದೈವ ಅದರ ಮೇಲೆ ಇರುತ್ತೆ. ಆ ದೈವದ ಮೇಲೆ ಮುಡಿ ತುಂಬಾ 15 ಫೀಟ್ ವರೆಗೆ ಎತ್ತರ ಇರ್ತಾರೆ, ಮುಡಿ ತುಂಬಾ ದೊಡ್ಡ ಮುಡಿ. ಆ ಅಜ್ಜ ಕೋಲು ಹೋಗ್ತಾ ಇದ್ರು ಎಲ್ಲಿಗೆ, ದೈವದ ಎಣ್ಣೆ ತೆಗೆಯುವಾಗ. ಎಣ್ಣೆ ತೆಗೆದ ನಂತರ ಅವ್ರು ಸರ್ತ ನಡ್ಕೊಂಡು ಹೀಗೆ ಹೋಗ್ತಾ ಇದ್ರು. ನಮಗೆ ಅವು ಆಶ್ಚರ್ಯ ಆಗೋದು, ಎಂತ ಎಂಚ ಈ ರೀತಿಯ ವಿಚಾರ ಅಂತ. ಅಂದ್ರೆ ಅವರನ್ನ ಆ ದೈವ ಶಕ್ತಿ ತಗೊಂಡು ಬರೋದು ಅಂತ. ಎಷ್ಟೋ ಸಲ ನಮಗೆ ಜ್ವರ ಶೀತಗಳಿರ್ತವೆ, ನಮಗೆ ಮಾತಾಡಕ್ಕೆ ಹೆದರಿಕತ್ತೆ. ನಾನು ಇವತ್ತು ಹೇಗೆ ದೈವ ಕಟ್ಟೋದು, ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದ್ರೆ, ಆ ದೈವದ ಎಣ್ಣೆ ತೆಗೆದು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ಎಲ್ಲ ಕೂಡ ಹೋಗಿರ್ತದೆ. ಮತ್ತೆ ದೈವ ಮುಗಿದ ನಂತರ ಮತ್ತೆ ಅದೇ ಶೀನು ಬರ್ತದೆ, ಮತ್ತೆ ಅದೇ ಇದು ಬರ್ತದೆ. ಅಂದ್ರೆ ನಮ್ಮನ್ನು ಯಾರೋ ಕಾಪಾಡ್ತಾ ಇದ್ದಾನೆ ಅಂತ ನಾವು ಹೇಳೋದಿಷ್ಟೇ. ನಾವು ಈಗ ನನಗೂ ಅದೊಂದು ರೀತಿಯ ಗೊಂದಲ ಇತ್ತು. ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ, ನಾನು ವಿಜ್ಞಾನವನ್ನು ಓದ್ಕೊಂಡು ಬಂದವು. ನನಗೂ ಸಂಶಯ ಮೂಡಿತ್ತು, ಈ ದೈವ ಅನ್ನೋದು ಎಲ್ಲಿರ್ತದೆ, ದೈವ ಯಾವಾಗ ಬರ್ತದೆ ಅಂತ ಎಲ್ಲ ಹೇಳುವಾಗ ಕೆಲವು ಸಂದರ್ಭದಲ್ಲಿ ನನಗೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಮಾತುಕತೆ ಮಾಡುವಾಗ ಎಲ್ಲ ವಿಚಾರಗಳು ಬರ್ತವೆ. ನಮಗೆ ಗೊತ್ತಿದೆ ಎಷ್ಟೋ ನ್ಯಾಯಾಲಯದಲ್ಲಿ ಆಗದಂತಹ ತೀರ್ಮಾನಗಳು, ದೈವದ ಕೊಡಿಯಲ್ಲಿ ನಿನ್ನನ್ನು ತುಳಸಿ ಗಿಡದ ಮುಂದೆ ನಿಲ್ಲಿಸ್ತೇನೆ ಅಂತ ಹೇಳುವ ಹೊತ್ತಿಗೆ ಎಲ್ಲರೂ ತಪ್ಪೊಪ್ಪಿಕೊಂಡು ಶರಣು ಅಂತ ಹೇಳಿದಂತ ಅದೆಷ್ಟು ಘಟನೆಗಳು ನಮ್ಮ ತುಳುನಾಡಿನಲ್ಲಿದ್ದಾವೆ. ಅಂತ ಘಟನೆಗಳ ಮಧ್ಯೆ ಕೂಡ ಅಂತ ದೈವವನ್ನು ಎಳ್ಕೊಂಡು ಬರುವಾಗಲೂ ಅಷ್ಟು ದೊಡ್ಡ ಭಾರ, ಒಂದು 50-60 kg ಇರ್ತಾರೆ. ಅಂತ ಭಾರಗಳನ್ನು ತನ್ನ ತಲೆಯಲ್ಲಿ ಇಟ್ಟುಕೊಂಡು ಅವರು ಬರ್ತಾರೆ ಅಂತಂದ್ರೆ, ಹಾಗಾದ್ರೆ ಅವರ ಹಿಂದೆ ಯಾರಿರ್ತಾರೆ, ಆ ಶಕ್ತಿ ಯಾವುದು ಅನ್ನೋದ್ರ ಬಗ್ಗೆ ನಾವು ನಂಬಿಕೊಳ್ಬೇಕಾಗತ್ತೆ. ಅಂತ ಆರಾಧನೆ ಇವತ್ತಿಗಾಗುವಾಗ ಬದಲಾವಣೆ ಯಾಕಾಯ್ತು? ಯಾರು ಬದಲಾವಣೆ ಮಾಡಿದ್ರು? ಎಲ್ಲರೂ ಕಾರಣರ? ಯಾರು ಕಾರಣಕರ್ತರು? 16 ವರ್ಗಗಳು ಕಾರಣನ, ಅಥವಾ 16 ಕಟ್ಲೆಗಳಲ್ಲಿ ಬದಲಾವಣೆಗಳಾಗ್ತಾ ಇದಾವಲ್ಲ, ಅವುಗಳು ಯಾಕೆ ಈ ರೀತಿಯಾಗಿ ಬದಲಾವಣೆಗಳಾದವು? ನಾವು ಆ ಬಣ್ಣಗಾರಿಕೆಯಲ್ಲಿ ಯಾಕೆ ಬದಲಾವಣೆಗಳಾದವು? ನಾನು ಸಣ್ಣದಿರುವಾಗ ನೋಡಿದ್ದು ಕಲ್ಲುಡ್ಡಿ ದೈವಕ್ಕೆ ಒಂದು ಕಪ್ಪು ವರ್ಣಿಕೆ ಮೇಲೆ ಅದಕ್ಕೆ ಒಂದು ಚುಕ್ಕೆ ಇಡ್ತಾರೆ, ಬಿಳಿಯ ಚುಕ್ಕೆ. ಆ ಬಿಳಿಯ ಚುಕ್ಕೆಯನ್ನಿಟ್ಟು ಅಂತ ಒಂದು ವರ್ಣಿಕೆ ಮಾಡ್ತಾ ಇದ್ವಿ. ಈಗಿನ ರೀತಿಯಲ್ಲಿ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದಾಗ ಹೇಳುದು, ಯಾವುದೋ ಒಂದು ರಕ್ತೇಶ್ವರಿ ದೈವ ಬಂತು ಅಂತ ಹೇಳಿದ್ರೆ ಎಲ್ಲೋ ಬ್ಯೂಟಿ
ಪರಿಪಾಲನೆಗೆ ಬಂದಾಗ ಆಯ್ತಾ ಅಂತ. ಆ ರೀತಿಯ ಕಲ್ಪನೆ ಬರ್ಬೋದು. ಯಾಕೆ ಆ ವ್ಯಕ್ತಿಯ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಯಾಕೆ ಆ ರೀತಿಯ ಚಿಂತನೆ ನಮ್ಮಲ್ಲಿ ಬರ್ತದೆ? ಹಾಗಾದ್ರೆ ಕಲ್ಲುಂಟಿ ದೈವ ಅನ್ನೋದು ಯಾವ ರೀತಿಯಾಗಿ ನಮ್ಮ ಹಿರಿಯರು ಕಲ್ಪಿಸಿದ್ರ ಅದೇ ಕಲ್ಪನೆ ಯಾಕೆ ನನ್ನ ಕಿರಿಯವನಾಗಿ ನನ್ನ ತಲೆಯಲ್ಲಿ ಬರುವುದಿಲ್ಲ? ಅಥವಾ ಉಳ್ಳಾಕ್ಲಾಗಿರ್ಬೋದು, ಉಳ್ಳಾಂತಿ ದೈವ ಆಗಿರ್ಬೋದು, ಹಿಂದಿನ ಕಾಲದಲ್ಲಿ ಹೀಗಿತ್ತು, ಆ ರೀತಿಯ ಕಲ್ಪನೆ ನನಗೂ ಬರ್ಬೇಕಲ್ಲ. ನಾನು ನೋಡ್ತಾ ನೋಡ್ತಾ ಬೆಳೀತಾ ಬಂದ ನನ್ನ ತಂದೆ ಆಗಿರ್ಬೋದು ಅಥವಾ ಮಾವ ಆಗಿರ್ಬೋದು, ಯಾರೋ ಮಾಡ್ತಿದ್ದಂತಹ ಕಸುಬುಗಳನ್ನು ನೋಡ್ತಾ ನೋಡ್ತಾ ಅಲ್ಲೇ ಬೆಳೀತಾ ಬಂದವನು. ನಾನು ಅದೇ ರೀತಿಯಾಗಿ ನಾನು ಇವತ್ತು ನನ್ನ ಕೆಲಸವನ್ನು ಮಾಡಬೇಕಲ್ಲ ಅನ್ನೋದನ್ನ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಮತ್ತೆ ಕೆಲವು ಸಂದರ್ಭ ನೀವು ನೋಡಿರ್ಬೋದು, ಎಣ್ಣೆ ಕೂಲಿ ತೆಗೆಯುವಾಗ ಬಟ್ಟಲಲ್ಲಿ ಹುಡ್ಕೊಳ್ಳುವಂಥದ್ದು, ಅಥವಾ ಅದನ್ನ ಆಚೀಚೆ ಹಾರಾಟ ಮಾಡುವಂಥದ್ದು, ಚೀರಾಟ ಮಾಡುವಂಥದ್ದು, ಹಿಡ್ಕೊಳ್ಳಿಕ್ಕೆ 10 ಜನ, ಇವುಗಳನ್ನೆಲ್ಲ ನೋಡುವಾಗ ಪ್ರತಿ ದೈವಕ್ಕೂ ಈ ರೀತಿಯ ವ್ಯವಸ್ಥೆಗಳು ಇದಾವ ಅನ್ನೋದನ್ನು ಕೆಲವು ಸಲ ನಮ್ಮಲ್ಲಿ ನಮ್ಮ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಅದನ್ನ ನಾವು ವಿಮರ್ಶೆ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಅದರಷ್ಟು ವಿಮರ್ಶೆ ಮಾಡಿದ್ರೆ ಒಂದು ಬದಿಯಲ್ಲಿ ಅದು ತಪ್ಪು ಅಂತ ಅನಿಸ್ತದೆ, ಇನ್ನೊಂದು ಬದಿಯಲ್ಲಿ ಅದು ಸರಿ ಅಂತ ಅನಿಸ್ತದೆ. ಅದನ್ನ ಯಾವ ತರವಾಗಿ ನಮಗೆ ತಗೊಂಡು ಹೋಗ್ಬೇಕು ಅಂತ ಅನ್ನುವಂತ ಒಂದು ಸೂಕ್ಷ್ಮತೆ ನಮಗೆ ಕೊಡ್ಲಿಕ್ಕೆ ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾನು ಅವಾಗಲೇ ಹೇಳಿದೆ, ದೈವದ ಎದುರುಗಡೆ 2 ಕಣ್ಣೀರು ಬಿದ್ದು ಸ್ವಾಮಿ ದೈವನೇ ಅಂತ ಹೇಳಿದ್ರೆ ಸಾಕಾಗತ್ತೆ ನಮ್ಮ ದೈವಕ್ಕೆ. ಈಗಿನ ಕಾಲದಲ್ಲಿ ನಾವು ನೋಡಿದ್ದೇವೆ, 1 ಗಂಟೆ ಆ ದೈವದ ಇಡೀ ಕಥೆಯನ್ನ ಹೇಳ್ತಾ 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 ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಆ ದೈವ ನರ್ತಕ ನಿಂತು ಅಷ್ಟು ಕಟ್ಟಗಳು ತಲೆಯಿಂದ ಕಾಲ ಬುಡದವರೆಗೆ 1001 ಕಟ್ಟ ಅಂತ ಹೇಳ್ತೇವೆ. ಪ್ರತಿಯೊಂದು ಕೂಡ ಬಿಗಿದು 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 ಕಟ್ಟಿ ಅದು ರಕ್ತ ಸಂಚಲನವನ್ನು ಮಾಡಿರ್ತದೆ, ಅಂದ್ರೆ ರಕ್ತ ಸಂಚಲನವನ್ನು ಕಟ್ಟಿರ್ತದೆ. ಆ ಕಟ್ಟಿರೋದನ್ನ ನಾವು ಹೇಗೆ ಸಹಿಸಿಕೊಳ್ಬಹುದು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲೂ ಕೂಡ ನೀವು ಕೆಲವು ಸಲ ಗಮನಿಸಬಹುದು, ಕೆಲವರೆಲ್ಲ ದೈವ ಕಟ್ಟದ ಹಾರ್ಟ್ ಅಟ್ಯಾಕ್ಗೆ ಆದವರು ತುಂಬಾ ಇದ್ದಾರೆ. ಅದು ಏನಂತಂದ್ರೆ ಇಂಥ ರಕ್ತ ಸಂಚಲನ ಇದು ವ್ಯವಸ್ಥೆಗಳ ಆಗದೇ ಇರೋದ್ರಿಂದ ಈ ಮಧ್ಯದಲ್ಲಿ ಯಾರೋ ಒಬ್ರು ಅದಕ್ಕೆ ದೈವಕ್ಕೆ, ನನ್ನ ಕುಟುಂಬದ ದೈವಕ್ಕೆ ನನಗೆ ಮಾತಾಡ್ಲಿಕ್ಕೆ ಆಗೋದಿಲ್ವಾ, ಆಗದೆ ಇನ್ನೊಬ್ಬರನ್ನು ಕರ್ಕೊಂಡು ಬಂದು ಆ ದೈವದ ಎದುರುಗಡೆ ನಿಲ್ಲಿಸಿ ಆ ದೈವದ ಇಡೀ ಕಥೆಯನ್ನು ಹೇಳುತ್ತಾ ಇನ್ನೊಬ್ಬರನ್ನು ಮೆಚ್ಚಿಸುವಂತ ಕೆಲಸ ನಮಗೆ ಬೇಕಾ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ನಾವೇ ನಮ್ಮನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಾನು ಈ ಬಗೆಯ ರೀತಿಯಲ್ಲಿ ನಾನು ಗಮನಿಸಿದ್ದು ಏನಂತಂದ್ರೆ, ಒಂದು ರೀತಿಯ ವ್ಯಾವಹಾರಿಕ ದೃಷ್ಟಿಗಳು. ಈ ವ್ಯಾವಹಾರಿಕ ದೃಷ್ಟಿಯಲ್ಲಿ ಇಡೀ ನನಗೊಂದು ಹೆಮ್ಮೆ ಇದೆ. ನನ್ನ ಮೊದಲ ನೀವು ಯಾವುದಾದ್ರೂ ಪತ್ರಿಕೆಗಳನ್ನು ವೀಕ್ಷಿಸಬಹುದು, ಈ ಕಾಂಟ್ರಾಕ್ಟ್ ಸಿಸ್ಟಮ್ ಯಾವಾಗ ನಿಲ್ತದ ಅವತ್ತಿಗೆ ದೈವಾರಾಧನೆ ಅನ್ನೋದು ಕೂಡ ಕರೆಕ್ಟ್ ಆಗಿ ಬರ್ತದೆ. ನೀವು ಹೌದು ಅಲ್ವಾ ಅಂತ ನೋಡಿ. ನನ್ನ ದೈವಕ್ಕೆ ನಾನು ನನ್ನ ಮನೆಯಲ್ಲಿ ಕಾಂಟ್ರಾಕ್ಟ್ ಕೊಡುವುದಿಲ್ಲ ಅನ್ನೋದನ್ನ ಎಲ್ಲರೂ ನಿರ್ಧಾರ ತಗೊಳ್ಬೇಕು. ನಾನು ಕಾಂಟ್ರಾಕ್ಟ್ ಕೊಟ್ಟಾಗ ನೀವು ನನಗೆ ಕಾಂಟ್ರಾಕ್ಟ್ ಕೊಟ್ರಿ ಅಂತಂದ್ರೆ ನಾನು ಹೇಳೋದೇನು, ಆರೆಗೆ ಬಂದು ಮಧ್ಯಸ್ಥಿರಿ, ವಾದ್ಯದರಿಗೆ ಆರೆಗೆ ಬಂದು, ವನಸದರ ಆರೆಗೆ ಬಂದು, ಪೂರ ಬಾಕ್ಯದ ಸಾಮಾನು ಮತ್ತು ಮುಲ್ಪಡ್ಕೊಂಡು ನಾನು ಹೇಳೋದು ಇಷ್ಟೇ. ಅದರ ಅರ್ಥ ಏನು? ನಾವೆಲ್ಲರೂ ಕೂಡ ಒಂದು ಚೈನ್ ಲಿಂಕ್ ಇದ್ದಾಗೆ. ಅದನ್ನ ನಾವು ಯಾವಾಗ ನಮ್ಮ ಮನಸ್ಸಿನಿಂದ ತೆಗಿಬೇಕು. ನೀವು ಬೇಕಾದ್ರೆ ನೋಡಿ, ನಮ್ಮ ಸಂಬಂಧಗಳು ಈಗೆಲ್ಲ ಅಜ್ಜ ಅಂತಂದ್ರೆ, ಅಜ್ಜಿ ಅಂತಂದ್ರೆ, ಚಿಕ್ಕಮ್ಮ ದೊಡ್ಡಮ್ಮ ಅಂತಂದ್ರೆ ನಮ್ಮ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ಅದೇ ಹಿಂದಿನ ಕಾಲದಲ್ಲಿ ನಮ್ಮ ದೈವದ ತರವಾಡು ಮನೆಯಲ್ಲಿ ದೈವ ಆಗ್ತಾ ಇದೆ ಅಂತಂದ್ರೆ, ಬೆಳಿಗ್ಗೆ ಎದ್ದು ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ದೈವ ಇದೆ, ದೈವಕ್ಕೆ ಏನೇನು ಆಗ್ಬೇಕು ಅಂತ ಹೇಳುವಾಗ ಅಜ್ಜ ಕರ್ತ ಹೇಳುದು, ನಮ್ಮೆ ಅಲ್ಪಡ್ದು ಹೋತು ನಾಲ್ ಸಿರಿ ಕಾಟೊಂದು ಬಲ, ನಮ್ಮೆ ಹೋತು 10 ಬೊಂಡಗನ ಅಲ್ಪಡ್ದೆ, ನಮ್ಮೆ ಅಲ್ಪಡ್ಬೋದು 2 ಗೋರಿ ಬಾಗಂಬಲ. ಆಗ ಹೇಳುವಾಗ ಆವು ದೊಡ್ಡಪ್ಪ, ಆವು ಚಿಕ್ಕಪ್ಪ, ಆವು ಅಜ್ಜರೆ ಅಂತ ಹೇಳ್ತಾ ಹೇಳ್ತಾ ಆ ಬಾಂಧವ್ಯ ಅನ್ನೋದು ಕೂಡ ಬಹಳ ಹತ್ತಿರ ಇರ್ತಾ ಇತ್ತು. ಈಗ ನೋಡೋಣ ಯಾವ ರೀತಿ ಆ ಬಾಂಧವ್ಯ ಇದೆ. ನಾವು ದೈವದ ಕೊಡಿಯರಿಗೆ ಹೋದ್ರೆ ಒಂದು 10 ಮರದ ಚೇರ್ಗಳು ಎದುರುಗಡೆ ಇರ್ತವೆ. ಅದ್ರ ಜೊತೆಗೆ ಇನ್ನೊಂದು ಯಾರಾದ್ರೂ ಬಂದ್ರೆ ಅವರಿಗೊಂದು ಚೇರು, ಮತ್ತೊಂದಷ್ಟು ಜಾಗದಲ್ಲಿ ಪ್ಲಾಸ್ಟಿಕ್ ಚೇರ್ಗಳು. ಎಲ್ಲಿ ನಮಗೆ ಭಕ್ತಿ ಅನ್ನೋದು ಎಲ್ಲಿದೆ ಅಂತ ನಾವು ಅದನ್ನು ನೋಡ್ಕೊಳ್ಬೇಕು. ಅಥವಾ ಯಾವುದೋ ಒಂದು ವರ್ಗದವರಿಗೆ ಒಂದು ಈ ರೀತಿಯ ಸ್ಟೇಜ್ ಅನ್ನು ಮಾಡಿಕೊಂಡು ಅವರನ್ನ ಅಲ್ಲಿ ಮೇಲೆ ಕೂರಿಸುದು, ಇನ್ನೊಬ್ಬ ಬಂದ್ರೆ ಇನ್ನೊಬ್ಬ ಮೇಲೆ ಕೂರಿಸುದು. ನಾವು ಯಾವ ರೀತಿಯ ದೈವಾರಾಧನೆಯಲ್ಲಿ ಇದ್ದೇವೆ? ನಾವು ಯಾಕೆ ದೈವಾರಾಧನೆಯನ್ನ ನಮ್ಮ ಹಿಂದಿನ ಹಿರಿಯರು ಮಾಡಿಕೊಂಡು ಬಂದಂತಹ ಭೂತಾರಾಧನೆ ಇರ್ಬೋದು, ದೈವಾರಾಧನೆ ಇರ್ಬೋದು, ಆ ಕಟ್ಟುನಿಟ್ಟಿನಲ್ಲಿ ನಮಗೆ ಯಾಕೆ ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗತ್ತೆ. ಅದರಲ್ಲಿ ಕೆಲವರು ಹೇಳುವಂತಿದೆ, ಕಾಂಟ್ರಾಕ್ಟ್ ದಾನಿರೋ ವಿಷಯ ಸುಲಭ ಅಂತಲ್ಲ, ಬೇಲೆ ಇಚ್ಚಿ ಅಂತಂದ್ರೆ ನಮ್ಮಲ್ಲಿರುವಂತಹ ಸಂಬಂಧ ಎಲ್ಲಿ ಉಳಿತದೆ? ನಮ್ಮಲ್ಲಿರುವ ಸಂಬಂಧ ಇದೆ. ನೀವು ಹೌದಾ ಅಲ್ವಾ ಅಂತ ನೋಡಿ, ದೈವದ ಎಲ್ಲ ಗಗ್ಗರದ ಇಚ್ಚಿ ಅದೆಲ್ಲ ಆಗುತ್ತೆ. ದೈವಕ್ಕೆ ಏನು ಹೂವಿನ ಮಾಲೆ ಎಲ್ಲ ಹಾಕ್ತಾರೆ. ಆ ಸಂದರ್ಭದಲ್ಲಿ ದೈವ ನಿಂತಿರುತ್ತೆ. ಆವಾಗ ಮದಿಪು ಹೇಳುವವರು ಅಥವಾ ದೈವಕ್ಕೆ ಹೇಳುವವರು ಎದುರುಗಡೆ ನಿಂತಿರ್ತಾರೆ. ಅದೇ ಸರಿಯಾದ ಸಂದರ್ಭಕ್ಕೆ ಅಲ್ಲಿಂದ ಚಟ್ಟಂಬಡೆ ಮತ್ತು ಚಹಾ ಬರ್ತದೆ ಎಲ್ಲರ ಕೈಗೆ, ಹೌದಲ್ವ ನೋಡಿ. ಆ ಚಟ್ಟಂಬಡೆ ಮತ್ತೆ ಇದು ಬರುವಾಗ ಒಂದು ಕೈಯಲ್ಲಿ ಚಟ್ಟಂಬಡೆ ಇರ್ತದೆ, ಇನ್ನೊಂದು ಕೈಯಲ್ಲಿ ಅಗಿತಾ ಇರ್ತಾನೆ, ಇನ್ನೊಂದು ಕೈಯಲ್ಲಿ ಚಹಾ ಇದ್ರೆ ಅದನ್ನ ಚಹಾ ಬುಕ್ಕ ಬಲಯ ಅಂತೇಳಿ ಅವರನ್ನು ಕಳಿಸ್ತೇವೆ. ಅವರಷ್ಟಕ್ಕೆ ಹೇಳ್ತಾ ಹೋಗ್ತಾರೆ. ದೈವದವರು ದೈವದ ವಿಚಾರವನ್ನು ಇದು ಮಾಡ್ತಾ ಇರ್ತಾರೆ.
ಆ ದೈವ ಕೊನೆಗೆ ಆಗುವ ಅಂತ ಹೇಳಿ ಅವರೊಂದು ಕೊನೆಗೆ ಒಂದು ವಾಯ್ಸ್ ಕೊಡ್ತಾರೆ, ಜೋರಾಗಿ ಹೇಳ್ತಾರೆ. ಆ ಜೋರಾಗಿ ಹೇಳುವಾಗ ಎಲ್ಲರೂ ಕೂಡ ಆ ಕೈಯಲ್ಲಿ, ಎಡದ ಕೈಯಲ್ಲಿ ಏನಿರ್ತದೆ ಅಕ್ಕಿ ದೈವಕ್ಕೆ ಕೊಟ್ಟ ಪೂವರಿ ಇರ್ತದೆ. ಆ ಕೆಲವು ಸಲ ಈ ಪೂವರಿಯನ್ನು ಬಿಟ್ಟು ಈ ಚಟಬಡಿಯನ್ನು ಬಿಸಾಡಿದ್ದು ಇರ್ಬೋದು. ಹಾಗಾಗಿ ನಾವು ಆಲೋಚನೆ ಮಾಡ್ಬೇಕು, ಅಲ್ಲ ನಮ್ಮ ಭಕ್ತಿ ಅನ್ನೋದು ಎಲ್ಲಿದೆ ಅಂತ. ನಮ್ಮ ಭಕ್ತಿ ಅನ್ನೋದು ಎಲ್ಲಿದೆ? ಈಗ ಒಬ್ಬ ದೈವ ನರ್ತಕನಾಗಿ ನಾನು ಇವತ್ತು ಮಾಡುವಂತ ರಾಜದೈವ ಏನಿದೆ, ಈ ರಾಜದೈವ ನನ್ನ ಮನಸ್ಸಿನಲ್ಲಿ ಇರ್ಬೇಕಲ್ಲ. ನಾನು ರಾಜದೈವ, ನಾನು ಯಾವುದು ಅಲ್ಲಿ ಬೇರೆ ಬೇರೆ ವೇಷ ರೀತಿಯ ಕುಣಿಲಿಕ್ಕೆ ಬಂದವನಲ್ಲ. ನಾನು ನಂಬಿದಂತ ಸಂಸಾರಗಳಿದ್ದೇವೆ, ಅವರಿಗೆ ನಾನು ನ್ಯಾಯ ಕೊಡ್ಬೇಕಲ್ಲ. ನಾನು ಅವರು ಏನು ಹೇಳ್ತಾರೆ ಅದಕ್ಕೆ ನಾನು ತಲೆ ಬಾಕ್ಬೇಕಲ್ಲ. ಅವರು ಕೊಟ್ಟಂತ ವಿಚಾರಗಳನ್ನ ನನ್ನ ತಲೆಯಲ್ಲಿ ಇಟ್ಕೊಳ್ಬೇಕಲ್ಲ. ಇದನ್ನು ಯಾಕೆ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಒಂದು ಈ ಕಾಂಟ್ರಾಕ್ಟ್ ವ್ಯವಸ್ಥೆಗಳೇನಿದಾವೆ ಅವು ನಿಂತ್ರೆ ಅಂತೂ ಖಂಡಿತವಾಗ್ಲೂ ಇದನ್ನೆಲ್ಲವನ್ನು ಸಾಧ್ಯ. ನಾವು ಒಂದು ಒಳ್ಳೆಯ ಸಂಬಂಧವನ್ನು ಉಳಿಸ್ಲಿಕ್ಕೆ ಸಾಧ್ಯ ಅನ್ನೋದು ಕಾಂಟ್ರಾಕ್ಟ್ ಅನ್ನು ಬಿಡ್ಬಿಡ್ಬೇಕು. ನಾವು ಇವತ್ತೇ ನಿರ್ಧಾರ ಮಾಡಿಕೊಳ್ಳೋದು, ನನ್ನ ಮನೆಯಲ್ಲಿ ನಾಳೆ ದೈವ ಇದೆ ಅಥವಾ ಬರುವ ವರ್ಷ ದೈವ ಇದೆ ಅಂದ್ರೆ ಕಾಂಟ್ರಾಕ್ಟ್ ಒಂಜಿ ಬಗ್ಗೆ ಕೊರಪೂಜಿ ಇಂದ ಈ ನೇಮ ಕಟ್ಟಿರ ಬಲ 3 ನೇಮ ಕಟ್ಟರ ನಿಂಕ್ ವಾದ್ಯ ತಯಾರ ಬುಕ್ಕಲ್ಲಿ ಗೊತ್ತುಜಿ ಮಾಡಿದ ನಿಕ್ಕೇರನ್ನು ಕೊಟ್ಟರು ಒಂದು ಫೋನ್ ನಂಬರ್ ಏನು ಪಾಡ್ತಾರೆ. ಈ ರೀತಿಯ ಮನವರಿಕೆ ನಮ್ಮಲ್ಲಿ ಬರಬೇಕು ಅಂತ. ನೀವು ಈ ಭೂತದ ಏನು ಮಾತ ಈಯದು ಒಂದು ಬಲ ಬಾಕಿದ ವಾದ್ಯದಲ್ಲಿ ನೀಯೇ ಮನ್ಪಾದ ಹೇಳಿ ಯಾಕೆ ಈ ರೀತಿಯ ಚಿಂತನೆ ಅಂತ. ನಮ್ಮಲ್ಲಿರುವಂತಹ ಸಂಬಂಧಗಳೇ ಬಿಟ್ಟು ಹೋಗ್ತವೆ. ನಮಗೆ ಬೇಕಾದೇನು ಕೂಡು ಕುಟುಂಬದ ವ್ಯವಸ್ಥೆಗಳು ಈಗ ಏನಾಗಿದೆ, ಎಲ್ಲ ಬೇರೆ 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 ಬೇರೆಯಾಗಿ ನಾವು ತರವಾಡು ಮನೆಗೆ ವರ್ಷದ 1 ದಿವಸ ಹೋಗದ ರೀತಿಯಲ್ಲಿ ನಾವು ಬೆಳೀತಾ ಇದ್ದೇವೆ. ನಮಗೆ ತರವಾಡು ಅನ್ನೋಂಥ ಕಲ್ಪನೆಯನ್ನು ನಮ್ಮ ಸಂಸ್ಕೃತಿಯಲ್ಲಿ ತಂದದ್ದು ಯಾಕಂದ್ರೆ ವರ್ಷದಲ್ಲಿ 1 ಸಾರಿ ಆದ್ರೆ ಅವನು ಬರಲಿ, ಆ ಕುಟುಂಬಕ್ಕೆ ಇಡೀ ಇರುವುದು ಒಂದು ಮುಡಿಪು. ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ನಾನು ಅದರ ಬಗ್ಗೆ ಏನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ಇಡೀ ಒಂದು ಕುಟುಂಬಕ್ಕೆ ಒಂದು ಧರ್ಮದೈವ, ಒಂದು ಮುಡಿಪು, ಒಂದು ತರವಾಡು ಮನೆ. ಈ ಒಂದು ತರವಾಡು ಮನೆಯಲ್ಲಿ ಇಡೀ ಕುಟುಂಬದ ಎಲ್ಲಾ ಸದಸ್ಯರು ಅವತ್ತಿನ ದಿವಸ ಬಂದು ಅವನ ಕಲೆಗೆ ಸಂಬಂಧಿಸಿದಂತೆ ಒಂದು ನಾಣ್ಯವನ್ನ ಮುಡಿಪಿನ ಒಳಗೆ ಇಟ್ಟು ನಮ್ಮ ತುಳುವರು ನಂಬಿಕೊಂಡು ಬಂದ ಕುಲದೇವರಾದ ವೆಂಕಟರಮಣನಿಗೆ ಸಲ್ಲಿಸಿದ್ರೆ ನಮ್ಮ ಪೂರ್ವಜರಿಗೆ ಒಂದು ನಾವು ಎಲ್ಲರ ಭಕ್ತಿಯನ್ನ ಬೆಳೆಸ್ಕೊಳ್ಬಹುದು ಅನ್ನೋದು ನಮ್ಮ ನಂಬಿಕೆ ಇತ್ತು. ಅದೇ ತರವಾಡು ಮನೆಯಲ್ಲಿ ನಾವೆಲ್ಲರೂ ಜೊತೆಯಾಗಿ ಕೂರ್ಬೇಕಾಗಿತ್ತು. ಈಗಿನ ಕಾಲ ಏನಾಗಿದೆ ಹೇಳಿ, ನಾನು ಬೆಂಗಳೂರಲ್ಲಿದ್ರೆ ಈ ಎಲ್ಲ ಮುಡಿಪು ಪೂಜೆಗೆ ಹೋಗ್ನೇನ ಏನಾರ ಚಿಲ್ಲರೆ ಪಕ್ಕ ನಾವು ಅದೇನು ಅಲ್ಲಿ ಮುಡಿಪು ಪೂಜೆ ಅಥವಾ ಮುಡಿಪುದು ದಾಸೆಯರಿಗೆ ಉರಿತದಾಗಿ ಕೂಡಲೇ ಮುಡಿಪು ದುಡ್ಡು ಪಾಡ್ಲಿ ಅಂತ ಹೇಳುವಾಗ ಒಂದು ನಾಣ್ಯ ಬರುದಿಲ್ಲ, ಅಲ್ಲಿ ಇಷ್ಟಿಷ್ಟು ಗಂಟು ಬರ್ತದೆ. ಗಂಟು ಬರುವಾಗ ಒಂದು ಇದು ಗಂಟು ಅಂತ ಕೇಳುವಾಗ ಅವು ಗಂಟು ಎನ್ನ ಮಗನ ಎನ್ನ ಪುಳ್ಳಿನ ಅಲ್ಲಿ ಅಮೆರಿಕಡಲ್ಲ, ಅಲ್ಲಿ ಬೆಂಗಳೂರಲ್ಲ, ಅಲ್ಲಿ ಚೆನ್ನೈಟಲ್ಲ ಒಂದು ಎನ್ನ ಕೈತ ಇಲ್ಲ ತಾಯಿ. ಈ ರೀತಿಯ ಕಲ್ಪನೆ ಯಾಕೆ ನಮ್ಮಲ್ಲಿ ಬರ್ತಾ ಇದೆ ಅಂತ. ನನ್ನ ಕುಟುಂಬದ ಮನೆ, ನನ್ನ ತರವಾಡು, ನನ್ನ ದೈವ, ನನ್ನ ಮುಡಿಪು ಅನ್ನುವಂಥ ಕಲ್ಪನೆ ಯಾಕೆ ನಮಗೆ ಬರುವುದಿಲ್ಲ? ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡು ಹೋಗ್ಬೇಕಾದ ಸನ್ನಿವೇಶದಲ್ಲಿ ನಾವಿದ್ದೇವೆ. ಹಾಗೇನೆ ಈ ಕಾಂಟ್ರಾಕ್ಟ್ ವ್ಯವಸ್ಥೆಯಲ್ಲಿ ನೀವು ನೋಡ್ಬೋದು. ಒಂದು ರೀತಿ ನಾವು ಸುಲಭದಲ್ಲಿ ಹೇಳಿದ್ರೆ, ನಾನು ಯಾರನ್ನ ದೂರುವುದು ಅಥವಾ ದೂಷಿಸುವುದಂತಲ್ಲ, ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ, ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆಗೆ ನಾವು ಏನ್ ಕೊಡ್ತೇವೆ ಅದೇ ರೀತಿಯ ವ್ಯವಸ್ಥೆ ಅಲ್ಲಿ ಬೇಕಾದ ರೀತಿಯಲ್ಲಿ. ಈಗೀಗ ನೀವು ಕೆಲವುಗಳು ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು ನೀವು. ಒಂದು ದೈವ ಒಂದು ಪ್ರಶ್ನೆ, ದೈವದ ಎದುರುಗಡೆ ಒಂದು ಪ್ರಶ್ನೆ ಇಡುದು, ಅದಕ್ಕೆ ದೈವ ಉತ್ತರ ಕೊಡುದು, ಅಲ್ಲಿ ಒಂದಷ್ಟು ಮಾತುಕತೆ, ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ, ಅವರ ಮಾತುಕತೆ, ದೈವ ಅವ್ರ ಹತ್ರ ಹೇಳುದು, ಅವರು ಅವ್ರ ಹತ್ರ ಹೇಳುದು. ಈ ರೀತಿಯ ಯಾಕೆ ಈ ಸೈಕಲ್ ಅಥವಾ ನಾವೇನಂತ ವೃತ್ತಾಕಾರ ಯಾಕೆ? ನಮ್ಮ ದೈವದ ಹತ್ರ ನಾವೇ ಮಾತಾಡ್ಬೋದಲ್ಲ, ನನ್ನ ಕುಟುಂಬದ ಹಿರಿಯರಿದ್ದಾರಲ್ಲ ಅವರೇ ಮಾತಾಡ್ಬೋದಲ್ಲ. ದೈವದ ಎದುರುಗಡೆ ನಿಂತುಕೊಂಡು ಇಂದ ದೈವ, ಇಂದ ಪಂಜುಲಿ, ಇಂದ ಧರ್ಮದೈವ, ಎನ್ನ ಇಂಚಿಂಚ ಕಷ್ಟ ಆದ್ರೆ ಹಾಗೆ ಈ ಪನೆ ಅಂತ ದೈವದ ಹತ್ರ ಕೇಳ್ಬೋದಲ್ಲ. ಅವನು ಇವನಂತ ಹೇಳುವಂಥದ್ದನ್ನು ಖಂಡಿತವಾಗ್ಲೂ ಒಪ್ಕೊಳ್ಳು. ಯಾಕಂದ್ರೆ ನನ್ನ ಕುಟುಂಬದವನು, ಧರ್ಮದೈವ ನನ್ನ ಕುಟುಂಬದವನು, ಅವನ ಹತ್ರ ನಾವು ನೇರವಾಗಿ ನಾವು ಚರ್ಚೆ ಮಾಡ್ಬೋದು, ನಾವು ನೇರವಾಗಿ ಅವ್ರ ಹತ್ರ ಮಾತಾಡ್ಬೋದು. ಯಾಕೆ ನಾವು ಹೇಳುವುದಿಲ್ಲ? ನಮಗೆ ಯಾಕೆ ಮಧ್ಯದಲ್ಲಿ ಒಬ್ಬರು ವ್ಯಕ್ತಿ? ಇವೆಲ್ಲವೂ ಕೂಡ ಕೆಲವು ಸಾಮಾಜಿಕ ಅದನ್ನ ಈ ಪ್ರಶ್ನೆಗೆ ಏನ್ಬೆ, ಈ ಪ್ರಶ್ನೆಗೆ ನನಗೆ ಈ ಉತ್ತರ ಕೊಡಲ್ಲ, ಅವೇನು ನಮ್ಮ ಸಾಮಾಜಿಕ ಜಾಲತಾಣ ಬಡ್ಕ ಎಲ್ಲ ನಮ್ಗೆ ಮಸ್ತ್ ಲೈಕ್ಸ್ ಎಲ್ಲ ಕಮೆಂಟ್ಸ್ ಎಲ್ಲ ಬರ್ಕೊಂಡು ನಮ್ಮ ನನಾತು ನೇಮೂರು ಕೂಡ ಬರುವ ಅನ್ನುವಂಥ ಒಂದು ಕಲ್ಪನೆ ಇದೆಯಲ್ಲ ಈಗಿನ ಯುವ ಸಮುದಾಯದಲ್ಲಿ ಬಂದಿದೆ. ಅದನ್ನು ನಾವು ತುಂಬಾ ಜಾಗರೂಕರಾಗಬೇಕಾಗಿದೆ. ಇಂದಿನ ದೈವಾರಾಧನೆ ಅಂತಂದ್ರೂ ಬಹಳಷ್ಟು ಜಾಗ್ರತೆ ವಹಿಸಬೇಕಾದಂತಹ ಸನ್ನಿವೇಶಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ನಾನೇ ನನ್ನ ಮಾವ ದೈವ ನರ್ತನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಪಕ್ಕದಲ್ಲಿ ನಿಂತಿದ್ದೆ. ಒಬ್ರು ಬೂಲಿ ಕೊಡುವಾಗ ಬೂಲಿ ತಗೊಳ್ಳಿಕ್ಕೆ ಬಂದರು. ದೈವದ ಹತ್ರ ಬೂಲಿ ತೆಗೆದ್ರು. ನೋಡ್ತೇನೆ ಅವರ ಕ್ಯಾಮರಾ ಆನ್ ಆಗಿತ್ತು ಸಾಲಲ್ಲಿ ಬರುವಾಗ. ಆ ಕ್ಯಾಮರಾ ಆನ್ ಆಗಿದ್ದಾಗ ನಾನು ಹೇಳಿದೆ ಅವ್ರ ಹತ್ರ, ಸರ್ ನಿಮ್ಮ ಕ್ಯಾಮರಾ ಆನ್ ಆದಂತು, ಅದಕ್ಕೆ ಹೋಗಿ ಪಡಿಪಾಡ ಅಂತ ಹೇಳಿದ್ರು. ನೋಡಿದ್ರೆ ದೈವದ ಹತ್ರ ಹೋದ್ರು, ಆ ಕ್ಯಾಮರಾ ಕಿಸೆಯಲ್ಲಿ ಹೀಗೆ ಇತ್ತು, ದೈವದ ಹತ್ರ ಬೂಲಿ ತೆಗೆದ್ರು. ಅಲ್ಲಿ ರೂಮಲ್ಲಿ ಬೆಡ್ರೂಮ್ ನಲ್ಲಿ ಇದ್ದಂತ ಮಗಳಿಗೆ ತೋರಿಸ್ತಿದ್ರು, ಇಲ್ಲಿ ನಮ್ಮ ದೈವನ ಬೂಲಿ ತೆಗೆದು ಮಗ ಅಂತೆ ನಟ್ಟಲ್ಲ ಏನು ಅಂದ್ರೆ
ಆನ್ಲೈನ್ನಲ್ಲಿ ಕೂಡ ದರ್ಶನ ಪಡೆಯುವಷ್ಟು ಆ ಅಂದ್ರೆ ನಾವು ಏನು ನಮ್ಮ ಮಕ್ಕಳನ್ನ ನಾವೇ ಸಂಸ್ಕೃತಿ ಕಲಿಸದ ರೀತಿಯಲ್ಲಿ ನಾವು ಬೆಳೀತಾ ಬರುವಂಥದ್ದು. ನೀವು ಹೌದಾ ಅಲ್ವಾ ಅಂತ ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಒಂದು ಕೋಣೆಯಲ್ಲಿ ಆ ಮಗಳನ್ನ ಓದ್ಲಿಕ್ಕೋಸ್ಕರ ನಾವಲ್ಲಿ ಬಿಟ್ಟು ಬರ್ತೇವೆ. ಅಂದ್ರೆ ಅದರ ಬದಲು ಆ ದೈವದ ಎದುರುಗಡೆ ಬಂದ್ರೆ ಆ ದೈವ ಅಂದ್ರೆ ಏನು, ನಾನು ನಂಬಿದ ಶಕ್ತಿ ಅಂದ್ರೆ ಏನು ಅಂತ ಅರ್ಥೈಸ್ಕೊಳ್ಳಿಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇತ್ತು. ಅದರ ಬದಲಾಗಿ ರೂಮಲ್ಲಿ ಕೂತ್ಕೊಂಡು ಓದುದು ಏನೂ ಇಲ್ಲ, ಸಾಮಾಜಿಕ ಜಾಲತಾಣದಲ್ಲೇ ಇರುವಂಥದ್ದು. ಇದ್ರ ಬಗ್ಗೆ ನಾವು ಯಾಕೆ ಗಮನ ಹರಿಸಬಾರದು? ಹೀಗೆ ಬಹಳಷ್ಟು ವಿಚಾರಗಳನ್ನ ನಾವು ಇಟ್ಕೊಳ್ಬಹುದು. ಮತ್ತೆ ನಂಬಿಕೆ ಇಲ್ವಾ ಈಗಿನ ಕಾಲದಲ್ಲಿ? ನಂಬಿಕೆ ಇದೆ, ಎಲ್ಲರ ಹತ್ರಲ್ಲೂ ದೈವದ ನಂಬಿಕೆ ಇದೆ. ನಂಬಿಕೆ ಯಾವ ರೀತಿಯಲ್ಲಿ ನಂಬಿಕೆ ಇದೆ? ನನ್ನ ನಂಬಿಕೆ ಎಲ್ಲವೂ ಕೂಡ ಆಡಂಬರ ಆಗಿದೆ. ಈಗ ಇനി ಆನೆಲ್ಲಡು ನೇಮೆತ್ತರಿಗೆ ಕಲ್ಲುರುಟಿ ನೇಮೆತ್ತರಿಗೆ ನೇಮಾನಾಗ ಆನೆಲ್ಲ 10 kg ಕೋರಿಗೆ ಕಚ್ಕೊ ಮನಸ್ಸು ಮಾತ್ರ ಇಲ್ಲ ಅವಾಗ ಎಲ್ಲ ಬರ್ಬೇಷ ನಮ್ಮಲ್ಲ ಅವಳು. ಬಟ್ ಆನೆಲ್ಲಡ ಆಯ್ನ ಹಿಡಿದು ಮಾತ್ರ ಗೌಜಿದವಳು ಅಂದ್ರೆ ಎಂತ, ಅವನು ಲೈಟಿಂಗ್ಸ್ ತುಂಬಾ ಮಾಡ್ದ. ಇನ್ನೇನ್ ಮಾಡ್ದ, 10 kg ಅದ ಮಾಡ್ದ. ನಾವು ಈ ಸರ್ತಿ 50 kg ಮಾಡ್ದ. ನಮ್ಮ ಜಾಸ್ತಿ ಆಯ್ತು, ತಿಂದು ತಕ್ಕದು ಒಬ್ಬ ನಡೆ ಮುಟ್ಟಲ್ಲ ಅವಳು. ಈ ದೈವ ಯಾವತ್ತಾದ್ರೂ ಹೇಳಿದ್ದ ನೀನು ಕೋಳಿ ಊಟ ಕೊಡು, ನೀನು ಇದನ್ನು ಕೊಡು ಅಂತ ದೈವ ಹೇಳಿದ? ಯಾವತ್ತೂ ದೈವ ಹೇಳಿಲ್ಲ. ದೈವ ಯಾವತ್ತಾದ್ರೂ ಬಾಯಿ ಬಿಟ್ಟು ಹೇಳಿದ್ದ ನೀವು ಚಿನ್ನದ ಮುಖ ಮಾಡು, ಚಿನ್ನ ಮಾಡು, ಅದು ಮಾಡು? ಯಾವತ್ತೂ ಕೇಳಲಿಲ್ಲ. ದೈವದ ನಂಬಿಕೆಯಲ್ಲೇ ಬರುವಂತ ಮಾತುಗಳು. ನಿಗ್ಲು ಪೂ ಕೊರ್ನಲ್ಪ ಪೂತು ಕೊರ್ನಲ್ಪ ಪೂತ ಹೆಸರಲ್ಲ ತೋರಿದು ನಿಗ್ಲು ಬಲ್ಲೆ ಅಂತ ದೈವ ಹೇಳಿರೋದು. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ರೀತಿಯಲ್ಲಿ ಇರಬೇಕಾಗುತ್ತೆ. ಹಾಗಾದ್ರೆ ನಂಬಿಕೆ ಅಲ್ವಾ? ಎಲ್ಲರೂ ಕೂಡ ನಾವು ನಂಬಿಕೆ, ದೇವರ ನಂಬ್ತಿರೋ ಎಲ್ಲರೂ ಕೂಡ ನಾವು ದೇವರ ನಂಬ್ತೀವಿ, ದೈವವನ್ನು ನಂಬುದಿಲ್ಲ ಎಲ್ಲರೂ ಕೂಡ ನಾವು ನಂಬ್ತೇವೆ. ನಂಬಿಕೆ ಎಲ್ಲಿವರೆಗೆ ಬಂದಿದ್ದಕ್ಕೆ ಒಂದು ಸ್ವಾರಸ್ಯವಾದ ಒಂದು ಘಟನೆ ಇದೆ. ಹೀಗೆ ದೈವನ ಅರ್ಥ ಮಾಡ್ಲಿಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ದೈವದ ಕೊಡಿಯಡಿಗೆ ಹೋದ ತಕ್ಷಣ ಎಣ್ಣೆ ಕೊಡ್ತಾರೆ. ದೈವಕ್ಕೆ ಎಣ್ಣೆ ಕೊಟ್ಟ ನಂತರ ಅವನ ಒಂದು ಮೊದಲ ಆ ದೈವದ ಚಾಕಿರಿಯ ಕಟ್ಟುಕಟ್ಟಲೆಗಳು ಶುರು ಅಂತ ಅರ್ಥ. ಆ ಎಣ್ಣೆ ಪಡೆದ ನಂತರ ಆ ವ್ಯಕ್ತಿ ಎಲ್ಲಿಗೂ ಕೂಡ ಹೋಗ್ಲಿಕ್ಕೆ, ಮತ್ತೆ ಆ ವ್ಯಕ್ತಿ ಅಲ್ಲೇ ಇರಬೇಕು. ಅಲ್ಲೇ ಇದ್ದ ನಂತರ ದೈವದ ಚಾಕರಿಗೆ ಕೆಲಸಗಳಲ್ಲಿ ಅವನು ತೊಡಗಿಸ್ಕೊಳ್ಬೇಕು. ಅವನು ಬೇಕಾದಾಗ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾನೆ, ಅದಕ್ಕೆ ಬೇಕಾದ ಬಣ್ಣಗಾರಿಕೆಯನ್ನೆಲ್ಲ ಮಾಡ್ತಾನೆ. ಈ ದೈವದ ಎಣ್ಣೆ ಕೊಟ್ಟ ನಂತರ ನಾವು ಹೆಚ್ಚಾಗಿ ಅಂದ್ರೆ ಎಲ್ರಿಗೂ ಕೂಡ ಕೊಡುವಂಥದ್ದು ಫಲಾರ ಅಂತ ಕೊಡ್ತಾರೆ. ಈ ಫಲಾರ ಅಂತ ಕೊಡ್ಲಿಕ್ಕೆ ಹೋಗುವಾಗ ಮನೆಗೆ ಹೋದ್ರು, ಮನೆಯ ಜಗಡಿಯೆಲ್ಲ ಒಳಗೆ ಕೂರಿಸಿಕೊಂಡು ಫಲಾರ ಕೊಟ್ಟರು. ಫಲಾರ ಎಲ್ಲ ಬಡಿಸಿ ಆಯ್ತು. ನಿಗ್ಲಿಗೆ ಚಾನ ಕಾಪಿ ಅಂತ ಕೇಳಿದ್ರು. ಚಾನ ಕಾಪಿ ಅಂತ ಕೇಳುವಾಗ ಚಾ ಹೇಳಿತು, ಕಾಪಿ ಅಂತ. ಆಗ ಈ ದೈವ ಕಟ್ತಾನಲ್ಲ ಅವನೇನ್ ಹೇಳಿದ, ಒಂಚೂರು ಸಕ್ಕರೆ ಕಮ್ಮಿ ಬಾಡ್ಲ ಅಂತ ಹೇಳಿದ. ಅದಾಯ್ತು, ಸಕ್ಕರೆ ಕಮ್ಮಿ ಬಾಡ್ಲಿ, ಸಕ್ಕರೆ ಒಂಚೂರು ಶುಗರ್ ಉಂಟ ಹೇಳಿದಾರ, ಸಕ್ಕರೆ ಬರ ಪಾಡುಚ್ಚಿ ಅಂತ ಹೇಳಿದ. ಆಯ್ತು ಅಂತ ಹೇಳಿತ್ತು. ಮನೆ ನಿಮ್ಗೆ ಗೊತ್ತಿದೆ, ಫಲಾರ ಕೊಡೋದು ಮನೆಯ ಒಡತಿ ಕೊಡುವಂಥದ್ದು. ಎಲ್ಲ ಕೊಟ್ಟಾಯ್ತು, ಫಲಾರೆಲ್ಲ ಸೇವಿಸಿ ಆಯ್ತು, ಎಲ್ಲ ಮುಗೀತು. ಸ್ನಾನ ಮಾಡಿ ಬಂದ, ಮುಖವರ್ಣಿಕೆ ಮಾಡಿದ, ದೈವದ ನರ್ತನ ಎಲ್ಲ ಮುಗೀತು. ದೈವದಲ್ಲಿ ಒಂದು ಕಟ್ಲೆ ಇದೆ, ಮನೆಗೆ ಬಂದು ಹಾಲು ಕುಡಿಯುವುದು ಅಂತ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ತರವಾಡ ಮನೆಗೆ ಬಂದು ಆ ದೈವ ಹಾಲು ಕುಡಿಯುತ್ತೆ. ಆ ಹಾಲು ಕುಡಿಯುವಾಗ ದೈವ ಕೊಡಿಯಡಿಯಲ್ಲಿ ಹೇಳಿತ್ತು, ಆಂಡ್ ಅವಾಗ 10 ಸಂಸಾರ ಕುಟುಂಬ ಸಂಸಾರ ಮಾತ್ರ ಸೇರ್ತಾರೆ. ನೀಗ್ಲು ಕೊರ್ಪು ನಂಚಿನ ಒಂಜಿ ಕಂಡೆ ಪೇರಿಗೆ ನಾವು ಪೋಯ್ ಇಲ್ಲದ ಮೊಟ್ಟಿಕಲ್ಲು ಬರ್ತಕ ಅಂತ ಹೇಳಿ, ಮೊಟ್ಟಿಕಲ್ಲು ಬರ್ತಕ ಅಂತ ಹೇಳಿ ದೈವದ ಇಲ್ಲದ ಮೆಟ್ಲ ಭಾಗದಲ್ಲಿ ಬಂದು ದೈವ ಕೂತ್ಕೊಂಡಿತ್ತು. ಕೂತ್ಕೊಂಡಾದಾಗ ಹಾಲು ತರ್ತಾರೆ. ಹಾಲು ತಂದಾಗ ಒಂದು ಲೋಟದಲ್ಲಿ ಅಥವಾ ಬಟ್ಲಲ್ಲಿ ಹಾಲು ತಗೊಂಡು ಬರ್ತಾರೆ. ಅದ್ರ ಜೊತೆಗೆ ಸಕ್ಕರೆ ತಗೊಂಡ್ ಬರ್ತಾರೆ. ಅದ್ರ ಜೊತೆಗೆ ಹಣ್ಣು ಬಾಳೆಹಣ್ಣು ತಗೊಂಡು ಬರ್ತಾರೆ. ಆವಾಗ ದೈವದ ಎದುರುಗಡೆ ಇಡ್ತಾರೆ. ದೈವ ಏನ್ ಮಾಡ್ತದೆ, ಹಾಲನ್ನು ಹಾಕಿ ಅದಕ್ಕೆ ಬಾಳೆಹಣ್ಣು ಹಾಕಿ ಸಕ್ಕರೆ ಹಾಕುವಂಥದ್ದು. ಈ ಬಾಳೆಹಣ್ಣನ್ನ ಹಾಕಿ ಆಯ್ತು. ಸಕ್ಕರೆ ಹಾಕೋದು ಮನೆಯೊಡತಿ ನಿಲ್ಲಿಸಿ, ಬೇಡ 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 ಬೇಡ. ಯಾಕೆ ಬೇಡ? ಆಗ ಎಲ್ಲರೂ ಹೇಳಿದ್ರು, ಯಾಕೆ ಸಕ್ಕರೆ ಪಾಡೋಡತ್ತ ಪೇರು ಕೊರ್ಪನತ. ಆಗ ಮನೆಯೊಡತಿ ಹೇಳ್ತಾರೆ, ಈಚೀಚೆ ಯಾರಿಗೆ ಶುಗರ್ ಉಂಟು, ಪಾಡೋಚಿನಿಗೆ ಪೇರಿಗೆ ಸಕ್ಕರೆ. ಅದ್ರ ಅರ್ಥ ಏನ್ ನೋಡಿ, ನಂಬಿಕೆ ಉಂಟವರಿಗೆ, ಮುಗ್ಧತೆ ಅವ್ರದ್ದು. ಆದ್ರೆ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ? ಅವರು ಸಕ್ಕರೆ ಬೇಡ ಅಂತ ಹೇಳಿದ್ ಯಾವುದಕ್ಕೆ? ಚಹಾ ಕುಡಿಯುವಾಗ ದೈವನ ಅರ್ಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಾಗ. ಈಗ ನಮ್ಮ ಮನೆಗೆ ಬಂದದ್ದು ದೈವ. ಆ ದೈವಕ್ಕೆ ನಾವು ಯಾವ ರೀತಿಯಲ್ಲಿ ನಾವು ಕೊಡಬೇಕು, ಆ ರೀತಿಯಲ್ಲಿ ಕೊಡುವಂತ ಒಂದು ಮನಸ್ಥಿತಿಯಲ್ಲಿ ನಮ್ಮಲ್ಲಿ ಬೆಳೀತಾರೆ. ಅಂದ್ರೆ ನಂಬಿಕೆ ಉಂಟು, ಅವ್ರ ಹತ್ರ ಮುಗ್ಧತೆ ಉಂಟು. ಅಂದ್ರೆ ಇದನ್ನು ತಿಳಿಸುವಂತ ವ್ಯವಸ್ಥೆ ಯಾರು ಮಾಡ್ಬೇಕು? ನಾವು ಯಾವುದಕ್ಕೆ ಇದನ್ನ ಆತ್ಮವಿಮರ್ಶೆ ಮಾಡೋದಿಲ್ಲ. ಈ ರೀತಿಯಾಗಿ ಬಹಳಷ್ಟು ವಿಚಾರಗಳನ್ನ ನಾವು ನೋಡಿಕೊಂಡು ಬರ್ಬೋದು. ಹಾಗೇನೆ ನೀವು ನೋಡಿರ್ಬೋದು, ಈಗ ನೀವು ಅಂತೂ ಕಾಂತಾರ ಅಂತೂ ಬಂದ ಮೇಲಂತೂ ದೈವದಲ್ಲಿ ಹೇಗಿದೆ ಅಂತಂದ್ರೆ ಆ ಜೀಟಿಗೆ ಅವತಾರ ಅಂತೂ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೂ ಕೂಡ ನಾವು ನೋಡಬಹುದು. ಈಗೀಗ ಒಂದೊಂದು ದೈವಗಳಿಗೆ ಕೆಲವೊಂದು ಸೀಮಿತವಾದ ಚೌಕಟ್ಟುಗಳಿದಾವೆ, ಕೆಲವು ಕಟ್ಟುಕಟ್ಟಲೆಗಳಿದಾವೆ. ಕಟ್ಟುಕಟ್ಟಲೆ ಅಂದ್ರೆ ಆ ಜೀಟಿಗೆಯಲ್ಲಿ ಕೋಲು ಜೀಟಿಗೆ ಮತ್ತು ಪಂಚ ಜೀಟಿಗೆ ಅಂತ ಇದೆ, ನಿಮ್ಗೆ ಗೊತ್ತಿರ್ಬೋದು. ಈ ಪಂಚ ದೇವರಿಗೆಲ್ಲ ಎದುರುಗಡೆ ಇಟ್ಕೊಂಡು ಹೋಗುವಂಥದ್ದು, ದೈವಕ್ಕೂ ರಾಜನ ದೈವಗಳಿಗೆ ಹಿಡಿಯುವಂತ ಪಂಚಚೀಟಿಗೆ. ಈಗೀಗ ಏನಾಗಿದೆ ಅಂದ್ರೆ ಪಂಚಚೀಟಿಗೆ ಎಲ್ಲಾ ದೈವಗಳಿಗೆ ಹಿಡಿಯುವಂತ ವ್ಯವಸ್ಥೆ ಬಂದ್ಬಿಟ್ಟಿದೆ. ನಾವು ಯಾಕೆ ನಮ್ಮ ವ್ಯವಸ್ಥೆಗಳನ್ನು ಬದಲಾಯಿಸಿಕೊಳ್ತಾ ಇದ್ದೇವೆ? ಒಂದು ಕಾಲದಲ್ಲಿ ಕೊರಗ ತನಿಯನಿಗೆ ಮನೆಯ ಅಂಗಳದಲ್ಲಿ ತಡಪೆಯಲ್ಲಿ ನಾವು ಇಟ್ಟುಕೊಂಡು ಬಡಿಸುತ್ತಿದ್ದಂತಹ ಕಾಲ ನಮ್ಮ ಹಿರಿಯರದಾಗಿದ್ದು. ಹಿರಿಯರು ಬಹಳ ಯಶಸ್ವಿಯಾಗಿ ಜೀವನವನ್ನು ನಡೆಸ್ತಾ ಬಂದವರು.
ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ನನ್ನ ತರವಾಡು ಮನೆಯಲ್ಲಿರುವಂತ ಕೊರಗತನಿಯನ್ನು ಬಿಟ್ಟು ಕೂಡ ನನ್ನ ಮನೆಯಲ್ಲೂ ಕೂಡ ನಂಬುವಂತ ಸ್ಥಿತಿವರೆಗೆ ನಾವು ಬಂದಿದ್ದೇವೆ. ಹಾಗಾದ್ರೆ ನಾವು ದೈವಗಳನ್ನು ಅವರವರ ಮನೆಯಲ್ಲಿ ನಂಬಲಿಕ್ಕೆ ಸಾಧ್ಯ? ಈ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗತ್ತೆ. ಹಾಗೇನೆ ದೈವ ಕಟ್ಟುವವರಿಗೆ ಕಷ್ಟ ಇರುವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಷ್ಟ ಇದೆ. ಆ ಮುಖ ವರ್ಣಿಕೆ ಮಾಡಿದ ನಂತರ ಆ ಮುಖದಲ್ಲಿ ಆಗುವಂತಹ ಆ ನೋವುಗಳು ಅಥವಾ ಮುಖದಲ್ಲಿ ಆಗುವಂತಹ ಎಲರ್ಜಿ ಅಂತ ನಾವೇನು ಕರಿತೇವೆ, ಚರ್ಮದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಈ ಎಲ್ಲ ಕಟ್ಟಗಳನ್ನು ಕಟ್ಟಿದಾಗ ರಕ್ತ ನಿಲ್ಲುವಿಕಾಗಿರ್ಬೋದು, ಕಾಲಿಗೆ ಗಗ್ಗರ ಹುಡ್ಕೊಳ್ಳೋದಾಗಿರ್ಬೋದು, ಲೋಡುಗಳು ಅಂದ್ರೆ ಎಲ್ಲ ಮುಡಿ ಇವುಗಳೆಲ್ಲ ಬಂದಾಗ ಒಟ್ಟು ದೇಹಗಳು ಬಳಲಿ ಹೋಗಿರ್ತವೆ. ಇಂತಹ ಸಂದರ್ಭಗಳಲ್ಲಿ ನಮ್ಮನ್ನು ಕಾಪಾಡುವಂತ ಶಕ್ತಿ ಅಂತಂದ್ರೆ ಆ ದೈವ ಬಿಟ್ಟು ಬೇರೆ ಯಾವುದೂ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಈ ಮೂಲ ನಂಬಿಕೆಯನ್ನು ನಾವು ಉಳಿಸಿಕೊಂಡು ಬರಬೇಕು. ಹಾಗಾದ್ರೆ ಮೂಲ ನಂಬಿಕೆ ಅನ್ನೋದು ಯಾವುದು? ಆ ದೈವದ ನಮ್ಮ ಹಿರಿಯರಿಗೆ ಹೇಳಿದ್ರಲ್ವಾ, ಅಂಗಳದಲ್ಲಿ ಮರದ ಅಡಿಯಲ್ಲಿ ಕಲ್ಲನ್ನ ಇಟ್ಟು ಹೇಗೆ ನಂಬ್ತಾ ಬರ್ತಾ ಇದ್ರ ಅದೇ ರೀತಿಯಾದಂತಹ ಒಂದು ನಂಬಿಕೆ ಇತ್ತು. ಅವರ ಹತ್ರ ಇದ್ದಂತಹ ಮೂಲ ಆ ಆರಾಧನೆಯ ಒಂದು ಭಕ್ತಿ ಏನಿತ್ತ, ಆ ಭಕ್ತಿಯನ್ನ ನಾವು ಇವತ್ತು ನೋಡ್ಬೇಕು ಅಂತ ಕಾಯ್ತಿರುವಂತದ್ದು. ನನ್ನ ದೃಷ್ಟಿಯಲ್ಲೂ ಇರೋದು ಕೂಡ ಹಾಗೇನೆ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಸಣ್ಣ ಪ್ರಾಯದಿಂದ ನಾನು ಇಲ್ಲಿವರೆಗೆ ಏನನ್ನು ನೋಡ್ತಾ ಬಂದಿನ ಅದನ್ನೇ ನಾನು ಮಾಡಿಕೊಂಡು ಬರಬೇಕು. ನಾನು ಅತಿರೇಕವಾಗಿ ಯಾವುದನ್ನು ಕೂಡ ವರ್ತಿಸದೆ, ಯಾವುದನ್ನು ಕೂಡ ಮನರಂಜನೆಗೋಸ್ಕರ ಇಡದೆ, ಏನು ದೈವ ಅಂತ 10 ಜನ ನಂಬಿದಾಗ ಅಲ್ಲಿ ನಾನು ದೈವವಾಗಿ ನಾನು ಕಾಣಬೇಕು ಅನ್ನುವಂಥ ಬಯಕೆ ನನ್ನದು. ಅಂದ್ರೆ ಮೊದಲಿನ ಮೂಲ ಕಟ್ಲೆಗಳೇನಿದ್ದಾವೆ ಅವುಗಳನ್ನು ನಾನು ಉಳಿಸಬೇಕು ಅನ್ನುವಂಥ ನಂಬಿಕೆ ನಂದು. ದೈವದ ಕೊಡಿಯಲ್ಲಿ ಒಂದು ಮಾತಿದೆ, ಹೊಸತನ್ನು ತೋಡಡೆ ಅಂತ. ಪರತನಿಗೆ ಪಡೆ ಹೊಸತನ್ನು ತೋಡಡೆ ಅಂದ್ರೆ ಹೊಸತನ್ನು ಯಾವುದನ್ನು ಮಾಡ್ಲಿಕ್ಕೆ ಹೋಗೋದು ಬೇಡ, ಹಿಂದಿನದೇ ಸಾಕು. ನಮಗೆ ಹಿಂದಿನದೇ ಕಟ್ಟುಕಟ್ಟೆಗಳು ಸಾಕು. ನನ್ನ ಈಗ ನಾನು ಅವಾಗ ನಿಮಗೆ ಉದಾಹರಣೆ ಹೇಳಿದೆ, ಬಾರಿ ಉಸರ್ದಯ ದೈವ ಅಂತ. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ, ಉಸರ್ದಯ ಅಂತಂದ್ರೆ ಹೇಗೆ? ಉಸರ್ದಯ ಅಂದ್ರೆ ಹೇಗೆ? ಅವನಿಗೆ ಶಕ್ತಿ ಇದೆ ಅಂತಾನ, ಅಥವಾ ಅವನು ಜಾಸ್ತಿ ಹೊರಳಾಟ ಮಾಡ್ತಾನೆ ಅಂತೇಳಿ, ಅಥವಾ ಜಾಸ್ತಿ ಹಾರತಾನೆ ಅಂತೇಳಿ, ಜಾಸ್ತಿ ಜಂಪ್ ಮಾಡ್ತಾನೆ ಅಂತ ಹೇಳಿ? ಹಾಗಾದ್ರೆ ನನಗೆ ಯಾವುದೋ ಒಬ್ಬ ಸರ್ಕಸ್ ನ ತಂದು ದೈವ ಕಟ್ಟಿಸ್ಬೋದಲ್ಲ? ಭಯಂಕರ ಜಂಪ್ ಮಾಡ್ತಾರೆ ಅವರು, ಬೇಕಾದ ಎತ್ತರದಿಂದಲೇ ಜಂಪ್ ಮಾಡ್ತಾರೆ. ಹಾಗೆ ಬೇಡ ನನಗೆ ಬೇಕಾದೇನು, ದೈವದ 16 ಕಟ್ಲೆಗಳನ್ನು ಯಾರು ಚೆನ್ನಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾನೋ ಅವನೇ ನಿಜವಾದ ದೈವನರ್ತಕ ಅನ್ನೋದು ನನ್ನ ಅನಿಸಿಕೆ. ಅಂದ್ರೆ ದೈವದ ಕಟ್ಲೆ ಏನು 16 ಆಗ್ಬೇಕು, ಆ 16 ಕಟ್ಲೆಗಳು ಕೂಡ ಪೂರ್ಣವಾದ್ರೆ ಮಾತ್ರ ಅದು ದೈವಾರಾಧನೆ ಅಂತ ನಡೆಯುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದದ್ದು, ಒಬ್ಬ ದೈವ ನರ್ತಕನ ಆಗಿ ಅಂದ್ರೆ ಆ ದೈವ ಕಟ್ಟುವಂತಹ ಸಮುದಾಯದವರದು ಕೇವಲ ನರ್ತನ ಸೇವೆ ಮಾತ್ರ, ದೈವ ಆರಾಧನೆ ಒಂದು ಭಾಗ ಮಾತ್ರ. ಇಡೀ ದೈವಾರಾಧನೆ ಅನ್ನುವಂತ ಒಂದು ಚೌಕಟ್ಟು ಪೂರ್ಣ ಆಗಬೇಕು ಅಂತಂದ್ರೆ 16 ವರ್ಗದವರು ಕೂಡ ಅಲ್ಲಿ ಪಾಲುದಾರರಾಗಿರ್ತಾರೆ. 16 ವರ್ಗಗಳು ಕೂಡ ಒಟ್ಟು ಸೇರಿದ್ರೆ ಮಾತ್ರ ಒಂದು ಮುಷ್ಟಿಯಾಗಿ ಅದು ದೈವಾರಾಧನೆ ಒಂದು ನಡೀತದೆ ಅನ್ನುವಂಥ ಒಂದು ಅನಿಸಿಕೆ ನಂದು. ಅಂತಹ ಮೂಲ ನಂಬಿಕೆಗಳನ್ನು ನಾವು ಉಳಿಸ್ಕೊಳ್ಬೇಕಂದ್ರೆ, ಮೂಲ ನಂಬಿಕೆ ಅಂತಂದ್ರೆ ಹೇಗೆ, ಈಗ ಕೆಲವರು ಹೇಳ್ತಾರೆ, ಈಗ ಅದಕ್ಕೊಂದು ಸ್ವಾರಸ್ಯ ಘಟನೆ ಇದೆ. ನಾವು ಕೆಲವು ಕಡೆ ಅದನ್ನ ಭಾಷಣದಲ್ಲೆಲ್ಲ ಹೇಳ್ತೇವೆ. ಮೊದಲೇನೆಲ್ಲ ಕೂಡು ಕುಟುಂಬ ಇರ್ತದೆ. ಕೂಡು ಕುಟುಂಬ ಅಂದ್ರೆ ದೈವಗಳಿಗೆ ಅಗೆಲು ಬಡಿಸುವುದು ಎಲ್ಲ ನಿಮಗೆ ಗೊತ್ತಿದೆ. ನಾವು ಅಮಾವಾಸ್ಯೆ ನಿಮಗೆ ಕೆಲವೆಲ್ಲ ಅದು ನಮ್ಮ ಕಳೆದು ಹೋದಂತ ಹಿರಿಯರನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬೇರೆ ಬೇರೆ ಜಾತಿ ಸಮುದಾಯಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಪದ್ಧತಿಗಳಿದಾವೆ. ಅದೇ ರೀತಿ ನಮ್ಮ ತುಳುವರ ಪದ್ಧತಿಯಲ್ಲಿ ಹೇಗೆ ಅಂತಂದ್ರೆ ಪತ್ತೊಂಜಿಗೆ ಪುನಃ ಅಥವಾ 14ಗೆ ಸೇರ್ಸವನು ಅಂತ ಹೇಳ್ತಾರೆ. ಅಂತ ಒಂದು ಕಡ್ಲೆಯನ್ನ ಕುಟುಂಬದ ಮನೆಯಲ್ಲಿ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ದೂರದಲ್ಲಿದ್ದವರು, ಕೆಲಸದಲ್ಲಿದ್ದವರು ಅಷ್ಟೊತ್ತಿಗೆ ಅಗೆಲೆಲ್ಲ ಬಡಿಸಿದ್ರು. ಬೆಕ್ಕು ಬಂದು ಉಪದ್ರ ಕೊಡ್ತಾ ಇತ್ತು ಅವರಿಗೆ. ಬೆಕ್ಕು ಉಪದ್ರ ಕೊಡದೇನು, ಅಲ್ಲಿ ಕೋಳಿ ಅಡುಗೆ ಬಡಿಸಿರ್ತಾರಲ್ಲ, ಆ ಬಡಿಸಿರೋದಕ್ಕೆ ಏನು ಪೀಸ್ ಕಾಣ್ತದೆ ಅದಕ್ಕೆ ಓಡುದು. ಆದ್ರೆ ಬೆಕ್ಕನ್ನು ಇನ್ನು ಯಾಪಲ್ ಕಪ್ಪರಿಚದ ಅಂತ ಹೇಳ್ಕೊಂಡು ಅಲ್ಲೇ ಒಳಗಿದ್ದ ಒಂದು ಕುರುವೆ ತಗೊಂಡು ಬಂದು ಅದನ್ನ ಬೆಕ್ಕನ್ನ ಮುಚ್ಚಿ ಅಲ್ಲೇ ಅವರಿದ್ದ ಜಾಗದಲ್ಲಿ ಎದುರುಗಡೆ ಇಟ್ರು. ಹಾಗಂತೇಳಿ ದಿನ ಕಳೀತು, ಅದೆಲ್ಲ ಕೆಲಸಗಳು ಮುಗಿಯಿತು. ಹೋದಾಗ ನೆಕ್ಸ್ಟ್ ಮತ್ತೆ ವರ್ಷಗಳೆಲ್ಲ ಕಳೆದ ನಂತರ ಫ್ಲಾಟ್ ನಲ್ಲಿ ಇದ್ದ ಮಗ ನನ್ನ ಮನೆಯಲ್ಲಿ ಕೂಡ ಮಾಡಬೇಕು, ನನ್ನ ಮನೆಯಲ್ಲಿ ಮಾಡ್ತಾ ಇದ್ರು, ಮೊದಲು ಅಗೆಲ್ ಬಡಿಸ್ತಾ ಇದ್ರು ಅಂತ ಹೇಳಿ ಹಿರಿಯರಿಗೆ ಫ್ಲಾಟ್ ಅಲ್ಲಿ ಬಡಿಸಲಿಕ್ಕೆ ಶುರು ಮಾಡಿದ್ರು. ಫ್ಲಾಟ್ ಅಲ್ಲಿ ಬೆಕ್ಕುಗಳು ಇರುವುದಿಲ್ಲ. ಇವ ಎಂತ ಮಾಡಿದ, ಅಗೆಲ್ಲ ಬಡಿಸಿ ಆಯ್ತು. ಫಾರ್ಮನಿಂದ ಕೋಳಿ ತಂದು ಅಡುಗೆ ಎಲ್ಲ ಮಾಡಿ ಆಯ್ತು. ಮಾಡಿದ ನಂತರ ಬಡಿಸಬೇಕಾದ್ರೆ ಕೋಳಿ ಅದು ಆ ಬೆಕ್ಕಿನ ನೆನಪಾಯ್ತು. ಬೆಕ್ಕಿ ಎಲ್ಲಿದೆ? ಬೆಕ್ಕಿಲ್ಲ ಫ್ಲಾಟ್ ಅಲ್ಲಿ. ಏನ್ ಮಾಡ್ತಾರೆ, ಆಗ ಸಣ್ಣ ಮಗು ಹೇಳ್ತದೆ, ಕೆಳಗಡೆ ಮನೆಯ ರೀಟ್ ಆಂಟಿಯ ಮನೆಯಲ್ಲಿ ಒಂದು ಬೆಕ್ಕು ಉಂಟು ಅಂತ. ಆಗ ಮಗ ಹೇಳ್ತಾರೆ, ಹೋಗಿ ಬೆಕ್ಕನ್ನು ತಗೊಂಡ್ ಬಾ ಅಂತ. ಬೆಕ್ಕನ್ನು ಅಲ್ಲಿ ತಗೊಂಡು ಬಂದು ಇಲ್ಲಿ ಅಗೆಲ್ಲ ಎದುರು ಕಡೆಗೆ ಒಂದು ಬುಟ್ಟಿ ಕವಚಿ ಅಲ್ಲಿ ಇಡುವುದು. ಇದು ನಂಬಿಕೆಯ? ಯಾವ ರೀತಿಯ ನಂಬಿಕೆ ಬೇಕು ಅಂತ
ಹಾಗಾದ್ರೆ ನಾವು ನಮ್ಮ ಮೂಲ ನಂಬಿಕೆಯನ್ನು ನಾವು ಉಳಿಸಿಕೊಂಡಿದ್ದೇವೆ. ಯಾವ ರೀತಿಯ ನಂಬಿಕೆ? ನಾವು ಅದನ್ನು ಅರ್ಥೈಸಿಕೊಳ್ಳದೆ ಹೋದಿವ, ಅಂದ್ರೆ ನಾವು ನಮ್ಮ ಹಿರಿಯರು ಹೇಳಿದಂತ ಮಾತುಗಳನ್ನು ನಾವು ಕೇಳದೆ ಹೋದಿವ, ಈ ರೀತಿಯಾಗಿ ನಾವು ಅರ್ಥೈಸಿಕೊಳ್ಬೇಕಾಗತ್ತೆ. ಅಂತಹ ಮೂಲ ನಂಬಿಕೆಗಳೇನಿದಾವೆ ಅಂತ ನಂಬಿಕೆಗಳನ್ನ ನಾವು ಉಳಿಸಿಕೊಂಡು ಹೋಗ್ಬೇಕಾಗತ್ತೆ. ಇಡೀ ದೈವಾರಾಧನೆಯ ಕಟ್ಟೆಯಲ್ಲಿ ನಾವು ಮಾತುಕತೆ ಮಾಡ್ತಾ ಹೋದ್ರೆ ಆ ದೈವಾರಾಧನೆ ಎನ್ನುವಂಥದ್ದು, ನಾನು ಅವಾಗಲೇ ಹೇಳಿದೆ, ಅದು ನಮ್ಮ ವಿಚಾರಕ್ಕೆ ನಿಲುಕದಂತಹ ವಿಚಾರ. ಅವುಗಳನ್ನು ನಾನು ಮಾತಾಡ್ತೇನೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ದೊಡ್ಡ ತಪ್ಪಿನ ಕೆಲಸ ಆಗೋದು. ಒಂದಷ್ಟು ವಿಚಾರಗಳನ್ನಷ್ಟೇ ಇಷ್ಟೇ ಹೇಳ್ಬೋದಷ್ಟೇ ಹೊರತು ದೈವದ ಕೊಡಿಯಡಿಯಲ್ಲಿ ತಿಳಿಯುವಂತ ವಿಷಯಗಳು ಅನೇಕ ಇದ್ದಾವೆ ಅಂತಂದ್ರೆ, ಇವತ್ತು ಈ ಮನೆಯಲ್ಲಿ ಆಗುವಂತ ದೈವದ ಚಾಕರಿಗೂ ಕೆಳಗಿನ ಮನೆಯಲ್ಲಿ ನಡೆಯುವ ದೈವದ ಚಾಕರಿಗೂ ಅಜಗಜಾಂತರ ವ್ಯತ್ಯಾಸಗಳಿದಾವೆ. ಇಲ್ಲಿ ಹೇಳುವಂತ ಪಾಡ್ದನಕ್ಕೂ ಅಲ್ಲಿ ಹೇಳುವಂತಹ ಪಾಡ್ದನಕ್ಕೂ ವ್ಯತ್ಯಾಸಗಳಿದಾವೆ. ಇಲ್ಲಿ ಹೇಳುವಂತಹ ಶಬ್ದಗಳಿಗೂ ಅಲ್ಲಿ ಹೇಳುವಂತಹ ಶಬ್ದಗಳಿಗೂ ವ್ಯತ್ಯಾಸಗಳಿದಾವೆ. ಇವತ್ತು ನಮ್ಮ ಈ ಭಾಗದ ತುಳುವರ ನಮ್ಮ ಭಾಷೆಗಳು ನಿಮಗೆಲ್ಲರಿಗೂ ಗೊತ್ತಿದೆ, ತುಳು ಯಾವ ರೀತಿ ಇದೆ. ಅದೇ ಬೀಸರೋಡು ಕಳೆದು ಮಂಗಳೂರು ಅಥವಾ ಉಡುಪಿಯ ಭಾಗಕ್ಕೆ ಹೋದ್ರೆ ಅಲ್ಲಿಯ ತುಳು ನಮಗೆಲ್ಲರಿಗೂ ಗೊತ್ತಿದೆ. ಈ ತುಳು ಭಾಷೆಯಲ್ಲಿ ನಮ್ಮ ಭಾಷೆಗಳೇನಿದಾವೆ, ನಮ್ಮ ಶಬ್ದಗಳೇನಿದಾವೆ, ಅವುಗಳನ್ನೇ ನಾವು ಉಪಯೋಗಿಸಿಕೊಂಡು ನಾವು ಯಾವ ರೀತಿಯಾಗಿ ದೈವಾರಾಧನೆಯನ್ನ ಉಳಿಸಿಕೊಂಡು ಬಂದಿದ್ದೇವೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನನಗೆ ಇಷ್ಟೇ ಹೇಳುವಂಥದ್ದು, ನಾನು ಏನಂತಂದ್ರೆ, ಇಡೀ ಹಿರಿಯರು ಯಾರಿದ್ದಾರೆ ಆ ಹಿರಿಯರು ಅವರು ಜ್ಞಾನವಂತರು, ಅಂದ್ರೆ ಅವರಿಗೆ ಒಂದು ಮುಗ್ಧತೆ ಇರ್ತಿತ್ತು. ಕೆಲವು ಸಲ ಹೇಳ್ತಾ ಇದ್ರು, ನಿಕ್ಕದ ನಾನು ದೈವದ ಚಾಕರಿಗೆ ಹೋಗುವಾಗ ಹೇಳುದು, ನಿಕ್ಕದಾಯ ಮರ ನಿಕ್ಕದ ಸಿಂಗುಲು ಇಡೀ ಸಂಬಳ ದಿಗುದು ನಿಕ್ಕದಾಯಿ ದೈವದ ಕೊಡಿಯಡಿಗೆ ಬರಪ್ಪ ಅಂತ. ನನಗೆ ಇಷ್ಟೇ ಹೇಳುದು, ದೈವದ ಕೊಡಿಯಡಿಗೆ ನಾನು ಸಂಬಳಕ್ಕೋಸ್ಕರ ಬರೋದಲ್ಲ. ಆ ದೈವದ ಒಂದು ಕಟ್ಲೆ ಇತ್ತಲ್ಲ, ಈ ನಂಬಿಕೆ ಇತ್ತಲ್ಲ, ಅದು ಯಾವಾಗ ಶುರುವಾಯ್ತು ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮನುಷ್ಯ ಅಂದ್ರೆ ದೇವರು ಕೊಟ್ಟಿರುವಂತಹ ಒಂದು ಪುಣ್ಯದ ಜನ್ಮ ಇದೆ ನೋಡಿ, ಮನುಷ್ಯನಾಗಿ ಹುಟ್ಟಬೇಕು ಅಂತ. ಹಾಗಾದ್ರೆ ನಾನು ಇವತ್ತು ಓದಿದ್ದೇನೆ, ಇವತ್ತು ಇಂಜಿನಿಯರ್ ಆಗಿದ್ದೇನೆ, ನನ್ನ ಕೆಲಸವನ್ನು ಮಾಡ್ತಾ ಬಂದ್ರೆ ಈಗ ಕುಂಬಳೆ ಸೀಮೆಯಲ್ಲಿ ಉಳ್ಳಾಗ್ಲು ದೈವ ಕಟ್ಟಿಸೋದು ಯಾರ ಹತ್ರ? ಈ ಪ್ರಶ್ನೆ ನನ್ನ ಹತ್ರ ಮೂಡುದಿಲ್ವಾ? ಹಾಗಾದ್ರೆ ಆ ಚಾಕರಿಯನ್ನು ಮಾಡಿಸ್ಬೇಕು ಅಂದ್ರೆ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕಲ್ವಾ? ಅಂದ್ರೆ ನನಗೆ ಈ ಸಮಾಜ ಕೊಟ್ಟಿರುವ ಕೆಲಸ ಏನು? ಸಮಾಜ ಕೊಟ್ಟಿರೋದು ನೀನು ದೈವ ನರ್ತನ ಮಾಡುವಂತ. ಹಾಗಾದ್ರೆ ಬಲ್ಲಾಳರು ಕಳೆದ ಅವರ ಕಾಲದಲ್ಲಿ ನಮಗೆ 5 ಗುಡಿ ಗದ್ದೆ ಕೊಟ್ಟದ್ದು ಯಾಕೆ? ನೀನು ಇಲ್ಲಿ ಕೆಲಸ ಮಾಡಿಕೊಂಡಿರುವಂತಲ್ವಾ? ಹಾಗಾದ್ರೆ ದೈವ ನರ್ತನ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕಲ್ವಾ ಅನ್ನೋ ಉತ್ತರವನ್ನು ನಾನು ಕೊಡ್ತಾ ಇದ್ದೆ. ಅಂದ್ರೆ ನನಗೆ ಕೈ ತುಂಬ ಸಂಬಳ ಸಿಕ್ಕಿದ ತಕ್ಷಣ ನಾನು ದೈವಾರಾಧನೆಯನ್ನ ದೂರ ಇಟ್ಟು ನಾನು ಹಿಂದಕ್ಕೆ ಹೋಗ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ಇಲ್ಲ. ನಾನು ಎಷ್ಟೇ ವರ್ಷ ಆಗ್ಲಿ ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ ದೇವರ ಇಚ್ಛೆಯಿಂದ ಆದ್ರೆ ಖಂಡಿತವಾಗ್ಲೂ ಆ ದೈವದ ಕೊಡಿಯಡಿಗೆ ಹೋಗಿ ನನ್ನ ಜೀವನ ಇರುವವರೆಗೂ, ನನ್ನ ಬದುಕು ಇರುವವರೆಗೂ ದೈವನರ್ತನ ಸೇವೆಯನ್ನು ಮಾಡ್ತೇನೆ ಅನ್ನುವಂಥ ಒಂದು ಅಚಲ ನಂಬಿಕೆ ನಾನು ಅವತ್ತಿನಿಂದ ಇಟ್ಕೊಂಡಿದ್ದೇನೆ. ಅದೇ ನಂಬಿಕೆಯನ್ನು ನಾನು ಉಳಿಸಿಕೊಂಡು ಬರ್ತೇನೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಹಿಂದಿನವರು ಯಾವ ನಂಬಿಕೆಯನ್ನು ಇಡ್ತಾ ಇದ್ರು ಅಂತಂದ್ರೆ, ದೈವ ಬರ್ತನೆ ಅಂತ ಹೇಳಿದ್ರೆ ದೈವ ಬರ್ತನೆ ಎನ್ನ ಧರ್ಮದೈವ. ಖಂಡಿತ ಸತ್ಯ, ಧರ್ಮದೈವ ನಮ್ಮವೇ ಆಂಡ. ಈಗ ಏನಾಗಿದೆ, ಧರ್ಮದೈವ ದಾದೆ ಆಯ್ಪಂಪುರ ಕಟ್ಟನೆ ಆಯ್ತ ಬಂತು ಅಂತ. ಈಗ ನೀವೆಲ್ಲ ಕೇಳಿರ್ಬೋದು ಕೆಲವು ವಿಚಾರಗಳನ್ನು. ಏನೇ ಮಾತು ಹಿಂದಿನವರೆಲ್ಲ ಹೇಳಿದ್ರೆ, ದೈವ ಏನಾದ್ರು ಮಾತು ಹೇಳಿದ್ರೆ ದೈವ ಅವರ ಪರವಾಗಿ ಉತ್ತರಿಸಿದ್ರೆ, ದೈವ ಭಾರಿ ಎಟ್ಟೆ ಮಂಡಳಿ, ಇದು ದೈವ ಭಾರಿ ಎಟ್ಟೆ ವಿಚಾರ ಬರೋದು. ದೈವ ಏನಾದ್ರು ವಿರೋಧ ಮಾತಾಡಿದ್ರೆ ಹಾಗೆ ಕಟ್ಟದನೆ ಆಯ್ತಾ ಬಂತಾನೆ, ಹಾಗೆ ಪಂಡದ ಗೊತ್ತಿಪ್ಪೇದು ಅಂತ. ಅಂದ್ರೆ ನಾವು ನಮ್ಮ ವಿಚಾರವನ್ನ ನಾವೇ ಕಳ್ಕೊಳ್ತಾ ಇದ್ದೇವೆ ಅಂತ. ಅಂದ್ರೆ ನಮ್ಮ ನಂಬಿಕೆಯ ಮೇಲೆ ನಾವೇ ಪ್ರಶ್ನೆಯನ್ನ ಹೇಳ್ಕೊಳ್ತಾ ಇದ್ದೇವೆ. ಯಾಕೆ ಹಿಂದಿನವರು ನಮ್ಮ ಹಿರಿಯರೆಲ್ಲ ನಂಬಿದ್ರಲ್ಲ, ಹಾಗಾದ್ರೆ ನಂಬುವಾಗ ಅವರು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರಲ್ಲ. ಹಿಂದಿನ ಒಬ್ಬ ಕುಟುಂಬದವನ 10 ಮಕ್ಕಳಿದ್ದು ಅವನು ಎಷ್ಟೋ 100-200 ಜನ ಇದ್ದಂತ ಒಂದು ತರವಾಡು ಮನೆ ಇತ್ತಲ್ಲ. ಈಗ ತರವಾಡು ಮನೆಯಲ್ಲಿ ಒಬ್ಬನನ್ನು ತರವಾಡಿಗೆ ಸೇರಿಸುದು, ಇನ್ನೊಬ್ಬನನ್ನು ಬಿಡುದು, ಒಬ್ಬನನ್ನು ಸೇರಿಸುದು, ಇನ್ನೊಬ್ಬನನ್ನು ಬಿಡುದು. ಈಗ ಏನಾಗಿದೆ ಅಂದ್ರೆ, ದೈವ ನರ್ತನ ಆಗ್ಬೇಕು ಅಥವಾ ದೈವದ ಕೊಡಿಯಡಿಯಲ್ಲಿ ಹೇಳುವಂತಹ ಮಾತುಗಾರಿಕೆ ಏನಿದೆ, ಆ ದೈವ ಹೇಳುವಂತಹ ಮಾತಿನ ಮೇಲೆ ಯಾರಿಗೂ ಒಬ್ಬರಿಗೂ ನಂಬಿಕೆ ಇಲ್ಲ. ಈಗ ಬರೀ ನಂಬಿಕೆ ಇರೋದು ಇದ್ರ ಮೇಲೆ ಮಾತ್ರ. ಇದ್ರ ಮೇಲೆ ನಂಬಿಕೆ ಇಟ್ಟು ಆರು ಹೇಳಿದ್ರೆ ಅದು ಸತ್ಯ ಅಂತ, ಅವ್ರು ಹೇಳಿ ಅದರಲ್ಲಿ ಬಂತು ಅಂತಂದ್ರೆ ಸತ್ಯ. ನಂಬಬೇಕು, ನಾವು ಅದನ್ನು ನಂಬಬೇಕು ಖಂಡಿತವಾಗ್ಲು. ಹಾಗಂತೇಳಿ ನಾವು ದೈವ ಹೇಳುವಂತ ಮಾತುಗಳು ಸತ್ಯ ಆಗಿರ್ಬೋದಲ್ಲ. ಆ ಸಂದರ್ಭದಲ್ಲಿ ಎಷ್ಟೋ ಜನರು ಈಗಲೂ ಕೂಡ ಅಲ್ಲಿ ಸಿಕ್ಕಿದಂತಹ ಮಾತುಗಳನ್ನ ತನ್ನ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ನಾವು ಹೌದಲ್ವ ಅಂತ ನೋಡಿಬೇಕಾದ್ರೆ, ದೈವದ ಕೊಡಿಯಡಿಯಲ್ಲಿ ಯಾರ್ಯಾರು ತನ್ನ ಮಾತುಗಳ ಮೇಲೆ ನಂಬಿಕೆ ಇಟ್ಟಿದಾರ ಅವರು ಇವತ್ತಿಗೂ ಕೂಡ ಆ ಮಾತಿನಲ್ಲಿ ಅವರು ತನ್ನ ಮಾನಸಿಕತೆಯನ್ನು ಬದಲಾವಣೆ ಮಾಡಿಕೊಂಡು ಯಶಸ್ವಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಇರುವಂತ ವಿಚಾರ ಇಷ್ಟೇ, ತಾನು ಒಬ್ಬ ಬದುಕಿನಲ್ಲಿ ಬಲಾಢ್ಯ ಅಂತಂದ್ರೆ ಆರ್ಥಿಕವಾಗಿ ಅಲ್ಲ, ಅವನ ಮಾನಸಿಕವಾಗಿ ಬಲಾಢ್ಯ ಆಗ್ಬೇಕು ಅಂತಂದ್ರೆ ಅವನನ್ನ ರಕ್ಷಿಸುವಂತ ಯಾವುದೋ ಒಂದು ಶಕ್ತಿ ಜೊತೆಗಿರ್ಬೇಕು.
ಈಗ ನಮ್ಮ ಪ್ರಾಯ ಆದ ತಕ್ಷಣ ನಮ್ಮನ್ನು ಯಾರಾದ್ರೂ ನೋಡ್ಲಿಕ್ಕೆ ನಮ್ಮ ಮಗ ಬೇಕು, ಮಗಳು ಬೇಕು, ಇವರೆಲ್ಲ ಬೇಕು ಅಂತ ನಾವು ಹೇಳ್ತೇವೆ. ಅದೇ ತರ ನನ್ನ ಧರ್ಮದೈವ ನನ್ನನ್ನು ಕಾಪಾಡ್ತದೆ ಅನ್ನುವಂತಹ ಒಂದು ರಕ್ಷಣೆ ನನಗೆ ಇದೆ ಅನ್ನುವಂಥದ್ದು. ಈಗ ನಾವು ಹೋಗೋ ದೈವ ಹೇಳ್ತದೆ, ಈ ದುಂಬು ಬೋಲ ಮಗ, ದುಂಬು ಬೋನಗ ನಿನ್ನ ನಿನ್ನ ಕಾಲು ಗೋವೆ ಕಲ್ಲು ದಂಟದೆ, ಅದರ ಮುಳ್ಳು ದಂಟದೆ, ನಿನ್ನ ಕಾಪು ನಂಚಿನ ಬೇಲೆ ಯಾನು ಮಲ್ಪೆ ಅಂತ ದೈವ ಹೇಳ್ತದೆ. ಹಾಗಂತೇಳಿ ನಾವು ಆ ಸಂದರ್ಭದಲ್ಲಿ ದೈವ ಮತ್ತು ಹೇಳ್ತದೆ, ನೀ ಪೋಯಿನಲ್ಪ ಬತ್ತಿನಲ್ಪ ನಿಂಗೆ ಬೆರಿ ಬಲಾತಿ ಅನ್ನುವಂತವೆ ಅಂತೇಳಿ. ನಾವು ಹೋಗ್ತಾ ಹೋಗ್ತಾ ದಾರಿ ತಿರುಗಿ ನಾವು ಹಿಂದೆ ತಿರುಗಿ ನೋಡಿದ್ರೆ ನಮಗೆ ದೈವ ಕಾಣ್ತದೆ? ನಮಗೆ ಕಾಣುದಿಲ್ಲ ದೈವ. ಬೆರಿಬಲ ಯಾರಿರೋದು? ನಮಗೆ ಏನು ಕಲ್ಲು, ಏನು ಮುಳ್ಳು, ಏನು ಸಾಕಿದ್ರೆ ಆ ದೈವ ನಮ್ಮನ್ನು ಕಾಪಾಡಿದ್ರು ಅಂತ. ನೀವು ಈಗಲೂ ನೋಡಿಬೇಕಾದ್ರೆ ನಮ್ಮ ಅಜ್ಜಿ ಅಂದ್ರೆ ಯಾರಾದ್ರೂ ಮನೆಯ ಅಂಗಳ ಅಂದ್ರೆ ಈ ಮನೆಯ ಕಡ್ಡಿ ಅಂತ ಕರಿತೀವಿ, ದಾರ ಅಂತ ಕರಿತೀವಿ, ಇದನ್ನ ದಾಟಿದ ತಕ್ಷಣ ಒಮ್ಮೆ ತಲೆಗೊಮ್ಮೆ ಹೀಗೆ ಮಾಡ್ತಾರೆ. ಅಂದ್ರೆ ಏನು? ನನ್ನ ಮನೆಯ ಒಳಗಡೆ ಇರುವ ಮಂಚಾವನಲ್ಲಿರುವಂತಹ ಪಂಜುರ್ಲಿ ನನ್ನನ್ನು ಕಾಪಾಡ್ತಾನೆ, ಅಥವಾ ಕಲ್ಲುರ್ಟಿ ನನ್ನನ್ನು ಕಾಪಾಡ್ತಾಳೆ, ಅಥವಾ ನಮ್ಮ ಗ್ರಾಮದ ದೇವರು ನಮ್ಮನ್ನು ಕಾಪಾಡ್ತಾರೆ, ದೈವಗಳು ನಮ್ಮನ್ನು ಕಾಪಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗುವಂತಹ ದಾರಿಯಲ್ಲಿ ನಮಗೆ ಯಶಸ್ವಿ ಜೀವನ ನಡೆಸಬೇಕು ಅಂತಂದ್ರೆ ನಾವು ನಂಬಿದಂತಹ ಶಕ್ತಿಯನ್ನ ನಾವು ಅದೇ ರೀತಿಯಾಗಿ ಆರಾಧನೆ ಮಾಡಿಕೊಂಡು ಬರಬೇಕು. ನಾನು ಇವಾಗಲೂ ಹೇಳುವಂಥದ್ದಿಷ್ಟೇ, ನಮಗೆ ಯಾವುದೇ ಮನರಂಜನೆಗಳು ಬೇಡ, ನಮಗೆ ಯಾವುದೇ ಆಡಂಬರಗಳು ಬೇಡ. ನೀವು ಇವಾಗಲೂ ಕೂಡ ವ್ಯವಸ್ಥೆ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಹೇಳಿದ ತಕ್ಷಣ ನಮಗೆ ಬರುವಂಥದ್ದು ಅವರಿಗೆ ಕೊಡಬೇಕಾದ ದುಡ್ಡುಗಳು ಎಷ್ಟೋ ಲಕ್ಷಕ್ಕೆ ಕಾಂಟ್ರಾಕ್ಟ್ ಕೊಟ್ಟು ಬಿಡುತ್ತೆ, ನನ್ನ ಎಲ್ಲ ಜವಾಬ್ದಾರಿ ಮುಗಿತ್ತು. ಆದ್ರೆ ನನಗೆ ತೃಪ್ತಿ ಇದೆ, ಇವಾಗಲೂ ನಾವು 1,000ಕ್ಕೆ ಕೆಲಸಕ್ಕೆ ಹೋಗಿ ಒಂದು ದೊಡ್ಡ ದೊಡ್ಡ ರಾಜನ ದೈವಗಳ ಚಾಕ್ರಿಯನ್ನು ಮಾಡ್ತಾ ಇದ್ದೇವೆ. ನಾವು ದುಡ್ಡಿಗಾಗಿ ಬಯಸುವುದು ಬೇಡ, ದುಡ್ಡಿನ ಮುಖ ನೋಡಿ ದೈವ ಚಾಕ್ರಿ ಇಳಿಯುವುದು ಬೇಡ, ನಾವು ದುಡ್ಡನ್ನ ಗಳಿಸಲಿಕ್ಕೋಸ್ಕರ ದೈವ ಚಾಕ್ರಿ ಮಾಡೋದು ಬೇಡ. ಇದು ನನ್ನ ಜವಾಬ್ದಾರಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಮ್ಮ ಶಕ್ತಿ ಅಥವಾ ನಾವು ನಂಬಿದಂತಹ ಸತ್ಯಗಳ ಆ ಆರಾಧನಾ ಪದ್ಧತಿ ಈ ತುಳುನಾಡಿನ ಮಣ್ಣಿನಲ್ಲಿ ಅದೇ ರೀತಿಯಾಗಿ ಉಳಿತಾ ಬರ್ತದೆ. ಅದು ಬಿಟ್ಟು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ತೋರ್ಪಡಿಸುವಂಥದ್ದು. ಈಗ ನಾನು ನನ್ನ ಮಾತು ನಿಲ್ಲಿಸಿದ್ರೆ ನಿಮ್ಮ ಹತ್ರ ಶುರುವಿಗೆ ಬರುವ ಮಾತು ಯಾವುದು ಅಂತಂದ್ರೆ, ಒಂದು ಅದನ್ನು ಸಾರ್ವಜನಿಕವಾಗಿ ತೋರಿಸ್ಬೋದಾ, ಅಥವಾ ನಾಟಕದಲ್ಲಿ ತೋರಿಸ್ಬೋದಾ, ಅಥವಾ ಸಿನಿಮಾಗಳಲ್ಲಿ ತೋರಿಸ್ಬೋದಾ ಅನ್ನೋಂಥ ಮಾತುಗಳು ಬರ್ತವೆ. ಅದಕ್ಕೆ ಉತ್ತರಿಸುವಂತಹ ಇದು ಶಕ್ತಿ ನನ್ನ ಹತ್ರ ಇಲ್ಲ. ಯಾಕಂತಂದ್ರೆ ದೈವಾರಾಧನೆ, ನಾನು ಅವಾಗಲೇ ಅಂದೆ, ದೈವಾರಾಧನೆ ಅನ್ನುವಂಥದ್ದು ಅವರವರ ಭಕ್ತಿಗೆ ಅವರವರ ಹೃದಯದಲ್ಲಿರುವಂಥದ್ದು. ದೈವಾರಾಧನೆ ಅನ್ನುವಂಥದ್ದು 10 ಮಂದಿ ಒಟ್ಟು ಸೇರಿ ಉಳಿಸಿದ್ರೆ ಮಾತ್ರ ದೈವಾರಾಧನೆ ಉಳಿತದೆ. ಇಲ್ಲಂತಂದ್ರೆ ಖಂಡಿತವಾಗ್ಲೂ ಅದು ಒಂದೊಂದೇ ಅದರ ಭಾಗವನ್ನ ಬಿಟ್ಟುಕೊಂಡು ಮುಂದಕ್ಕೆ ಹೋಗುತ್ತೆ. ಒಂದು ಕಾಲದಲ್ಲಿ ಹೇಗಿತ್ತು ದೈವಾರಾಧನೆ, ಈಗಿನ ಕಾಲದಲ್ಲಿ ಹೇಗಿದೆ ಅನ್ನೋದನ್ನ ನಾವು ಮ್ಯೂಸಿಯಂನಲ್ಲಿ ನೋಡುವಂತ ಸ್ಥಿತಿ ಬರದಿರಲಿ, ಅವುಗಳನ್ನ ನಾವು ದೈವಸ್ಥಾನದಲ್ಲಿ ದೈವದ ಅಂಗಳದಲ್ಲೇ ನೋಡುವಂತಹ ವ್ಯವಸ್ಥೆಗಳು ಬರಲಿ, ಅಂಥದೇ ವ್ಯವಸ್ಥೆಗಳು ಮುಂದುವರಿಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಮನುಷ್ಯನಾಗಿ ಹುಟ್ಟಿದ ನಮಗೆ ಆ ದೇವರು ಕೊಟ್ಟಂತಹ ಪುಣ್ಯ ಒಂದು ಜನ್ಮ ಅಂತಂದ್ರೆ ಈ ಜನ್ಮ ಇರುವಂಥದ್ದು. ಈ ಜನ್ಮದಲ್ಲಿ ನಮಗೆ ಸಾಧ್ಯ ಆದಷ್ಟು ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಹಿರಿಯರು ಎಷ್ಟೋ ಜನಸಂಖ್ಯೆಯಲ್ಲಿ ಇದ್ರೂ ಕೂಡ ನಾವು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೀವಿ. ಹಾಗೆ ಈಗಿನ ಕಾಲದ ಮಕ್ಕಳಲ್ಲಂತೂ ನಾವು ಅಂತ ಒಂದು ವ್ಯವಸ್ಥೆಯನ್ನು ನಾವು ಕಾಣೋದಿಲ್ಲ. ನಾವು ಈಗಿನ ಮಕ್ಕಳು ದೈವದ ಕೊಡಿಯಡಿಗೆ ಬಂದರೂ ಕೂಡ ಅವರು ದೈವದ ಪಾಡದನ ಅಥವಾ ಸಂಧಿಯನ್ನು ಕೇಳುವಂತ ಸ್ಥಿತಿಯಲ್ಲಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಸಂಧಿ ನೀವು ಹೋಗಿದ್ದವರು ಇರ್ಬೋದು ದೈವದ ಕೊಡಿಯಡಿಗೆ, ಅಲ್ಲಿ 1 ಗಂಟೆ 2 ಗಂಟೆ ಎಲ್ಲ ದೈವ ಮಾಡ್ತಾ ಇದ್ರು. ಈಗ ಸಂಧಿ 4 ತೆಂಬರೆ ಹೊಡೆದ ಕೂಡಲೇ ಯಾರ್ಯ ಉಂತವ್ಯ ಯಾವ ಅಲ್ಲಿ ಕೊಡ್ತಾನೆ, ನನಗೆ ನಿಮಗೆ ಕೊಡ್ತಾನೆ ಅಂತ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಒಂದು 5-6 ದೈವಗಳಿದ್ರೆ ಯಕ್ಷಗಾನದಲ್ಲಿ ಬರುವ ಬೇರೆ ಬೇರೆ ವೇಷಗಳಾಗಿ ಒಂದಾದ ತಕ್ಷಣ ಇನ್ನೊಂದು ತಕ್ಷಣ ಇನ್ನೊಂದು, ಮಧ್ಯರಾತ್ರಿಗೆ ಬರುವ ಭಯಂಕರ ಆರ್ಭಟ ಇರುವಂತದ್ದು ಬರುವಂತ ನಮಗೆಲ್ಲ ಗೊತ್ತು. ಅದೇ ರೀತಿ ಆರ್ಭಟ ದೊಡ್ಡ ಪ್ರಮುಖ ದೈವನ ತಂದು ಒಂದು ಮತ್ತೆ ಬರುದು. ಈ ರೀತಿಯಾಗಿ ಎಂತೆಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ನಮ್ಮಲ್ಲೇ ನಾವು ಮಾಡಿಕೊಂಡು ಬಂದ ತಪ್ಪು ಯಾರ್ದು ಅಂತ ಕೇಳಿದ್ರೆ ದೈವನರ್ತಕ್ಕಂಥ ಹೇಳಿಕ್ಕಾಗೋದಿಲ್ಲ, ಅಥವಾ ಕೊಡಿಸುವವ್ರದ ಗೊತ್ತಿಲ್ಲ, ಯಾರು ಗೊತ್ತಿನವ್ರದ ಗೊತ್ತಿಲ್ಲ. ಆದ್ರೆ ಕಂಟ್ರೋಲ್ ಮಾಡ್ಬೇಕಾದ್ರು ಪ್ರತಿಯೊಬ್ಬ ತುಳುವನ್ನು ಕಂಟ್ರೋಲ್ ಮಾಡಬೇಕಿತ್ತು, ಪ್ರತಿಯೊಬ್ಬ ತುಳುವನ್ನು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸರಿಯಾದ ವ್ಯವಸ್ಥೆಯಲ್ಲಿ ಮುಂದುವರಿಸಿಕೊಂಡು ಹೋಗುವ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದೈವಾರಾಧನೆಯನ್ನ ಉಳಿಸುವಂತಹ ಕೆಲಸ ನಮ್ಮೆಲ್ಲರ ಕೈಯಲ್ಲೂ ಇದೆ. ನಾವು ನಮ್ಮ ಸಂಸ್ಕೃತಿಯನ್ನ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಕೈಯನ್ನ ಸೇರಿಸಿಕೊಂಡು ಉಳಿಸಬೇಕೇ ಹೊರತು ನಾನು ಉಳಿಸ್ತೇನೆ ಅಂತ ಮುಂದೆ ಹೋದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಮ್ಮ ಸಮಾಜ ಭಾರತೀಯ ಸನಾತನ ಸಂಸ್ಕೃತಿ ಏನಿದೆ, ಈ ಸಂಸ್ಕೃತಿಯನ್ನ ನಾವು ಇದೇ ತರ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳಬೇಕು, ನನ್ನ ಸಂಸ್ಕೃತಿ ಅಂದ್ರೆ ಇದು ನನ್ನ ಧರ್ಮದೈವ ಮಗ, ಈ ಧರ್ಮದೈವವನ್ನು ನಂಬಿದ್ರೆ ನಿನಗೆ ಶ್ರೀರಕ್ಷೆ ಆಗಿರುತ್ತೆ ಅನ್ನುವಂಥ ಮಾತನ್ನ ನಮ್ಮ ಮಗಳಿಗೆ ಅದನ್ನ ಅರಿವನ್ನು ಮೂಡಿಸಬೇಕು. ಅವರು ಎಲ್ಲೇ ದೂರದಲ್ಲಿರ್ಲಿ, ಎಷ್ಟೇ ಪಕ್ಕದ ಊರಲ್ಲಿರ್ಲಿ,
ಅವರಿಗೆ ನಾವು ಸರಿಯಾಗಿ ಹೇಳಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಆ ಮಕ್ಕಳು ಅರ್ಥ ಮಾಡಿಕೊಳ್ತಾರೆ. ಏನಾಗುದಿಲ್ಲ, ನೀನು ಇಲ್ಲಿ ಇರುವಂತ ನಾವು ಗೋಸ್ವರಿ ಮಾಡಿದ್ರೆ ಇಲ್ಲಿ ತಪ್ಪುದು ಯಾಕಂದ್ರೆ ನಮ್ಮ ಮನೆಯೊಳಗಿರುವ ಅಪ್ಪ ಅಮ್ಮಂದಿರೇ ಕೆಲವು ಸಲ ತಪ್ಪು ಮಾಡೋದು. ಬೇಡ ಬಿಡು, ನೀನು ಇಲ್ಲೇ ಇರು, ನೀನು ಬರಬೇಡ ಅಂತ ಹೇಳಿಕೊಂಡು ಅವ್ರನ್ನೆಲ್ಲ ದೂರ ಸರಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಈಗ ದೈವದ ವಿಚಾರವಾಗಿ ಅಥವಾ ಭೂತದ ವಿಚಾರವಾಗಿ, ಭೂತಾರಾಧನೆ ವಿಚಾರವಾಗಿ ಪಾಶ್ಚಿಮಾತ್ಯರು ಬಂದು ಸಂಶೋಧನೆ ಮಾಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಮ್ಮಲ್ಲಿದ್ದುಕೊಂಡು ನಮ್ಮ ಮಕ್ಕಳಿಗೆ ನಾವು ಯಾಕೆ ನಮ್ಮ ದೈವದ ಬಗ್ಗೆ ವಿಚಾರಗಳನ್ನು ಹೇಳಬಾರದು ಅಥವಾ ದೈವದ ವಿಚಾರ ಆ ಕಥೆಗಳನ್ನ ನಮ್ಮ ಮಕ್ಕಳಿಗೆ ಹೇಳಿ ಅವರಲ್ಲಿ ಭಕ್ತಿಯ ಭಾವನೆಯನ್ನ ಮೂಡಿಸಬಹುದು ಅನ್ನೋದನ್ನ ನಾವು ಈ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನಾವು ನಂಬಿರುವಂತಹ ಸತ್ಯಗಳಾಗಿರ್ಬೋದು ಅಥವಾ ನಮ್ಮ ಮೂಲ ನಂಬಿಕೆಯನ್ನು ನಾವೆಲ್ಲರೂ ಉಳಿಸಿಕೊಂಡು ಆ ರೀತಿಯ ಕಟ್ಟುಕಟ್ಟೆಗಳೇನಿದಾವೆ ಅದನ್ನು ಉಳಿಸಿಕೊಂಡು ಬರುವಂತಹ ಕರ್ತವ್ಯ ನಮ್ಮೆಲ್ಲರದು ಆಗ್ಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಮ್ಮ ತುಳುನಾಡಿನ ದೈವಾರಾಧನೆ ಅನ್ನುವಂಥದ್ದು ಯಾವುದೇ ಸಂಸ್ಕೃತಿಗೆ ಒಳಪಡದಿರಲಿ, ನಮ್ಮಲ್ಲಿರುವಂತಹ ತುಳುನಾಡಿನ ಕೊಡಿಯಡೆ ಅನ್ನುವಂತಹ ಸಂವಿಧಾನ ಏನಿದೆ ಆ ಸಂವಿಧಾನ ಅದೇ ರೀತಿಯಾಗಿ ಉಳಿಲಿ. ಯಾವುದೇ ರೀತಿಯ ದುಷ್ಟ ಶಕ್ತಿಗಳಿಗೆ ಅದು ಪ್ರೇರಣೆ ಪಡೆದು ಹಾಳಾಗುವುದಕ್ಕಿಂತ ಹಿಂದಿನ ಕಾಲದ ಮೂಲ ಪದ್ಧತಿ ಅಥವಾ ಮೂಲ ಕಟ್ಲೆ ಏನಿತ್ತು ಅದನ್ನು ಹಾಗೆ ಉಳಿಸಿಕೊಂಡು ಹೋಗುವ ಅನ್ನುವಂಥ ನಿಟ್ಟಿನಲ್ಲಿ ನಾನು ನನ್ನದಾದಂತಹ ಅಳಿಲು ಸೇವೆಯನ್ನು ಮಾಡ್ತಾ ಇರ್ತೇನೆ. ಇಲ್ಲಿ ಬಂದಿರುವಂತಹ ಒಂದಷ್ಟು ಸಂಖ್ಯೆಯ ಜನಬಂದಿಗಳು ತಾವುಗಳು ತಮ್ಮ ಜವಾಬ್ದಾರಿಯನ್ನು ಅದೇ ರೀತಿ ಮಾಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ದೈವಾರಾಧನೆ ಈ ತುಳುನಾಡಿನ ಮಣ್ಣಿನಲ್ಲಿ ಹೀಗೇ ಇರ್ತದೆ. ಅದು ಹೀಗಿರ್ತದೆ ಅಂದ್ರೆ ತುಳುನಾಡಿನ ಕೊಡಿಯಡಿಯಲ್ಲಿ ಒಂದು ಹೇಳೋ ಮಾತಿದೆ, ಯಾನು ಓಡೆ ಮುಟ್ಟ ಉಲ್ಲೆ ಅಂತ ಕೇಳಿದ್ರೆ ಸೂರ್ಯ ಚಂದ್ರರು ಏಪ ಓರೆ ಮುಟ್ಟ ಬುಲ್ಪುನ ಕೊರುವೆನ ಆಡೆ ಮುಟ್ಟ ಯಾನು ನಿಗ್ಗೆಯನ್ನು ಕಾಪುವೆ ಅಂತ ಅವನು ಮಾತು ಹೇಳುತ್ತೆ. ಅಂದ್ರೆ ನಾವು ಕೂಡ ಹಾಗೇನೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕೆಲಸ. ಸೂರ್ಯ ಚಂದ್ರರು ಯಾವಾಗಿನವರೆಗೆ ಇಲ್ಲಿ ಧರ್ಮವನ್ನು ಕೊಡ್ತಾರ, ಅಲ್ಲಿ ಬೆಳಕನ್ನು ಕೊಡ್ತಾರ, ಅಲ್ಲಿವರೆಗೂ ನಾವೆಲ್ಲರೂ ಅಂದ್ರೆ ನಾವಂತಂದ್ರೆ ನಮಗೆ ಕಾಲಾವಧಿ ಗೊತ್ತು, ಆದ್ರೆ ಮುಂದಿನ ಮನುಷ್ಯನ ಜೀವನ ನಮ್ಮ ಮುಂದೆ ಬರುವಂತಹ ಜೀವನ ಕೂಡ ಯಶಸ್ವಿಯಾಗಿ ಇಲ್ಲಿ ಬದುಕು ನಡೆಸಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ದೈವಗಳು ನಮ್ಮೆಲ್ಲರನ್ನ ಕಾಪಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನಂಬಿಕೊಂಡು ಬಂದಿರುವಂತಹ ಶಕ್ತಿಗಳು ನಮ್ಮನ್ನು ಸರ್ವ ರೀತಿಯಲ್ಲಿ ಯಶಸ್ವಿ ಮಾಡಲಿ, ನಮ್ಮ ಬದುಕನ್ನ ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಆ ದೈವಗಳು ಪಾಡಿಗಂದ ಅಲಿಯಂದಿ ಲೆಕ್ಕ ಮುಂಡದ ಮುತ್ತೆಸ್ತನ ಒರಿತದ್ದು ಕೈತ ಕಾಜಿನ ಒರಿತಂತು ಪೋಯಿನಲ್ಪ ಬತ್ತಿನಲ್ಪ ದುಂಡು ಸಂಗೀತ ಪೆರೋ ಪಾಸರಿಯಾತೆ ನಮ್ಮ ನಂಬುದಿನ ಸತ್ಯಲು ನಮ್ಮನ್ನ ಮಾತಿರೆಲ್ಲ ಪತ್ತಪ್ಪೆ ಜೋಕುಲನ್ನೆಲ್ಲ ಒಂಜೆಯಪ್ಪೆ ಜೋಕುಲೆಲ್ಲ ತನ್ನ ಮಟ್ಟೆಲಿಡ ಪಾಡದೆ ಸಿರಿ ಮಿರೆಪ್ಪೆಯನ್ನು ಕೊರದು ಜೋಕುಲೆ ನಿಗ್ಲು ಮಾತೆಲ್ಲ ಪೂರ್ಣದ ಜೀವನ ಬದುಕು ಕಟ್ಲೆ ಪಂಪಿನ ಜನ ನಂಬಳಿಗೆದ ಇಮ್ಮರು ಪಟ್ಟಾವಡ ಪಂಪಿನ ಪಾತ್ರನು ಈ ಪುರ್ತರು ಯಾನ ನಂಬೊಂದು ಬತ್ತಿ ಆ ಪಂಜುರ್ಲಿ ಅಂಚನೆ ಆ ರಾಜಂದೇವ ಉಳ್ಳಾಕಲು ಮಾಲಿಂಗೇಶ್ವರ ದೇವರೇ ಉಳ್ಳಾಲ್ತಿ ಅಪ್ಪೆಟ್ಲ ನಟ್ಟೊಂದು ಬಂದಿರುವಂತ ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಪೂರ್ಣ ಆಶೀರ್ವಾದವನ್ನು ಮಾಡಲಿ. ತಮ್ಮ ವಿದ್ಯಾಭ್ಯಾಸ ಅಥವಾ ವ್ಯಾವಹಾರಿಕ ವ್ಯವಸ್ಥೆಗಳೇನಿದಾವೆ ಅವುಗಳಿಗೆಲ್ಲದಕ್ಕೂ ಕೂಡ ಆ ದೇವರುಗಳು ಸಹಕಾರಿಯಾಗಿ ಆಶೀರ್ವಾದ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಇಲ್ಲಿ ಕರೆಸಿ ಮಾತಾಡಿಸಿ ಒಂದಷ್ಟು ವಿಚಾರಗಳನ್ನ, ಒಂದು ವಿಭಿನ್ನ ರೀತಿಯ ಉಪನ್ಯಾಸ ನಂದು ಇವತ್ತಿನದ್ದು. ಯಾವಾಗ್ಲೂ ನನ್ನ ಭಾಷೆ ಅಂದ್ರೆ ಬೊಬ್ಬೆ ಹೊಡೆದು ಎಲ್ಲ ಇರ್ತದೆ, ಆದ್ರೆ ಒಂದು ವಿಚಾರವನ್ನ ಹಂಚಿಕೊಳ್ಳುವಂಥದ್ದು ನನಗನಿಸ್ತದೆ. ನನ್ನ ಮಾತು ಮುಗಿಸಿದ ನಂತರ ಹಿರಿಯರಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು. ನಾನು ಹೇಳಿದ ವಿಚಾರಗಳು ನಿಮಗೆ ಮನವರಿಕೆ ಆದ್ರೆ ನೀವು ಒಂದಷ್ಟು ಜನರ ಹತ್ರ ಹಂಚಿಕೊಳ್ಳಿ. ಸಾಧ್ಯ ಆದ್ರೆ ಒಂದು ಸುಸಂಸ್ಕೃತವಾದ ಸ್ವಸ್ಥವಾದ ಸಮಾಜವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ಜೊತೆ ಆಗುವ ಅನ್ನುವಂಥ ಮಾತಿನ ಜೊತೆಗೆ ನನ್ನ ಮಾತುಗಳನ್ನು ನಾನು ನಂಬಿ ಬಂದಿರುವಂತಹ ಸತ್ಯಗಳು ಹಾಗೂ ಭಾರತಾಂಬೆಯ ಮಟ್ಟಿಗೆ ಅರ್ಪಿಸ್ತೇನೆ. ಸಂಧಿ ಮತ್ತೆ ಪಾಡ್ದನ ಎರಡನ್ನು ಹೇಳ್ತೀನಿ. ಅದರಲ್ಲಿ ಪಾಡ್ದನ ಅಂದ್ರೆ ಕತೆ ಅಂತ ಅರ್ಥ ಮಾಡಿಕೊಂಡೆ ನಾನು. ಆ ಸಂಧಿ ಅಂದರೆ ಸ್ವಲ್ಪ ಹೇಳ್ಬೋದು. ಈ ಪಾಡ್ದನ ಮತ್ತೆ ಸಂಧಿ ಅಂತಂದ್ರೆ, ಪಾಡ್ದನದಲ್ಲಿ ನಾವು ದೈವಗಳ ಸಂಧಿಯನ್ನ ನಾನು ಈ ದೈವ ನಡೆಯುವಂತಹ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿಂದ ಬಂದ್ವಿ, ಈಗ ಪಂಜುರ್ಲಿ ದೈವ ನಾನು ಎಲ್ಲಿಂದ ಇಲ್ಲಿಗೆ ಬಂದೆ. ಈಗ ನಾನು ಪೆರಿಯ ಬಡೆಕಾಯಿ ಗಂಗೆ ಅಂತಂದ್ರೆ ನಾನು ಪೆರಿಯ ಅಂತಂದ್ರೆ ಬಹಳ ದೊಡ್ಡದು ಅಂತ, ಗಂಗೆ ಅಂತಂದ್ರೆ ಹರಿಯುವ ಹೊಳೆ. ಈಗ ಪೆರಿಯ ಬಡೆಕಾಯಿ ಗಂಗೆ ನಮಗಿರುವಂತದ್ದು ಉಪ್ಪಿನಂಗಡಿ. ಈ ಉಪ್ಪಿನಂಗಡಿಯನ್ನ ನಾವು ಸಂಗಮ ಕ್ಷೇತ್ರ ಆಣ ತುದೆ ಪೊಣ್ಣ ತುದೆ ಸೇರಿ ಜಾಗೆ ಅಂತ ಕರಿತೇವೆ. ಅಲ್ಲಿ ಕುಮಾರಧಾರ ನೇತ್ರಾವತಿ ಸೇರುವಂತ ಜಾಗ. ಅದನ್ನ ನಾವು ಪೆರಿಯ ಬಡೆಕಾಯಿ ಗಂಗೆ. ಅಲ್ಲಿಂದ ಕಥೆಯನ್ನ ಶುರು ಮಾಡಿಕೊಂಡು ಈ ಪಂಜುಲಿ ಅಥವಾ ದೈವ ಏನು ಪಿಲಿಚಂಡಿ ಅಂತ ಕರಿತೇವೆ ಅದನ್ನ ಕಥೆಯನ್ನ ಹೇಳ್ತಾ ಬರುವಂತದ್ದು, ಅದನ್ನ ನಾವು ಸಂಧಿ ಅಂತ ಕರಿತೇವೆ. ಅದೇ ಪಾಡ್ದನ ಅಂತಂದ್ರೆ ದೈವದ ಹುಟ್ಟು ಹೇಗಾಯಿತು, ಆ ಹುಟ್ಟಿನಿಂದ ಹೇಳುವಂಥದ್ದು. ಈಗ ಪಂಜುರ್ಲಿಗೆ ಅದರ ಪಾಡ್ದನ ಹೇಳಲಿಕ್ಕೆ ಹೋದ್ರೆ ಬಹಳಷ್ಟು ಉದ್ದ ಇದೆ.
ಅದು ಬಡಕಾಯಿ ಒಂದು ಜನ್ಮ ತೆಗೆದು ಮತ್ತೆ ಈಶ್ವರ ದೇವರ ಹತ್ತಿರ ಹೋಗಿ ತದನಂತರ ಇನ್ನೊಂದು ಜನ್ಮದಲ್ಲಿ ಬರುವಾಗ ಅದು ಅಣ್ಣ ತಂಗಿಯಾಗಿ ಬಂದು ಮತ್ತೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ಅವರು ಮದುವೆಯಾಗಿ ಮಕ್ಕಳಾಗಿ ಅದರಲ್ಲಿ ಹುಟ್ಟಿದಂತಹ ಹಂದಿ ಮರಿಗಳು ಮತ್ತೆ ಪಂಜುರ್ಲಿಯಾಗಿ ಇಲ್ಲಿಗೆ ಬರುವಂತ ಕತೆ. ಅದು ತುಂಬಾ ಉದ್ದ ಇರುತ್ತೆ. ಸಂಧಿ ಅಂತಂದ್ರೆ ಒಂದು ಸಣ್ಣ ಕತೆ, ಅಲ್ಲಿಗೆ ನಾನು ಹೇಗೆ ಬಂದೆ, ಈ ಜಾಗಕ್ಕೆ ನಾನು ಹೇಗೆ ಬಂದೆ ಅನ್ನೋದನ್ನ ಒಂದು ವರ್ಣಿಸುವಂತ ಒಂದು ಕತೆ. ಈ ಪಂಜುರ್ಲಿ ಮತ್ತೆ ಪಿಲಿಭೂತ ಅಂತ ಉಂಟಲ್ಲ, ಅದು ನಿಜವಾಗಿ ಮೂಲತಃ ಹಂದಿ ಮತ್ತು ಹುಲಿಗಳ. ಈಗ ಪಂಜುರ್ಲಿ ಮತ್ತೆ ಪಿಲಿಭೂತ ಅವುಗಳು ಮೂಲತಃ ಹಂದಿ ವರ್ಗಕ್ಕೆ ಸೇರಿದವುಗಳಲ್ಲ. ಈ ಪಂಜುರ್ಲಿಗೆ ಬೇರೆ ಅದರದೇ ಆದಂತಹ ಕತೆ ಅಥವಾ ಅದಕ್ಕೆ ಆದಂತಹ ಪಾಡ್ದನ ಮತ್ತು ಸಂಧಿಗಳಿದ್ದಾವೆ. ಆದ್ರೆ ಪಿಲಿಭೂತಕ್ಕೆ ಅದರದೇ ಆದಂತಹ ಸಂಧಿ ಪಾಡ್ದನಗಳು ಬೇರೆ ಇವೆ. ಆ ಪ್ರಾಣಿಗೂ ಅದಕ್ಕೂ ಸಂಬಂಧ ಇಲ್ವಾ? ಆ ಪ್ರಾಣಿಗೂ ಅದಕ್ಕೂ ಸಂಬಂಧ ಕಲ್ಪಿಸುವುದಿಲ್ಲ. ಆ ಸಂಧಿ ಅದಕ್ಕೂ ಸಂಬಂಧಿಸಿದ ಈ ಪ್ರಾಣಿಗಳಿಗೆ ಅದನ್ನ ನಾವು ವರ್ಗೀಕರಣ ಮಾಡುವಾಗ ಅದನ್ನ ಪ್ರಾಣಿ ವರ್ಗದ ದೈವಗಳು ಅಂತ ಹೇಳ್ಬೋದು. ಆದ್ರೆ ಅದು ನೇರವಾಗಿ ಪ್ರಾಣಿ ವರ್ಗಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಉಲ್ಲೇಖ ಕೂಡ ಎಲ್ಲೂ ಕೂಡ ಇಲ್ಲ. ಹೆಸರು ಯಾಕೆ ಬಂತು? ಪಿಲಿಚಂಡಿ ಅದೇ ಅದರ ಸಂಧಿಯಲ್ಲಿ ಬರುವಂತದ್ದು. ಅದು ಚಂಡಿ ಆದಿತ್ತು, ನಾವು ಇಂಚ ಆದಿತ್ತಲ್ಲಿ ನಾವು ಪಿಲಿಭೂತದ ಕತೆ ಹೇಳುವಾಗ ನಾವು ಪೆರಿಯ ಬಡೆಕಾಯಿಗೆ ಇಂಗ್ಲೀಷ್ ಶುರು ಮಾಡ್ತೇವೆ. ಮತ್ತೆ ಅದರದ್ದು ಪಂಜುರ್ಲಿಯಲ್ಲಿ ಬರುವಾಗ ಅದು ಬಡೆಕಾಯಿಯಿಂದ ಬರ್ತದೆ ಅಂತ ಹೇಳಿ ನಾವು ಶುರು ಮಾಡೋದು. ಗಟ್ಟ ಜತ್ತು ಬರ್ತೀರಿ, ವಾ ಗಟ್ಟಡಿ ಜಪ್ಪಡ ಬಂದಾಗ ಮೂಡಾಯಿ ಗಟ್ಟಡಿ ಜಪ್ಪಡ, ಬಡೆಕಾಯಿ ಗಟ್ಟಡಿ ಜಪ್ಪಡ, ನಡುಡು ತೋಜಿನ ಬಂಗಾಳಿದ ಗಟ್ಟಡಿ ಜತ್ತು ಬರ್ತೆ ಅಂತ ಬರುವಂತದ್ದು ಪಂಜುರ್ಲಿ ಬಾಳದಲ್ಲಿ. ಇಲ್ಲಿಗೆ ಬರುವಾಗ ಇದು ಪಿಲಿಭೂತಕ್ಕೆ ಬರುವಾಗ ಪೆರಿಯ ಬಡೆಕಾಯಿಗಾಯಿಂದ ನಮ್ಮ ಮರಕೂರು ಬಟ್ಟೆರ್ನ ಈ ಬ್ರಾಹ್ಮಣ ಸಮುದಾಯ ಮರಕೂರು ಬಟ್ಟೆರ್ ಅಂತ ಇದೆ. ಆ ಮರಕೂರು ಬಟ್ಟೆರ್ನ ಅದರಲ್ಲಿ ಉಲ್ಲೇಖ ಬರುತ್ತೆ. ಅವರ ಹೆಣ್ಣು ಮಗಳಿಗೆ ಯಾರಿದ್ದಾರೆ ಅವರು ಅವರ ತಂದೆ ತಾಯಿಯ ಕ್ರಮವನ್ನ ಮಾಡ್ಲಿಕ್ಕೋಸ್ಕರ ಪಿಂಡ ಬಿಡ್ಲಿಕ್ಕೋಸ್ಕರ ಪೆರಿಯ ಬಡೆಕಾಯಿ ಗಂಗೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂಗಣದಲ್ಲಿದ್ದಂತಹ ದೈವ ನನ್ನನ್ನು ಸಾಕುವವರು ಸಲಹುವವರು ಯಾರಾದರೂ ಇದ್ದೀರಾ ಅನ್ನೋಂಥ ಆಲೋಚನೆ ಹುಡುಕ್ತಾ ಇರ್ತಾರೆ. ಆವಾಗ ಈ ಮರಕೂರ ಭಟ್ಟರು ಪೆರಿಯ ಬಡೆಕಾಯಿ ಗಂಗೆ ಬಂದಿರ್ತಾರೆ. ಅವರು ನಡುಮಧ್ಯದಲ್ಲಿ ಎತ್ತುಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಆ ಸಂದರ್ಭ ಈ ಪಿಲಿಭೂತ ಈ ಹುಲಿ ಭೂತ ಅನ್ನುವಂಥ ಶಕ್ತಿ ಏನಿದೆ ಆ ತುಂಬೆ ಹೂವಲ್ಲಿ ಹೋಗಿ ಅವರ ಜೊತೆಗೆ ಸೇರಿಕೊಳ್ಳೋದು. ಆ ತುಂಬೆ ಹೂವಲ್ಲಿ ಹೋಗಿ ಕೂತ್ಕೊಂಡು ಆ ಮರಕೂರು ಭಟ್ಟರ ಹತ್ರ ಕೇಳ್ತಾರೆ, ಅಂದೇ ಯಾರು ಏನೊಟ್ಟಿಗೆ ಬರೋಣ ಅಂತ ಕೇಳ್ತಾರೆ. ಆಗ ಮರಕೂರು ಭಟ್ಟರು ಒಂದು ಮಾತು ಹೇಳ್ತಾರೆ, ಈ ಬರ್ಪುನ ದೈವ ಅಂಡ ಬರೋಚ್ ಅಂತ ಹೇಳ. ಆದ್ರೆ ಬರದೇ ಇದ್ರೆ ನೀನು ಬಲ ಅಂತ ನಾನು ಕರೆಯೋದಿಲ್ಲ, ಆದ್ರೆ ನೀನ್ ಮನಸ್ಸಿದ್ದಾಗೆ ಮಾಡುವಂತ. ಆ ಸಂದರ್ಭದಲ್ಲಿ ಅವರ ಯಾರಿರ್ತಾರೆ ಹೆಂಗಸು ಮನೆಯಿಂದ ಹೋಗಿರ್ತಾರೆ, ಅವರ ಸೀರೆ ಸೆರಗಿನಲ್ಲಿ ಸೇರಿಕೊಂಡು ಬಂದಿರುವಂತಹ ಶಕ್ತಿ ಅದು ಪಿಲಿಭೂತ ಅಂತ ಕರೆಯುವುದು. ಇನ್ನೊಂದು ಪ್ರಶ್ನೆ, ಈಗ ದೈವ ಮತ್ತೆ ಭೂತ ಒಂದೆಯೋ ಬೇರೆ ಬೇರೆಯೋ? ಇಲ್ಲಿ ಹಿಂದೆ ಇದೇ ವೇದಿಕೆಯಲ್ಲಿ ಹಿಂದೆ ಒಂದು ಉಪನ್ಯಾಸ ಆಗಿದ್ದಾಗ ಅವ್ರು ಮತ್ತೆ ಕೆಳಗಿಳಿದಾಗ ಅವ್ರು ಹೇಳಿದ್ರು ದೈವ ಬೇರೆ ಭೂತ ಬೇರೆ ಅಂತ. ಆದ್ರೆ ಕೆಲವರು ಅದನ್ನು ಒಪ್ಪುದಿಲ್ಲ. ಅದೊಂದು ಸ್ಪಷ್ಟನೆ ಬೇಕು. ಈಗ ದೈವ ಮತ್ತೆ ಭೂತ ಅಂತಂದ್ರೆ ನಾವು ಅದನ್ನ ಯಾವ ರೀತಿಯಾಗಿ ವರ್ಣಿಸಬಹುದು ಅಂತಂದ್ರೆ, ಭೂತಾರಾಧನೆ ಅಂತಂದ್ರೆ ಈ ಭಾಗದಲ್ಲಿ ಯಾವುದು ನಾನು ಗಮನಿಸಿದಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಮಂಡಿಸ್ತೇನೆ. ಅದು ಎಷ್ಟು ಸರಿ ಎಷ್ಟು ಸತ್ಯ ಇದು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈ ಭಾಗದಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ದದಂದ್ರೆ ಏಕೆ ಭೂತ ರೂಪ ಯಾರುಂಟು, ಏನ್ ಕಲ್ಪ ಭೂತ ಉಂಟು, ಮುಲ್ಪ ಭೂತ ಉಂಟು ಅಂತ. ಅದೇ ಆ ಭಾಗಕ್ಕೆ ಹೋದ್ರೆ ಆಚೆ ಭಾಗಕ್ಕೆ ಹೋದ್ರೆ ಅದನ್ನ ದೈವ ಅಂತ ಹೇಳ್ತಾ ಇದ್ರು. ಅದೇ ರೀತಿ ನಾನು ಕೆಲವೊಂದು ಹಿರಿಯರ ಜೊತೆ ಚರ್ಚಿಸಿದಾಗ ಭೂತಗಳು ಯಾರು ಅಂತ ಕೇಳಿದಾಗ, ಭೂತಗಳು ನಮ್ಮನ್ನು ಕಳೆದು ಹೋದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಭೂತದ ರೀತಿಯಲ್ಲಿ ನಾವಿಲ್ಲಿ ಆರಾಧಿಸುವುದಂತ. ದೈವಗಳು ಏನು ಅಂತಂದ್ರೆ, ದೈವಗಳು ನೇರವಾಗಿ ಇಳಿದು ಬಂದು ನಂಬುವಂತಹ ಜನರು ಯಾರಿದ್ದಾರೆ ಅವರಲ್ಲಿ ಭಕ್ತಿಯ ಭಾವವನ್ನು ಹುಟ್ಟಿಸಿ ನಿನ್ನನ್ನು ಕಾಪಾಡ್ತೇನೆ ಅನ್ನುವಂಥ ಮಾತನ್ನು ನಾವು ಕೊಡ್ತೇವ, ಅದನ್ನು ನಾವು ದೈವ ಅಂತ ಕರಿತೇವೆ. ಈಗ ಭೂತ ಅಂತಂದ್ರೆ ಈ ಮನುಷ್ಯನಾಗಿ ಹುಟ್ಟಿ ಕಾಯವನ್ನ ಬಿಟ್ಟು ಮಾಯವನ್ನು ಸಂಧೈಸಿದವರು. ಕಾಯ ಅಂದ್ರೆ ನಮ್ಮ ಮನುಷ್ಯ ಜನ್ಮ, ಮಾಯಕ್ಕೆ ಸೇರಿದವರು ಅಂದ್ರೆ ಅವರು ಆಲೋಕಕ್ಕೆ ಸಂಧಿ ಮತ್ತೆ ದೈವ ಆದರು ಯಾರು, ಕಲ್ಲುಟ್ಟಿಗಳು, ಕಲ್ಲುಕುಡಗಳು, ಮತ್ತೆ ಕೊರಗತನಿಯ, ಇವುಗಳನ್ನೆಲ್ಲ ನಾವು ಭೂತ ಅಂತ ಕರೀತಾರೆ. ಇನ್ನು ದೈವ ಅಂತಂದ್ರೆ ಉಳ್ಳಾಕುಳು, ಉಳ್ಳಂತಿ, ಆ ರೀತಿ ಘಟ್ಟದಿಂದ ನಮ್ಮ ಕಲ್ಪನೆ. ನಮ್ಮ ಘಟ್ಟ ಅಂದ್ರೆ ಇದು ಸಕಲೇಶ್ವರ ಹಾಸನ ಆ ರೀತಿ ಘಟ್ಟ ಅಂದ್ರೆ ಮೇಲಿನ ಲೋಕ ಅಂತ ನಮ್ಮ ಕಲ್ಪನೆ ಇದ್ದದ್ದು. ಈಗ ಈ ಕೋಟಿ ಚೆನ್ನ ಇತ್ತೀಚೆಗೆ ಗಿರಿಗಿರಿಯಲ್ಲಿ ಸ್ವರ್ಣಕೇತುಗೆ ಕೋಲವನ್ನು ಅದು ಆ ಫ್ರೇಮಲ್ಲಿ ಬರ್ತದೆ. ಸಂಬಂಧಪಟ್ಟ ಉಲ್ಲೇಖಗಳಿವೆ. ಇದಕ್ಕೆ ಸುವರ್ಣಕ್ಕೆ ಅಂದ್ರೆ ನೀವು ಹೇಳೋದು ದೈವೈದ್ಯತೆ, ಸುವರ್ಣಕ್ಕೆ ದೈವೈದ್ಯತೆ ಕಲ್ಪನೆ ಹೇಳ್ತಾ ಇದೆ. ಇತ್ತೀಚೆಗೆ ಕೋಲ ಮಾಡ್ತಾರೆ, ನೇಮ ಮಾಡ್ತಾರೆ. ಅದೇ ಒಂದು ಮತ್ತೊಂದು ಪ್ರಶ್ನೆ, ಕೋಲ ಮತ್ತು ನೇಮದ ಸ್ಪಷ್ಟತೆ. ಕೋಲ ಮತ್ತೆ ಈ ಕಡೆಗೆ ನಾವು ರಾಜ್ಯನ್ ದೈವಗಳು ಏನು ಅಥವಾ ಗ್ರಾಮಗಳಿಗೆ ಸಂಬಂಧಪಟ್ಟಂತ ನಡೆಯುವಂತ ದೈವಗಳಿಗೆ ನಾವು ನೇಮ ಅಂತ ಕರೆಯುವಂಥದ್ದು ಹೆಚ್ಚಾಗಿ. ಈ ಮನೆಯಲ್ಲಿ ನಡೆಯುವಾಗ ಅದನ್ನು ಕೋಲ ಅಂತ ಕರೆಯುವಂಥದ್ದು. ಈಗ ಈ ಕಾಯ ಹುಡುದು ಮಾಯಿಗೂ ಸಂದ ಇದು ಅಂತ ಹೇಳ್ತೀವಲ್ಲ, ಅವುಗಳನ್ನ ನಾವು ಕೋಲ ಅಂತ ಹೇಳೋದು. ಈ ಉಳ್ಳಾಕಲು ನೇಮ ಆ ರೀತಿಯಾಗಿ ಹೇಳೋದು. ಕೊಡಮಣಿದಾಯ ನೇಮ ಆ ರೀತಿಯಾಗಿ ಹೇಳುವಂಥದ್ದು ಕಲ್ಪನೆ ಹಿಂದಿನಿಂದಲೂ ಬಂದಂತ ವಿಚಾರ. ನೀವು ಹೇಳಿದ ದೈವೈದ್ಯತೆಗೆ ಸಂಧಿ ಇಲ್ವಾ ಅಂತ ಕೇಳಿದ್ರೆ ಉಂಟು, ಸಂಧಿ ಉಂಟು. ಅದಕ್ಕೆ
ಕೋಟಿ ಚೆನ್ನೈನ ಸಂಧಿಯಲ್ಲಿ ಅದು ಉಲ್ಲೇಖ ಆಗುವುದಿಲ್ಲ. ಆದ್ರೆ ದೈವೈದ್ಯತೆಗೆ ಈಗ ಅದನ್ನು ನರ್ತಿಸಿದಂತ ವ್ಯಕ್ತಿಗಳು ಅಲ್ಲಿ ಯಾರು ನರ್ತನ ಮಾಡಿದಂತ ಸಮುದಾಯದವರಿದ್ದಾರೆ, ಅವರು ಅದಕ್ಕೆ ಸಂಧಿಯನ್ನು ಹೇಳಿದ್ದಾರೆ. ಸಿಗ್ತದೆ ಸರ್. ಅವ್ರು ಹೇಳಿದ್ದಾರೆ, ಆದ್ರೆ ನನಗೂ ಗೊತ್ತಿಲ್ಲ. ಅದನ್ನ ಯಾಕಂದ್ರೆ ನಮಗೆ ನಮ್ಮಲ್ಲೊಂದು ಕಟ್ಟುಪಾಡಿದೆ, ಇಂಥದೇ ಕೆಲವು ದೈವಗಳನ್ನು ನರ್ತಿಸ್ಬೇಕು ಅಂತಿದೆ, ಅದಕ್ಕೆ ನಾನು ಬದ್ಧವಾಗಿದ್ದೇನೆ. ಹಾಗಾಗಿ ಅಂಥದಕ್ಕೆ ಮಾತ್ರ ನಾನು ಇದು ಮಾಡೋದು. ನಮಗೆ ಈಗ ಅರ್ಹತೆ ಇರುವಂಥದ್ದು ಉಳ್ಳಾಕ್ಲು, ಕೊಡಮಣಿದಯ ಮತ್ತೆ ರಾಜನ್ ದೇವಗಳು, ಇಂಥದ್ದು ಪಿಲಿಚಾಮುಂಡಿ, ಉಳ್ಳಾಲ್ದಿ ಮತ್ತೆ ರಕ್ತೇಶ್ವರಿ ಇಂಥವುಗಳೆಲ್ಲ. ಹಾಗಾಗಿ ಅದಕ್ಕೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ನಾನು ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಇತ್ತ ಅಂತ ಹೇಳಿದ್ರೆ ಇಲ್ಲ, ದೈವನರ್ತನ ನಾನು ಗಮನಿಸದಲ್ಲಿಲ್ಲ. ಆದ್ರೆ ಕಂಕನಡಿ ಗರಡಿಯಲ್ಲಿ ಅದು ನಡೀತಾ ಇದೆ. ಕಂಕನಡಿ ಗರಡಿಯಲ್ಲಿ ದೈವೈದ್ಯತೆ ನೇಮ ನಡೀತದೆ, ಕೆಲವು ವರ್ಷಗಳ ಹಿಂದೆ ಶುರುವಾಗಿದೆ. ಇದು ಹೊಸಮ್ಮ ಭೂತ ಸರ್, ಹೊಸಮ್ಮ ಭೂತ ಹೊಸಮ್ಮ ದೈವ ಅದರ ಬಗ್ಗೆ ಹೊಸಮ್ಮ ದೈವದು ಇದೆ, ಹೊಸಮ್ಮ ದೈವದು ಇದೆ. ನೀವು ಉಳ್ಳಕ್ಲಿನ ಸಂಧಿ ತಗೊಳ್ಳುವಾಗ, ಉಳ್ಳಕ್ಲ ಸಂಧಿ ತೆಗೆಯುವಾಗ ಉಳ್ಳಕ್ಲಿನ ಪಾಡದನದಲ್ಲಿ ಏನ್ ಬರ್ತದೆ ಅಂದ್ರೆ ಇಂಕ್ಲು ರಡ್ಡು ಜನ ಅಣ್ಣೆ ಮೆಗ್ಗೆನ ಹಾಕಲು ಐನ ತಗೆ ತಂಗಡಿಯಾಗ ಅಪ್ಪೆ ದೆಯ್ಯಾರೆ ಉಳ್ಳಾಲು ಅಂತ. ಅಪ್ಪೆ ದೆಯ್ಯಾರೆ ಉಳ್ಳಾಲು ಅಂತ ಹೇಳಿದ್ರೆ ನೀವೆಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿದ್ದೀರಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವರಿಗೆ ಕೊಡಿ ಏರಿ ಜಾತ್ರೆ ನಡೆಯುವಂಥದ್ದು ಜಾಸ್ತಿ ನಡೆಯುತ್ತಿರುವಂಥದ್ದು. ಆದ್ರೆ ಸುಬ್ರಹ್ಮಣ್ಯದಲ್ಲಿ ಕೊಡಿ ಇಲ್ಲ. ನೀವು ನೋಡಿದ್ರೆ ಧ್ವಜ ಇದೆ, ಕೊಪ್ಪರಿಗೇರಿ ಜಾತ್ರೆ ಅಂತ ಹೇಳುವಂಥದ್ದು. ಅಲ್ಲಿ ನಾವು ಕೊಡಿ ಮರ ಮಾತ್ರ ಕಾಣುದು. ಅಂದ್ರೆ ಕಲ್ಲಿದೆ ಎದುರುಗಡೆ, ದೇವರ ಎದುರುಗಡೆಗೆ ಕೊಡಿ ಮರ ಕಲ್ಲಿದೆ. ಆದ್ರೆ ಆ ಧ್ವಜವನ್ನು ಕತ್ತರಿಸಿ ತಂದವರು ಯಾರು ಅಂತ ಕೇಳಿದ್ರೆ ಈ ಉಳ್ಳಕ್ಲು ಅನ್ನುವಂತ ಒಂದು ಕಥೆಯಲ್ಲಿ ಬರುವಂತ ವಿಚಾರ. ಈ ಉಳ್ಳಕ್ಲು ಸುಬ್ರಹ್ಮಣ್ಯ ದೇವರನ್ನ ಕೊಡಿ ಕತ್ತರಿದೆ ಐನು ಪತ್ತೊಂದು ತುಳು ರಾಜ್ಯ ಆಳಿಯರಿ ಅನ್ನುವಂತ ಒಂದು ಕಥೆ ಬರುವಂತದ್ದು. ಹಾಗಾದ್ರೆ ಆ ಕೊಡಿಯನ್ನು ಕತ್ತರಿದ ಇವರು ಅಲ್ಲಿ ಅಂದಿನ ನಂತರ, ಅಂದ್ರೆ ಯಾವಾಗ ಧ್ವಜವನ್ನು ಕತ್ತರಿಸಿದ್ರಲ್ಲ ಅದರ ನಂತರ ಆ ಕ್ಷೇತ್ರದಲ್ಲಿ ಧ್ವಜ ಏರಿ ಜಾತ್ರೆ ಅಂತ ಹೇಳುವುದಿಲ್ಲ. ನಾವು ಪುತ್ತೂರಲ್ಲಿ ಕೊಡಿಯರ್ನಯಪ್ಪ ಅಂತ ಹೇಳ್ತೇವೆ, ಅಲ್ಲಿ ಧ್ವಜ ಕೊಪ್ಪರಿಗೆ ಏಪನಯಪ್ಪ. ಕೊಪ್ಪರಿಗೆ ಅಂದ್ರೆ ಅಲ್ಲಿ ಕೂಡ ಕೊಪ್ಪರಿಗೆ ಮುಹೂರ್ತಕ್ಕೊಂದು ಮಹತ್ವ ಇದೆ. ಅಲ್ಲಿ 16 ಕೈಯ ಕೊಪ್ಪರಿಗೆ ಮುಹೂರ್ತ. ಆ ಕೊಪ್ಪರಿಗೆ ಮತ್ತೆ ಬಂಗಾರದ ಸೌಟಕ ಕೊರ್ನ ಏನಂತ ಕೇಳಿದಾಗ ಅದು ಉಳ್ಳಾಕ್ಲು ಕೊಟ್ಟದ್ದು ಅಂತ ಸಂಧಿಯಲ್ಲಿ ಬರುವಂಥದ್ದು. ಆ ಜೊತೆಗೆ ಅವ್ರ ಜೊತೆಗೆ ಘಟ್ಟ ಇಳಿದು ಬರುವಾಗ ಇತ್ತಂತಹ ತಗೆ ದೆಯ್ಯಾರೆ, ಯಾರು ದೆಯ್ಯಾರೆ ತಂಗಿಯಾರಿದ್ದಾರೆ, ಆ ದೆಯ್ಯಾರೆಯನ್ನ ಸ್ವಾಮಿ ಸುಬ್ರಹ್ಮಣ್ಯ ದೇವರಿಗೆ ನಿಮ್ಮ ಧ್ವಜವನ್ನ ಕತ್ತರಿಸಿದಕ್ಕೆ ನಮಗೆ ಬೇಜಾರಾಯಿತು, ನಾವು ನಮ್ಮ ಶರಣಾಗಿದ್ದೇವೆ ತಮಗೆ ಅಂತ ಹೇಳ್ತಾ ಅವ್ರೇನ್ ಮಾಡ್ತಾರೆ, ಆ ದೆಯ್ಯಾರೆಯನ್ನ ಅಲ್ಲೇ ಪಕ್ಕದಲ್ಲಿ ಪೊಸಳಿಗಮ್ಮ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ದೈವವನ್ನ ಉಂಟು ಮಾಡ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ. ಅವರು ಆ ಪೊಸಳಿಗಮ್ಮನ ಕೆಲಸ ಏನಂತಂದ್ರೆ ಸುಬ್ರಹ್ಮಣ್ಯ ದೇವರಿಗೆ ಯಾವತ್ತಿಗೂ ಕೂಡ ಹೋಗಿ ಪುಷ್ಪವನ್ನು ಅಥವಾ ದರ್ಪಣ ತೀರ್ಥ ನದಿ ಏನಿದೆ ಅದರಿಂದ ನೀರನ್ನು ತಂದು ದೇವರಿಗೆ ಪೂಜೆಗೆ ಇಡುವಂಥದ್ದು. ಆ ಹೊಸಳಿಗಮ್ಮನನ್ನ ಇವಾಗಲೂ ಕೂಡ ದೈವದ ನೇಮದಲ್ಲಿ ನಡೀತಾ ಇದೆ. ಅದು ಆ ಹೊಸಳಿಗಮ್ಮ ಈಗ ನಾನು ಹೇಳುವಂಥದ್ದು, ಈಗ ಸುಬ್ರಹ್ಮಣ್ಯ ದೇವರು ಖಾಲಿ ಕುಕ್ಕೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಕಾರ್ಪಡಿಯಲ್ಲೂ ಇದೆ, ಬೇರೆ ಬೇರೆ ಜಾಗ. ಅದೇ ರೀತಿ ಹೊಸಳಿಗಮ್ಮ ದೈವ ಅಲ್ಲಿ ಮಾತ್ರ ಅಲ್ಲ, ಹೊಸಮ್ಮ ಎಲ್ಲ ಕಡೆಗೂ ಇದೆ. ಈಗ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಅನಂತಾಡಿ ಮೂಲ ಅಂತ ಹೇಳಿ ಅಲ್ಲ, ಅನಂತಾಡಿಯ ಉಳ್ಳಾಲ್ತಿಯ ನಡೆ ಇದೆ, ಅದರ ಪಕ್ಕದಲ್ಲಿ ಹೊಸಮ್ಮ ದೇವಸ್ಥಾನದ ಮಂಚಮ್ಮ ಇದೆ. ಅದನ್ನು ಮೂಲ ಅಂತ ಹೇಳಿದ್ರೆ ಅದಕ್ಕೆ ಗೈಯೂರಿಗೆ ಸಂಬಂಧ, ಅದಕ್ಕೆ ಸಂಬಂಧ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನೀವು ಹೇಳೋದು ಕೆಯೂರಲ್ಲಿ ಪೊಸಮ್ಮ ಅಂದ್ರೆ ಇದಲ್ವ ಹೇಳುದು, ಪೊಸಪ್ಪೆ ಅಲ್ವ ಹೇಳೋದು? ಅದು ಬೇರೆ, ಅದು ಬೇರೆ. ನೀವು ಅಲ್ಲೇ ಉಲ್ಲೇಖ ಮಾಡಿದ್ರ, ಆ ಹೊಸಮ್ಮ ಬೇರೆ, ಅದು ಪೊಸಪ್ಪೆ. ಪೊಸಪ್ಪೆ ಅಂದ್ರೆ ಯಾವ್ದಂದ್ರೆ ಅದು ಈ ಮೀನು ಹಿಡಿಯುವಂತ ಸಮುದಾಯ ಇದೆಯಲ್ಲ, ಮೀನುಗಾರರು, ಅದು ಪೊಳಲಿಯಿಂದ ಕತೆ ಹೇಗೆ ಬರ್ತದೆ ಅಂದ್ರೆ ಪೊಳಲಿಯಿಂದ ಬಂದು ಮೀನು ಮರಕ್ಕಲ್ಲಿ ಮೀನುಗಾರರು ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅದನ್ನ ಆ ರೀತಿಯಾಗಿ ಹೇಳ್ತಾರೆ. ಅವರು ನಂಬಿಕೊಂಡು ಬಂದಿರುವಂತಹ ಶಕ್ತಿ ಅದು. ನೋಡಿ, ಆ ಹೊಸಮ್ಮ ಆಗುವಾಗ ಮೊದಲಿಗೆ ನಡ್ಕೊಂಡು ಬರುದಿಲ್ಲ ದೈವ, ಕಾಲು ಚಪ್ಪಟೆ ಆಗಿರ್ತದೆ, ಅದಕ್ಕೆ ಕಾಲು ಇರುದಿಲ್ಲ. ಹಿಡ್ತಾ ಗಗ್ಗರ ಹಿಡ್ತಾ ಬಂದ ಮೇಲೆ ಆ ತದನಂತರ ಅದು ಗಗ್ಗರವನ್ನ ಇಟ್ಟುಕೊಂಡು ಅದು ದೈವ ಎದ್ದು ನಿಲ್ಲುದು. ಅದು ಕೊಳಲಿಯಿಂದ ಆ ರೀತಿಯಾಗಿ ಬಂದು ಅದಕ್ಕೂ ಕತೆ ಇದೆ. ಕತೆ ಹೇಳಿದ್ರೆ ತುಂಬಾ ಆಗತ್ತದು. ಒಂದು ಮರವನ್ನು ಕಡಿತಾರೆ, ಅವರು ಓಡ ಮಾಡ್ಬೇಕು ಅಂತ, ಅವರಿಗೆ ಮೀನು ಹಿಡಿಲಿಕ್ಕೆ ಹೋಗುವಾಗ ಒಂದು ದೋಣಿ ಮಾಡಬೇಕು ಅಂತ ಹೇಳಿ ಮರ ಕಡಿಲಿಕ್ಕೆ ಹೋಗ್ತಾರೆ. ಆ ಮರ ಕಡಿಯುವಾಗ ಆ ಮರ ಕಡಿಯುವುದೇ ಇಲ್ಲ. ಆ ಸಂದರ್ಭದಲ್ಲಿ ಅವರು ಹರಕೆ ಹೇಳ್ತಾರೆ. ಹರಕೆ ಹೇಳುವ